ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲ ಈಗ ಪಿ ಸಿ ಎಕ್ಸಾಮನ್ನು ಸಿವಿಲ್ ಎಕ್ಸಾಮನ್ನು ಬಿಡಿಸಿ ಬಂದಿರಿ. ಈಗ ಏನು ಮಾಡೋಣ, ಈ ಪ್ರಶ್ನೆ ಪತ್ರಿಕೆಯನ್ನು ಡೀಟೇಲ್ ಆಗಿ ವಿವರಣೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಯಾವ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಆಗ್ತದೆ, ಯಾವ ರೀತಿಯಾಗಿ ಬಿಡಿಸಬಹುದಿತ್ತು. ನಾವು ಹಿಂದಿನ KA ಎಕ್ಸಾಮ್ದಲ್ಲಿ ಕೆಲವೊಂದಿಷ್ಟು ಲಾಜಿಕ್ಗಳನ್ನು ಹೇಳಿದ್ವಿ. ಯಾವ್ಯಾವ ಲಾಜಿಕ್ಗಳು ಇಲ್ಲಿ ಎಷ್ಟರ ಮಟ್ಟಿಗೆ ಅಪ್ಲೈ ಆಗ್ತಾವೆ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನೋಡುವ ಪ್ರಯತ್ನವನ್ನು ಮಾಡೋಣ. ಸೊ ಹಾಗಾದರೆ ನೇರವಾಗಿ ಪ್ರಶ್ನೆ ಕಡೆಗೆ ಹೋಗೋದಾದ್ರೆ, ಮೊದಲ ಪ್ರಶ್ನೆ ಅದ, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗಿದೆ. ಸ್ನೇಹಿತರೆ, ಮೂಲತಃ ಇದು RTI ರೈಟ್ ಟು ಇನ್ಫಾರ್ಮೇಷನ್ ಮೇಲಿನ ಪ್ರಶ್ನೆಯನ್ನು ಕೇಳಲಾಗಿದೆ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. RTI ಅಂದ್ರೇನು, ರೈಟ್ ಟು ಇನ್ಫಾರ್ಮೇಷನ್ 2005ರಲ್ಲಿ ಕಾಯ್ದೆಯನ್ನು ತರಲಾಗ್ತದೆ. ಸೊ ಆರ್ಟಿಕಲ್ 19 ಏನು ಹೇಳ್ತದೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. ಆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮಾಡಬೇಕಾದ್ರೆ, ಆ ಮೂಲಭೂತ ಹಕ್ಕುಗಳನ್ನು ಅನುಭವಿಸಬೇಕಾದ್ರೆ ನಮಗೆ ಮಾಹಿತಿ ಇರುವುದು ಅವಶ್ಯಕ ಅದ. ಇದೇ ರೀತಿಯಾಗಿ ಆರ್ಟಿಕಲ್ 19ರಲ್ಲಿ ರೈಟ್ ಟು ಇಂಟರ್ನೆಟ್ ಬರ್ತಾ ಅನ್ನೋದು ನೋಡಿದ್ವಿ. ರೈಟ್ ಟು ಇಂಟರ್ನೆಟ್ ಯಾವ ಒಂದು ಪ್ರಕರಣದ ಮೂಲಕ ಅಸ್ತಿತ್ವಕ್ಕೆ ತರಲಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇಂದಿನ ವಿಡಿಯೋದಲ್ಲಿ ಭಾಳ ಡೀಟೇಲಾಗಿ ಹೇಳಾರ್ದೆ ನೇರವಾಗಿ ಯಾವುದು ಸರಿಯಾದ ಉತ್ತರ ಅದ ಅನ್ನೋದನ್ನು ನೋಡುವ ಪ್ರಯತ್ನ ಮಾಡೋಣ. ಸೊ ಮೊದಲನೇ ಆಪ್ಷನ್ ಅದ, ಅವನು ಅಥವಾ ಅವಳು RTI ಅಡಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದಾಗ ಅಂತ ಅದ. ಓಕೆ, ನೆಕ್ಸ್ಟ್ ಕಾನೂನಿನಿಂದ ಬಹಿರಂಗಪಡಿಸುವಿಕೆಯ ಅಗತ್ಯವಿದ್ದಾಗ. ನೆಕ್ಸ್ಟ್ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. ನಾಲ್ಕನೇದು, ತಿಳಿದುಕೊಳ್ಳಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದ, ಆಪ್ಷನ್ 3, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅನ್ನೋದು ಈ ಪ್ರಶ್ನೆಗೆ ಉತ್ತರ ಆಗ್ತದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತದ RTIನಲ್ಲಿ ಹಲವು ಸೆಕ್ಷನ್ಗಳು ಬರ್ತಾವೆ. ಈ ಸೆಕ್ಷನ್ 8A ಏನು ಹೇಳ್ತದೆ, ಈ ರೈಟ್ ಟು ಇನ್ಫಾರ್ಮೇಷನ್ಗೆ ಕೆಲವು ಎಕ್ಸೆಪ್ಷನ್ಗಳನ್ನು ಒದಗಿಸ್ತದೆ 8A. ಅದೇ ರೀತಿಯಾಗಿ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಯಾರಾದರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಏನಾಗ್ತದೆ, ಅದು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸಿದಂತಾಗುತ್ತದೆ. ಓಕೆ, ಸೊ ಒಂದನೇ ಪ್ರಶ್ನೆಗೆ ಉತ್ತರ ಯಾವುದು, ಆಪ್ಷನ್ 3. ನೆಕ್ಸ್ಟ್, ಸಂಸ್ಥೆಯೊಳಗಿನ ತಪ್ಪು, ಕಾನೂನುಬಾಹಿರ ಮತ್ತು ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಕೇಳೋಣ. ಇತ್ತೀಚೆಗೆ ಈ ಪ್ರಶ್ನೆಯ ಬಗ್ಗೆ ಸಾಕಷ್ಟು ಊಹಾಪೋಹ ಆಗಿರ್ಬೋದು, ಸುದ್ದಿಯಲ್ಲಿತ್ತು ಈ ಪ್ರಶ್ನೆ. ಯಾಕಂದ್ರೆ ಮೊದಲನೇ ಆಪ್ಷನ್ ಏನದ, ವಿಸ್ಪರಿಂಗ್. ಎರಡನೇದು ಡಿಸಿಪ್ಲಿನಿಂಗ್. ಮೂರನೇದು ವಿಷಲ್ ಬ್ಲೋವಿಂಗ್. ನಾಲ್ಕನೇದು ವಿಂಡ್ ಬ್ಲೋವಿಂಗ್. ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಬಂದಾಗ ವಿಂಡ್ ಬ್ಲೋವಿಂಗ್ ಯಾವುದೇ ಸಂಬಂಧ ಇಲ್ಲಿದು, ಡೈರೆಕ್ಟ್ ಎಲಿಮಿನೇಟ್ ಆಗ್ತದೆ. ವಿಂಡ್ ಅಂದರೆ ಮಾರುತಗಳು ಬೀಸುವುದನ್ನು ವಿಂಡ್ ಬ್ಲೋವಿಂಗ್ ಅಂತೇಳಿ ಕರಿತೇವೆ. ಪ್ರಶ್ನೆಗೂ ನಾಲ್ಕನೇ ಆಪ್ಷನ್ಗೂ ಯಾವುದೇ ಸಂಬಂಧ ಇಲ್ಲ. ನೆಕ್ಸ್ಟ್, ಡಿಸಿಪ್ಲಿನಿಂಗ್ ಏನು ಹೇಳ್ತದೆ, ಆ ಕಂಪನಿಯಲ್ಲಿ ಶಿಸ್ತು ಕಾಪಾಡುವುದನ್ನು ಡಿಸಿಪ್ಲಿನಿಂಗ್ ಅಂತೇಳಿ ಕರಿತೇವೆ. ಹಾಗಾದ್ರೆ ಈ ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುವುದಾಗಿರ್ಬೋದು ಅಥವಾ ದೂರನ್ನು ಸಲ್ಲಿಸುವುದು ಈ ಡಿಸಿಪ್ಲಿನ್ಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಸೊ ಎರಡನೇ ಆಪ್ಷನ್ ಎಲಿಮಿನೇಟ್ ಆಗ್ತದೆ. ಮೂಲತಃ ಡಿಸಿಪ್ಲಿನ್ ಅನ್ನೋದು ಪಾಸಿಟಿವ್ ಕಾನ್ಸೆಪ್ಟ್ ಅದ. ಪಾಸಿಟಿವ್ ಕಾನ್ಸೆಪ್ಟ್ ಅಂದರೆ ಉದ್ಯೋಗಿಗಳಲ್ಲಿ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಅವರಲ್ಲಿ ಡಿಸಿಪ್ಲಿನಿಂಗನ್ನು ಬೆಳೆಸುವುದು ಅಗತ್ಯವಾಗಿರ್ತದೆ. ಸೊ ಎರಡನೇ ಆಪ್ಷನ್ ಎಲಿಮಿನೇಟ್ ಆಯಿತು. ವಿಸ್ಪರಿಂಗ್ ಅಂದರೆ ಚೀರುವುದು, ಕೂಗುವುದು ಇತ್ಯಾದಿಗಳು ಈ ವಿಸ್ಪರಿಂಗನ್ನು ಸೂಚಿಸ್ತವೆ. ಸೊ ಮೊದಲನೇ ಆಪ್ಷನ್ ಎಲಿಮಿನೇಟ್ ಆಗ್ತದೆ. ವಿಷಲ್ ಬ್ಲೋವಿಂಗ್ ಅಂದರೆ ಏನು, ಮೂಲತಃ ಈ ಶಬ್ದಶಃ ಅರ್ಥಕ್ಕೆ ಹೋಗಬೇಡ್ರಿ. ವಿಷಲ್ ಬ್ಲೋವಿಂಗ್ ಅಂದ್ರೆ ಒಂದು ಕಂಪನಿ, ಆ ಕಂಪನಿಯಲ್ಲಿ ಯಾವುದೇ ತಕರಾರುಗಳು ಬಂದ್ರೆ ಅಥವಾ ಸಪೋಸ್ ಈಗ ಒಬ್ಬಳು ಮಹಿಳೆ ಅದಾರ, ಮಹಿಳೆಯ ಮೇಲೆ ಯಾವುದೇ ಥರದ ಅನ್ಯಾಯ ಆಗಿತ್ತಂದ್ರೆ ಆ ದೂರು ನೀಡುವ ಕ್ರಮವನ್ನು ವಿಷಲ್ ಬ್ಲೋವಿಂಗ್ ಅಂತೇಳಿ ಕರಿತೇವೆ. ಕೆಲವೊಂದು ಸಮಯದಲ್ಲಿ ಏನಾಗ್ತದೆ, ಈ ವಿಷಲ್ ಬ್ಲೋವರ್ಸ್ಗಳು ಏನಿರ್ತಾರಲ್ಲ ಅಥವಾ ಕಂಪನಿಯ ಆಂತರಿಕ ವಿಷಯಗಳ ಬಗ್ಗೆ ದೂರು ಸಲ್ಲಿಸುವ ಪ್ರಯತ್ನವನ್ನು ಯಾರು ಮಾಡ್ತಾರಲ್ಲ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಕಂಪನಿಯ ಮಾಲೀಕರಾಗಿರ್ಬೋದು, ಕಂಪನಿಯ ಇತರ ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ತಗೋತಾರೆ. ಆ ಉದ್ದೇಶದಿಂದ ಸರ್ಕಾರ ಏನು ಮಾಡ್ಯದ, ಸರ್ಕಾರ ವಿಷಲ್ ಬ್ಲೋವರ್ಸ್ ಆ್ಯಕ್ಟ್ ತಂದದ, ವಿಷಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್. ಈ ವಿಷಲ್ ಬ್ಲೋವರ್ಸ್ ಏನಿರ್ತಾರಲ್ಲ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಸರ್ಕಾರ ಹೊರ್ತದ. ಸೊ ಹಾಗಾಗಿ ಎರಡನೇ ಪ್ರಶ್ನೆಗೆ ಉತ್ತರ ಯಾವುದಾಯಿತು, ಆಪ್ಷನ್ 3. ನೆಕ್ಸ್ಟ್ ಮೂರನೇ ಪ್ರಶ್ನೆ, 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು
ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೇಗೆ ಕರೆಯಲಾಗುತ್ತದೆ? ಸ್ನೇಹಿತರೆ, ಮೂಲತಃ ಭಾರತದ ನಾಗರಿಕ ಸೇವೆಗಳಲ್ಲಿ ಸುಧಾರಣೆಯನ್ನು ತರುವ ಉದ್ದೇಶದಿಂದ 1995ರಲ್ಲಿ ಏನು ಮಾಡ್ತಾರೆ, ಈ ನಾಗರಿಕ ಸೇವಕರ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುವುದು ಇದರ ಉದ್ದೇಶವಾಗಿರ್ತದೆ. ಇಲ್ಲಿ ಏನು ಮಾಡ್ತಾರೆ, ನೋಲನ್ ಸಮಿತಿ ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳನ್ನು ಏನು ಮಾಡ್ತದೆ, ಶಿಫಾರಸು ಮಾಡ್ತದೆ. ಅದನ್ನು ಮುಖ್ಯವಾಗಿ ನಾವು ಸೋಯೆಲ್ ಅನ್ನೋ ಒಂದು ಕೋಡ್ ಮೂಲಕ ನೆನಪಿಡ್ತೇವೆ. ಸೆಲ್ಫ್ಲೆಸ್ನೆಸ್ ಅಂದರೆ ನಿಸ್ವಾರ್ಥ ಸೇವೆಯನ್ನು ಮಾಡುವುದು ಇದರ ಮೂಲ ಉದ್ದೇಶ. ಯಾವುದೇ ನಾಗರಿಕ ಸೇವಕರಾಗಿರ್ಬೋದು ತನ್ನ ಸ್ವಂತ ಹಿತಾಸಕ್ತಿಗೋಸ್ಕರ ಕಾರ್ಯನಿರ್ವಹಿಸಬಾರ್ದು, ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಕಾರ್ಯನಿರ್ವಹಿಸಬೇಕು. ಸೊ ನಿಸ್ವಾರ್ಥ ಸೇವೆಯನ್ನು ಮಾಡುವುದು ಅವರ ಆದ್ಯ ಕರ್ತವ್ಯವಾಗಿರಬೇಕು. ಓಪನ್ನೆಸ್, ಮುಕ್ತತೆ, ಯಾವುದೇ ಒಂದು ಕಾರ್ಯ ಅಥವಾ ಯೋಜನೆಯನ್ನು ಮಾಡುವಾಗ ಅದನ್ನು ತೆರೆದಿಡಬೇಕು. ನಾವು ಯಾವ ರೀತಿಯಾಗಿ ಮಾಡ್ಲತ್ತೇವೆ, ಪ್ರಕ್ರಿಯೆ ಏನದ, ಇದರ ಸಾಧಕ ಬಾಧಕಗಳು ಏನದವು ಅನ್ನೋದನ್ನು ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಬೇಕು. ನೆಕ್ಸ್ಟ್ ಎಚ್ ಅಂದರೆ ಹಾನೆಸ್ಟ್. ನೆಕ್ಸ್ಟ್ ಎ ಅಂದರೆ ಅಕೌಂಟೆಬಿಲಿಟಿ, ತಾವು ಮಾಡುವ ಕರ್ತವ್ಯ ಆಗಿರ್ಬೋದು, ತಮ್ಮ ನಿರ್ಧಾರಗಳಿಗೆ ಹೊಣೆಗಾರನಾಗಿರಬೇಕು. ನೆಕ್ಸ್ಟ್ ಇಂಟಿಗ್ರಿಟಿ ಅಂದರೆ ಏನು, ಸತ್ಯನಿಷ್ಠತೆ. ನೆಕ್ಸ್ಟ್ ಎಲ್ ಅಂದರೆ ಲೀಗ್ಯಾಲಿಟಿ, ಈ ರೀತಿಯಾಗಿ ಕಾನೂನುಬದ್ಧವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು. ಈ ರೀತಿಯಾಗಿ ನೋಲನ್ ಸಮಿತಿ ಏನದ 7 ತತ್ವಗಳನ್ನು ಈ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ಶಿಫಾರಸು ಮಾಡಿತ್ತು. ಹಾಗಾಗಿ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ನೆಕ್ಸ್ಟ್ ಪ್ರಶ್ನೆ 4ನೇ ಪ್ರಶ್ನೆ. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಂದ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಸ್ನೇಹಿತರೆ, ಪೊಲೀಸರು ತಮ್ಮ ಅಧಿಕಾರಾವಧಿಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಕೆಲವು ಮೂಲಭೂತ ಕರ್ತವ್ಯಗಳನ್ನು, ಮೂಲಭೂತ ವಿಚಾರಗಳನ್ನು ಪಾಲಿಸಬೇಕು. ಇಲ್ಲಿ ಮೂಲತಃ ವೈಯಕ್ತಿಕ ಪೂರ್ವಾಗ್ರಹಗಳು ಅನ್ನೋದು 1ನೇ ಆಪ್ಷನ್ ಅದ. ಸಾಮರಸ್ಯವನ್ನು ಪಾಲಿಸಬೇಕು. ಸೊ ನೆಕ್ಸ್ಟ್ ಉನ್ನತ ಮಟ್ಟದ ಶಿಸ್ತನ್ನು ಪಾಲಿಸಬೇಕು, ಸಾರ್ವತ್ರಿಕ ಭ್ರಾತೃತ್ವವನ್ನು ಪಾಲಿಸಬೇಕು. ಆದರೆ ಇಲ್ಲಿ ಏನು ಕೇಳೋಣ, ಯಾವ ಅಂಶಗಳಿಂದ ಮೇಲೇರಬೇಕು? ಸೊ ವೈಯಕ್ತಿಕ ಪೂರ್ವಾಗ್ರಹ ಮನಸ್ಸಿನಿಂದ ಮೇಲೇರಬೇಕು. ಏನಿದು ವೈಯಕ್ತಿಕ ಪೂರ್ವಾಗ್ರಹ ಅಂದ್ರೆ, ಒಬ್ಬ ವ್ಯಕ್ತಿಗೆ ಬಾಲ್ಯದಲ್ಲಿ ಹಲವಾರು ವಿಚಾರಗಳು ತನ್ನ ಮಾನಸಿಕದ ಮೇಲೆ ಪ್ರಭಾವ ಬೀರುತ್ತವೆ. ಅಂಥ ವಿಚಾರಗಳಿಂದ ಹೊರಬಂದು ತಟಸ್ಥವಾಗಿ ಚಿಂತನೆ ಮಾಡುವ ಅಥವಾ ವಿಚಾರ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಹಾಗಾಗಿ ವೈಯಕ್ತಿಕ ಪ್ರಭಾವದಿಂದ ಹೊರಬರುವುದು ಆತನಿಗೆ ಅವಶ್ಯಕವಾದ ವಿಚಾರವಾಗಿದೆ. ಸೊ 4ನೇ ಪ್ರಶ್ನೆಗೆ ಆಪ್ಷನ್ ಎ ರೈಟ್ ಆನ್ಸರ್. 5ನೇ ಪ್ರಶ್ನೆ. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ಸ್ನೇಹಿತರೆ, ಮೊದಲನೇ ಸ್ಟೇಟ್ಮೆಂಟ್ ಅದ ತಿರುಚುವಿಕೆಗೂ ಈ ನೈತಿಕ ನಡವಳಿಕೆಗೂ ಯಾವುದೇ ಸಂಬಂಧ ಇಲ್ಲ, ಎಕ್ಸಾಕ್ಟ್ ವಿರುದ್ಧ ಆಗ್ತದೆ. ಯಾವ ರೀತಿ ಹೇಳಿರ್ತಾರಲ್ಲ ಅದೇ ರೀತಿಯಾಗಿ ಪ್ರತಿಪಾದನೆ ಮಾಡುವುದು ಅವಶ್ಯಕವಾಗಿರ್ತದೆ. ಇತ್ತೀಚೆಗೆ ಹೇಳ್ತಾರೆ ರಾಜಕಾರಣಿಗಳು, ಪ್ರತಿಯೊಬ್ಬರು ಹೇಳ್ತಾರೆ, ನಾ ಇದನ್ನು ಹೇಳಿಲ್ಲ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂಥೇಳಿ. ಆ ರೀತಿ ಇರಬಾರ್ದು. ಸೊ ತಿರುಚುವಿಕೆ ಅನ್ನೋದೇನದ ಎಕ್ಸಾಕ್ಟ್ ವಿರುದ್ಧ ಅದ. ಎ ಸ್ಟೇಟ್ಮೆಂಟ್ ಎಲ್ಲೆಲ್ಲ ಅದು ಎಲಿಮಿನೇಟ್ ಆಗ್ತದೆ. ಉಳಿತೇನು CED ಆಪ್ಷನ್ 1 ಮತ್ತು 2. ಇಲ್ಲಿ ಏನದ ಈ ಕಾಮನ್ ಅದ. ಈ ಕಾಮನ್ ಅದನ್ನ 5ನೇ 5 ಏನಲ್ಲ ಹೇಳಿಕೆ ಏನಲ್ಲ 100% ಕರೆಕ್ಟ್ ಆಯ್ತು, ನೋಡು ಅಗತ್ಯವೇ ಇಲ್ಲ. ನೆಕ್ಸ್ಟ್ ಇದು ಬಿನು ನೋಡೋದು ಅವಶ್ಯಕತೆಯೇ ಇಲ್ಲ, ಯಾಕಂದ್ರೆ ಸಿ ಮತ್ತು ಡಿ ಎರಡೇ ನೋಡ್ಬೇಕೀಗ. ಸಿ ಏನದ ರಹಸ್ಯ ಮತ್ತು ಸ್ಪರ್ಧೆ. ಸ್ನೇಹಿತರೆ, ಆಗಲೇ ನೀವು ಮೂರನೇ ಪ್ರಶ್ನೆಯನ್ನು ನೋಡಿದ್ರೆ ಈ ನೋಲನ್ ಸಮಿತಿಯ ಶಿಫಾರಸು ಏನಿತ್ತು, ಓಪನ್ನೆಸ್ ಅನ್ನೋದಿತ್ತು. ಓಪನ್ನೆಸ್ ಅಂದರೆ ಮುಕ್ತತೆ. ಇದು ಆಡಳಿತಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಲಕ್ಷಣ ಅಥವಾ ಪ್ರಮುಖ ಗುಣಲಕ್ಷಣವಾಗಿದೆ. ಆದ್ದರಿಂದ ಇಲ್ಲಿ ಏನು ಹೇಳೋಣ, ಅದಕ್ಕೆ ತಕ್ಕಂತೆ ರಹಸ್ಯ ಅಂದಾನ. ಸೊ ಹಾಗಾಗಿ ರಹಸ್ಯ ಬರಲ್ಲ, ಓಪನ್ನೆಸ್ ಇರಬೇಕು. ನೈತಿಕ ನಡವಳಿಕೆ ಇರಬೇಕಾದ್ರೆ ಮುಕ್ತತೆ ಇರಬೇಕು. ನಾವೇನು ಮಾಡ್ಲತ್ತೇವಲ್ಲ ಅದನ್ನು ತೆರೆದಿಡುವುದು, ಜನರಿಗೆ ತಿಳಿ ಹೇಳುವುದು, ಇದು ಮುಕ್ತತೆ. ಹಾಗಾಗಿ ಸಿ ಬರಲ್ಲ ಅಂದರೆ ಆಪ್ಷನ್ 1 ಎಲಿಮಿನೇಟ್ ಆಯಿತು. ಆಪ್ಷನ್ 2 ಏನಲ್ಲ ಕರೆಕ್ಟ್ ಆನ್ಸರ್ ಆಗ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ 6ನೇ ಪ್ರಶ್ನೆ. ಶಾಸನ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನಾವು ನೋಡೇವು ಹಿಂದಿನ ವಿಡಿಯೋದಲ್ಲಿ, ಶಾಸನಗಳನ್ನು ರಚಿಸುವ ಜವಾಬ್ದಾರಿ ಮೂಲತಃ ಭಾರತದಲ್ಲಿ ಶಾಸಕಾಂಗದ ಜವಾಬ್ದಾರಿಯಾಗಿದೆ. ಕೆಲವೊಮ್ಮೆ ರಾಷ್ಟ್ರಪತಿಗಳು ಶಾಸನಗಳನ್ನು ರೂಪಿಸುವ ಕಾರ್ಯವನ್ನು ಹೊಂದಿರುತ್ತಾರೆ. ಇಲ್ಲೇನದ, ಶಾಸನಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು, ಎಲ್ಲ ಅಂದಲ್ಲಿ ಹೈಲೈಟ್ ಮಾಡಿ ಮೊದಲು. ನೆಕ್ಸ್ಟ್, ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು ಆರ್ಟಿಕಲ್ 100
ಕ್ಲಾಸ್ 1ನೇ ವಿಧಿ ತಿಳಿಸುತ್ತದೆ. ಸ್ನೇಹಿತರೆ, ಇಲ್ಲಿ ಗಮನ ಇರಲಿ, ಸಂಸತ್ತಿನ ಎಲ್ಲ ವಿಷಯ ಅಂದಾನ, ಬಹುಮತ ಅಂದಾನ. ಆದ್ರೆ ಯಾವ ಬಹುಮತ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಬಹುಮತಗಳಲ್ಲಿ ವಿವಿಧ ಪ್ರಕಾರ ಅದಾವೆ. ಸಾಮಾನ್ಯ ಬಹುಮತ ಅಥವಾ ಸರಳ ಬಹುಮತ ಅಂತೇಳಿ ಕರಿತೇವೆ, ವಿಶೇಷ ಬಹುಮತ ಅಂತೇಳಿ ಕರಿತೇವೆ. ವಿಶೇಷ ಬಹುಮತದೊಂದಿಗೆ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ರ್ಯಾಟಿಫಿಕೇಷನ್ ಬೇಕು. ಇದು ಅತ್ಯಂತ ಕಠಿಣ ಬಹುಮತ ಅಂತೇಳಿ ಕರಿತೇವೆ. ಸೊ ಏನಾಯಿತು, ಅರ್ಧದಷ್ಟು ರಾಜ್ಯಗಳ ಅನುಮೋದನೆ ಅಗತ್ಯ ಬರ್ತದೆ. ಇಲ್ಲೇನಂದಾನ, ಜಸ್ಟ್ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು ವಿಧಿ ಕೊಟ್ಟಾನ, ಸ್ಪೆಸಿಫಿಕ್ಕಾಗಿ ವಿಧಿ ಕೊಟ್ಟಾನ. ಈ ವಿಧಿ ತಿಳಿಸುತ್ತದೆ. ಸೊ ಎ ಆಪ್ಷನ ನಿಮ್ಗೆ ಎ ಸ್ಟೇಟ್ಮೆಂಟ್ ಏನಂದ್ರೆ ಗೊತ್ತಿಲ್ಲ ಅನ್ಕೋರಿ. ಇಲ್ಲೇನು ಕೊಟ್ಟಾನ, ಎ 3 ಕಡೆ ಎ ಕೊಟ್ಟಾನ. ಅಂದರೆ ಬಹುತೇಕವಾಗಿ ಏನಿರ್ತದೆ, ಇದು ಕರೆಕ್ಟ್ ಇರೋ ಸಾಧ್ಯತೆ ಹೆಚ್ಚಿರ್ತದೆ. ನಾವು ಸಾಧ್ಯತೆ ಅಲ್ಲತ್ತೇವೆ, ಕರೆಕ್ಟೇ ಅಲ್ಲತ್ತಿಲ್ಲ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಬರೋಣ. 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದು. ಇಲ್ಲಿ ಗಮನ ಇಡಬೇಕು, ಸಂಸತ್ತಿನ 2 ಅಂದಲ್ಲಿ ತಪ್ಪಿರ್ಬೋದು, ಅಥವಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ ನಾವು. ಏನು ಮಾಡ್ಯಾನ, ಇದನ್ನು ಈ 2 ಸದನ ಅಂಥೇಳಿ ಏನು ಕೊಟ್ಟಲ್ಲ, ಇಲ್ಲಿ ಹಣಕಾಸಿನ ಮಸೂದೆ ಅಂದಾನ. ಸೊ ಮನಿ ಬಿಲ್ ಅಥವಾ ಹಣಕಾಸಿನ ಮಸೂದೆ ಮೂಲತಃ, ಸೊ ಮನಿ ಬಿಲ್ ಆರ್ಟಿಕಲ್ 110 ಹೇಳ್ತದೆ. ಏನು ಹೇಳ್ತದೆ, ಇದು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡನೆಯಾಗಬೇಕು. ಲೋಕಸಭೆಯಲ್ಲಿ ಮಂಡನೆ ಆಗಬೇಕಾದರೆ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿಯನ್ನು ಪಡೆಯಬೇಕು ಇತ್ಯಾದಿಗಳನ್ನೆಲ್ಲ ಹೇಳ್ತದೆ. ಈ ಹಣಕಾಸು ಮಸೂದೆಗಳ ಮೇಲೆ ರಾಜ್ಯಸಭೆ ಯಾವುದೇ ಅಧಿಕಾರವನ್ನು ಹೊಂದಿರುವುದಿಲ್ಲ. ಕೇವಲ 14 ದಿನಗಳು ಮಾತ್ರ ಅವಧಿ ಇರ್ತದೆ. ಅದು ಪಾಸ್ ಮಾಡದೇ ಇರಲಿ, ಉಭಯ ಸದನಗಳಿಂದ ಪಾಸ್ ಆಗಿದೆ ಅಂಥೇಳಿ ರಾಷ್ಟ್ರಪತಿಯವರ ಅನುಮೋದನೆಗೆ ಕಳಿಸಲಾಗುತ್ತದೆ ಅಂಥೇಳಿ ಎಲ್ಲ ಓದೆವು. ಸೊ ಹಾಗಾಗಿ 107ನೇ ವಿಧಿ ಅಂದಾದ ಇಲ್ಲಿ ತಪ್ಪದ. ಸೊ 2 ಸದನಗಳಲ್ಲಿ ಮಂಡಿಸಬಹುದು, ಇದನ್ನು ತಪ್ಪದ. ಸೊ ಆಪ್ಷನ್ ಬಿ ಏನಾಯಿತು, ಸ್ಟೇಟ್ಮೆಂಟ್ ಬಿ ಏನಾಗ್ತದ, ತಪ್ಪಾಗ್ತದ. ಆಪ್ಷನ್ ಬಿ ಇಲ್ಲಿ ಅದ, ಇದು ಹೋಯ್ತು. ನೆಕ್ಸ್ಟ್ ಇದು ಒಂದೇ ಅದ. ಸೊ ಆಪ್ಷನ್ 4 ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ಏನು ಹೇಳ್ತದೆ, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಅಥವಾ ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಹೌದು ಸ್ನೇಹಿತರೆ, ಇದು ಪಾರ್ಷಿಯಲಿ ಕರೆಕ್ಟ್ ಅದ. ಆದ್ರೆ ಯಾಕೆ ಕರೆಕ್ಟ್ ಅಂತ ಹಾಕ್ಬೋದು ಅಂದ್ರೆ, ಅವ ಎಲ್ಲ ಮಸೂದೆಗಳು ಅಂದಿಲ್ಲ. ಒಟ್ಟು 6 ಮಸೂದೆಗಳಲ್ಲಿ 4 ಮಸೂದೆಗಳು ಏನಿರ್ತಾವೆ ಜೀವಂತವಾಗಿರ್ತಾವೆ, 2 ಮಸೂದೆಗಳು ಏನಂತಾವು ಲ್ಯಾಪ್ಸ್ ಆತಾವು. ಯಾವ 2 ಮಸೂದೆಗಳು ಲ್ಯಾಪ್ಸ್ ಆತಾವು ಅಂದ್ರೆ, ಈಗ ಲೋಕಸಭೆಯಲ್ಲಿ ಮಂಡಿಸಿ ಪಾಸಾಗಿ ನಂತರ ಅದನ್ನು ರಾಜ್ಯಸಭೆಗೆ ಕಳಿಸಿದ್ರೆ ಅಂಥ ಮಸೂದೆ ಏನಾಗ್ತದೆ, ಲ್ಯಾಪ್ಸ್ ಆಗ್ತದೆ. ಇದು ಒಂದಾಯಿತು. ನೆಕ್ಸ್ಟ್ ಲೋಕಸಭೆಯಲ್ಲಿ ಏನದ ಪೆಂಡಿಂಗ್ ಇತ್ತಂದ್ರೆ ಅಂಥ ಮಸೂದೆ ಕೂಡ ಲ್ಯಾಪ್ಸ್ ಆಗ್ತದೆ. ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿ ಲೋಕಸಭೆಯಲ್ಲಿ ಪೆಂಡಿಂಗ್ ಇತ್ತಂದ್ರೆ ಅದು ಕೂಡ ಏನಾಗ್ತದೆ, ಲ್ಯಾಪ್ಸ್ ಆಗ್ತದೆ. ಸೊ ಒಟ್ಟು 6 ಮಸೂದೆಗಳಲ್ಲಿ 2 ಮಸೂದೆಗಳು ಲ್ಯಾಪ್ಸ್ ಆಗ್ತಾವು. ಹಾಗಾದರೆ ಯಾವ ಮಸೂದೆಗಳು ಲ್ಯಾಪ್ಸ್ ಆಗೋದಿಲ್ಲ ಅಂತ ಕೇಳಿದ್ರೆ, ಯಾವ ಮಸೂದೆಗಳ ಮೇಲೆ 2 ಉಭಯ ಸದನಗಳು ಅನುಮೋದನೆಯನ್ನು ನೀಡಿ ರಾಷ್ಟ್ರಪತಿಯ ಅಂಗೀಕಾರಕ್ಕಾಗಿ ಹೋಗಿರ್ತಾವಲ್ಲ ಅಂಥ ಮಸೂದೆಗಳು ಲ್ಯಾಪ್ಸ್ ಆಗಲ್ಲ. ಇದು ಒಂದು. ರಾಷ್ಟ್ರಪತಿಯವರು ಏನಾದ ಪುನರ್ವಿಮರ್ಶೆಗೆ ಸಸ್ಪೆನ್ಸಿವ್ ವೀಟೋ ಬಳಸಿ ಮರಳಿ ಸಂಸದಕ್ಕೆ ಕಳಿಸಿದಾಗ ಅಂಥ ಮಸೂದೆಗಳು ಲ್ಯಾಪ್ಸ್ ಆಗಲ್ಲ. ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆದಾಗ ಅಂಥ ಮಸೂದೆಗಳು ಲ್ಯಾಪ್ಸ್ ಆಗಲ್ಲ. ನೆಕ್ಸ್ಟ್ ಒಂದು ಮಸೂದೆಯನ್ನು ರಾಜ್ಯಸಭೆಯಲ್ಲೇ ಪರಿಚಯ ಮಾಡ್ಯಾರ, ರಾಜ್ಯಸಭೆಯಲ್ಲೇ ಪರಿಚಯ ಮಾಡಿ ರಾಜ್ಯಸಭೆಯಲ್ಲೇ ಇನ್ನೂ ಪೆಂಡಿಂಗ್ ಇದ್ದರೆ ಅಂಥ ಮಸೂದೆಗಳು ಲ್ಯಾಪ್ಸ್ ಆಗೋದಿಲ್ಲ. ಇದು 3ನೇ ಸ್ಟೇಟ್ಮೆಂಟ್ಗೆ ವಿವರಣೆ. ಹಾಗಾಗಿ ಸಿನೂ ರೈಟ್ ಆಗ್ತದೆ. ಎ ರೈಟ್, ಸಿ ರೈಟ್ ಅಂದ್ರೆ ಆಪ್ಷನ್ 3 ಮತ್ತು ಆಪ್ಷನ್ 2 ಎರಡರ ನಡುವೆ ನಿಂದಿರ್ತೇವೆ. ಸ್ಟೇಟ್ಮೆಂಟ್ ಡಿ ಏನು ಹೇಳ್ತದೆ, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಡಿ ಸ್ಟೇಟ್ಮೆಂಟನ್ನು ಜನರಲ್ ಆಗಿ ಥಿಂಕ್ ಮಾಡ್ರೆ ಕರೆಕ್ಟ್ ಅದ. ಯಾಕಂದ್ರೆ ಯಾವುದೇ ಒಂದು ಮಸೂದೆಯನ್ನು ಯಾವುದೇ ಸಭೆಯಲ್ಲಿ ಮಂಡಿಸಿದಾಗ ಉಭಯ ಸದನಗಳು ಏನು ಮಾಡ್ತಾವೆ, ಅದ್ರ ಮೇಲೆ ಚರ್ಚೆ ಮಾಡ್ತಾವೆ, ಪರಿಶೀಲನೆ ಮಾಡ್ತಾವೆ. ಅದರ ಮೇಲೆ ಎರಡೂಗಳು ಒಮ್ಮತ ಅಥವಾ ಒಪ್ಪಿಗೆಯನ್ನು ಸಲ್ಲಿಸಿ ರಾಷ್ಟ್ರಪತಿಯವರ ಅನುಮೋದನೆಗೆ ಕಳಿಸಲಾಗ್ತದೆ. ಹಾಗಾಗಿ 4ನೇ ಸ್ಟೇಟ್ಮೆಂಟ್ ಏನದ ರೈಟ್ ಆಗ್ತದೆ. ಸೊ ಆಪ್ಷನ್ 3 ಏನದಲ್ಲ ರೈಟ್ ಆನ್ಸರ್ ಆಗ್ತದೆ, ACD. ಆದರೆ ಇಲ್ಲಿ ಕೆಲವೊಂದು ಮಸೂದೆಗಳ ಸಂದರ್ಭದಲ್ಲಿ ಅದು ಹಣಕಾಸು ಮಸೂದೆ ಅಂತ ಇನ್ಕಾ ನೋಡಿದೆವು, ರಾಜ್ಯಸಭೆಗೆ ಕಡಿಮೆ ಅಧಿಕಾರ ಇರ್ತದೆ. ಮತ್ತು 117ನೇ ವಿಧಿ 1ನೇ ಕ್ಲಾಸ್ ಪ್ರಕಾರ ವಿತ್ತೀಯ ಮಸೂದೆ ಅಂತ ಬರ್ತದೆ, ಫೈನಾನ್ಸ್ ಬಿಲ್. ಸೊ ಆ ಫೈನಾನ್ಸ್ ಬಿಲ್ ಟೈಪ್ 1ರ ಸಂದರ್ಭದಲ್ಲಿ ಅದನ್ನು ಕೂಡ ಕೇವಲ ಲೋಕಸಭೆಯಲ್ಲಿಯೇ ಮಾತ್ರ ಮಂಡಿಸಬೇಕು ಅಂಥೇಳಿ ಅದು ಹೇಳ್ತದೆ. ಅಂಥ ವಿಶೇಷ ಸಂದರ್ಭದಲ್ಲಿ ರಾಜ್ಯಸಭೆಗೆ
ಕಡಿಮೆ ಅಧಿಕಾರ ಇರುವುದರಿಂದ ಅಂಥ ಸಂದರ್ಭದಲ್ಲಿ ಡಿ ಆಪ್ಷನ್ ಅಥವಾ ಡಿ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ಇಲ್ಲಿ ಯಾವುದೇ ಮಸೂದೆಯನ್ನು ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ, ಹಾಗಾಗಿ ಎ ಮತ್ತು ಸಿ ಡಿ ಇದೇನಾಗ್ತದೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, UPSC ಸದಸ್ಯರನ್ನು ನೇಮಕಾತಿ ಮಾಡುವವರು. ಒನ್ ಲೈನರ್ ಕ್ವಶನನ್ನು ಕೇಳಲಾಗಿದೆ ನೇರವಾಗಿ. ಸ್ನೇಹಿತರೆ, ಕೇಂದ್ರದ ಮಟ್ಟದಲ್ಲಿ ಈ ಅಖಿಲ ಭಾರತ ಸೇವೆಗಳನ್ನು ಮತ್ತು ರಾಷ್ಟ್ರೀಯ ಸೇವೆಗಳನ್ನು ನೆರವೇರಿಸುವ ಈ ನಾಗರಿಕ ಸೇವಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿ UPSCಗೆ ಇರ್ತದೆ. ಸೊ ಅಂಥ UPSCಯ ಸದಸ್ಯರನ್ನು ಅಥವಾ ಚೇರ್ಮನ್ಗಳನ್ನು ನೇಮಕ ಮಾಡುವ ಅಧಿಕಾರ ಭಾರತದ ರಾಷ್ಟ್ರಪತಿಗೆ ಇರ್ತದೆ. ಓಕೆ. ಸೊ ಸ್ನೇಹಿತರೆ, ಆರ್ಟಿಕಲ್ 315 ಏನು ಹೇಳ್ತದೆ, ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಮಾಹಿತಿಯನ್ನು ಒದಗಿಸ್ತದೆ. ಓಕೆ. ನೆಕ್ಸ್ಟ್ 8ನೇ ಪ್ರಶ್ನೆ ಏನು ಹೇಳ್ತದೆ, ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಮೊದಲ ನಮ್ಮ ಸಂವಿಧಾನದಲ್ಲಿ ಒಟ್ಟು ಆರಂಭದಲ್ಲಿ 8 ಅನುಸೂಚಿಗಳಿದ್ದವು. ವಿವಿಧ ತಿದ್ದುಪಡಿಗಳ ಮೂಲಕ ಟೋಟಲ್ ಈಗ 12 ಅನುಸೂಚಿಗಳದಾವು. ಸೊ 12 ಅನುಸೂಚಿಗಳನ್ನು ಒಂದು ಪಟ್ಟಿ ಮಾಡ್ಯವು ನಾವು. 73ನೇ ತಿದ್ದುಪಡಿ ಏನು ಹೇಳ್ತದೆ, 74ನೇ ತಿದ್ದುಪಡಿ ಏನು ಹೇಳ್ತದೆ, 52ನೇ ತಿದ್ದುಪಡಿಯ ಮೂಲಕ ಯಾವ ಅನುಸೂಚಿಯನ್ನು ಸೇರಿಸಲಾಯಿತು, 1ನೇ ತಿದ್ದುಪಡಿಯ ಮೂಲಕ ಯಾವ ಅನುಸೂಚಿ ಎಲ್ಲ ನೋಡ್ಯವು. ಇದು ಕೇವಲ ಈಗ ಪ್ರಶ್ನೆಗಳಿಗೆ ಆನ್ಸರನ್ನು ಹುಡುಕಾಡೋಣ. 7ನೇ ಅನುಸೂಚಿ ಅಂದಾನ. 7ನೇ ಅನುಸೂಚಿಯು ಮುಖ್ಯವಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಉಲ್ಲೇಖ ಮಾಡ್ತದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಸ್ನೇಹಿತರೆ, ಮೂಲತಃ ಈ ಸಮವರ್ತಿ ಪಟ್ಟಿಯನ್ನು ನಾವು ಆಸ್ಟ್ರೇಲಿಯಾದಿಂದ ಎರವಲು ಪಡೆದೆವು. ಸೊ ಹಾಗಾಗಿ ಈ 7ನೇ ಅನುಸೂಚಿಯಲ್ಲಿ 3 ಪಟ್ಟಿ, ಎ ಕೇಂದ್ರ ಪಟ್ಟಿ, ಬಿ ರಾಜ್ಯ ಪಟ್ಟಿ, ಸಿ ಸಮವರ್ತಿ ಪಟ್ಟಿ. ಸೊ ABC ಅನ್ನೋದಲ್ಲ ಸರಿಯಾದ ಉತ್ತರ ಅದ. ನೆಕ್ಸ್ಟ್ 9ನೇ ಪ್ರಶ್ನೆ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ. ಸ್ನೇಹಿತರೆ, ಎಕ್ಸಾಕ್ಟ್ UPSC ಕ್ವಶನ್ ಅದಿದು. ಎಕ್ಸಾಕ್ಟ್ UPSC ಕ್ವಶನ ಯಾವ ರೀತಿಯಾಗಿ ಬಿಡಿಸ್ಬೋದು ಅಂದ್ರೆ, ಮೂಲತಃ ಈ ಸಂಸದೀಯ ಸರ್ಕಾರ ಪದ್ಧತಿಯನ್ನು ನಾವು ಬ್ರಿಟನ್ನಿಂದ ಎರವಲು ಪಡೆದೆವು. ಓಕೆ, 1ನೇ ಪಾಯಿಂಟ್. ಈ ಸಂಸದೀಯ ಸರ್ಕಾರ ಪದ್ಧತಿಯ ವಿಶೇಷತೆ ಏನಂದ್ರೆ, ಕಾರ್ಯಾಂಗವು ಶಾಸಕಾಂಗಕ್ಕೆ ಉತ್ತರದಾಯಿಯಾಗಿರುತ್ತದೆ. ಇದು ಜನರಲ್ ಆಗಿ. ಇನ್ ಜನರಲ್ ನಾವು ಏನು ಹೇಳ್ಬೋದು, ಕಾರ್ಯಾಂಗವು ಶಾಸಕಾಂಗಕ್ಕೆ ಉತ್ತರದಾಯಿಯಾಗಿರುತ್ತದೆ ಅಂತ ಹೇಳ್ಬೋದು. ಟು ಬಿ ಸ್ಪೆಸಿಫಿಕ್, ಕಾರ್ಯಾಂಗವು ಲೋಕಸಭೆಗೆ ಉತ್ತರದಾಯಿಯಾಗಿರಬೇಕು. ಕಾರಣ, ದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ದೇಶದ ಆಡಳಿತದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರ ಕೇವಲ ಲೋಕಸಭೆಗಿರುತ್ತದೆ. ಆಗಲೇ ಆರ್ಟಿಕಲ್ 110 ನೋಡಿದೆವು, 117 ನೋಡಿದೆವು. ಏನು ಹೇಳ್ತದೆ, ಮನಿ ಬಿಲ್ಲನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಅಂತೇಳಿ ನೋಡಿದೆವು. ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವ ಸರ್ಕಾರ ಏನು ಮಾಡ್ತದೆ, ಈ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೇವಲ ಲೋಕಸಭೆಯಲ್ಲಿ ಮಂಡಿಸ್ತದೆ. ನಿರ್ಧಾರಗಳನ್ನು ಲೋಕಸಭೆ ಮಾತ್ರ ತಗೋತದೆ. ಇಲ್ಲಿ ಏನು ಕೊಟ್ಟಾನ, ಸಂವಿಧಾನ ಅಂದಾನ, ಶಾಸಕಾಂಗ ಅಂದಾನ, ಜನರು ಅಂದಾನ, ನ್ಯಾಯಾಂಗ ಅಂದಾನ. ಸೊ ಲೋಕಸಭೆ ಅನ್ನೋ ಶಬ್ದವನ್ನು ಕೇಳಿಲ್ಲ. ಲೋಕಸಭೆ ಮತ್ತು ಶಾಸಕಾಂಗ ಎರಡೂ ಕೊಟ್ಟರೆ ಅವಾಗ ಲೋಕಸಭೆ ಹಾಕಬೇಕು. ಎರಡೂ ಕೊಟ್ಟಿರಲಿಲ್ಲ ಅಂದ್ರೆ ಎರಡೂದ್ರ ಒಂದು ಯಾವುದರ ಕೊಟ್ಟಿದ್ರೆ ಅದನ್ನು ಹಾಕಬೇಕು. ಸೊ ಇಲ್ಲಿ ಶಾಸಕಾಂಗ ಅಂತೇಳಿ ಒಂದೇ ಕೊಟ್ಟಾನ, ಶಾಸಕಾಂಗ ಅನ್ನೋದು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ 10ನೇ ಪ್ರಶ್ನೆ, ಭಾರತದ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಎಷ್ಟನೇ ಭಾಗ ಅಂದಾನ ನಾವು ಮೊದಲೇ ಹೇಳಿದ್ದೆವು. ಈ ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು ಪಾಲಿಟಿ ವಿಷಯದಲ್ಲಿ ಫ್ಯಾಕ್ಟ್ ಶೀಟ್ಗಳನ್ನು ಮಾಡಿರಿ, ಅನುಸೂಚಿಗಳನ್ನು ನೋಡಿರಿ. 12 ಅನುಸೂಚಿ, 22 ಭಾಗ ಏನದಾವು, ಆ 22 ಭಾಗಗಳನ್ನು ನಾವು ನೋಡಿರಿ. ಮಹತ್ವದ ಭಾಗಗಳನ್ನು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೆವು. ಈ ತುರ್ತು ಪರಿಸ್ಥಿತಿಯ ಭಾಗ ಎಷ್ಟನೇದಂದ್ರೆ 18ನೇ ಭಾಗ. 10ನೇ ಭಾಗ ಏನು ಹೇಳ್ತದೆ. ಸೊ 1ನೇ ಆಪ್ಷನ್ 16ನೇ ಭಾಗ ಏನು ಹೇಳ್ತದೆ. ಸೊ 10ನೇ ಭಾಗ ಏನು ಹೇಳ್ತು, ಬುಡಕಟ್ಟು ಸಂಬಂಧಪಟ್ಟಂತೆ ವಿವರಣೆ ಮಾಡುವಂಥ ಪ್ರಯತ್ನ ಮಾಡ್ತದೆ. 16ನೇ ಭಾಗ ಯಾವುದು, ವಿಶೇಷ ಪ್ರಾವಧಾನಗಳು. 16 ವಿಶೇಷ ಪ್ರಾವಧಾನ. ನೆಕ್ಸ್ಟ್ 12ನೇ ಭಾಗ ಏನು ಹೇಳ್ತದೆ, ಹಣಕಾಸು ಆಗಿರ್ಬೋದು, ಒಪ್ಪಂದ ಆಗಿರ್ಬೋದು, ಅಥವಾ ಹಣಕಾಸು ಸಂಬಂಧಗಳನ್ನು ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಹಣಕಾಸು ಸಂಬಂಧಗಳ ಬಗ್ಗೆ ಉಲ್ಲೇಖ ಮಾಡ್ತದೆ 12ನೇ ಭಾಗ. ಸೊ 18ನೇ ಭಾಗ ಏನು, ತುರ್ತು ಪರಿಸ್ಥಿತಿ. ಈ 18 ಭಾಗದ ಅಡಿ ಒಟ್ಟು 3 ತುರ್ತು ಪರಿಸ್ಥಿತಿಗಳನ್ನು ಸಂವಿಧಾನ ನೀಡ್ತದೆ. 3 ತುರ್ತು ಪರಿಸ್ಥಿತಿಗಳಲ್ಲಿ ಆರ್ಟಿಕಲ್ 352 ಏನು ಹೇಳ್ತದೆ, ನ್ಯಾಷನಲ್ ಎಮರ್ಜೆನ್ಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 356 ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಇದನ್ನು ರಾಷ್ಟ್ರಪತಿ ಆಡಳಿತ ಅಂತೇಳಿ ಕರಿತೇವೆ.
360 ಏನು ಹೇಳ್ತದೆ ಹಣಕಾಸು ತುರ್ತು ಪರಿಸ್ಥಿತಿ. ಈ ಎಲ್ಲ ಥರದ ತುರ್ತು ಪರಿಸ್ಥಿತಿಯನ್ನು ಭಾಗ 18ರಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಹಾಗಾಗಿ 10ನೇ ಪ್ರಶ್ನೆಗೆ ಆಪ್ಷನ್ 2 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಭಾರತದ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾದ ಅಥವಾ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂದಾನ. ಮೊದಲನೇ ಪಾಯಿಂಟ್ ಏನು ಮಾಡಬೇಕು, ಸರಿಯಲ್ಲ ಅಂದಲ್ಲಿ ಹೈಲೈಟ್ ಮಾಡಬೇಕು ನೀವು. ಇದೇ ರೀತಿಯಾಗಿ ಸಿಲ್ಲಿ ಮಿಸ್ಟೇಕನ್ನು ಪ್ರತಿಯೊಬ್ಬರು ಮಾಡ್ತೀರಿ. ಸೊ 1ನೇ ಸ್ಟೇಟ್ಮೆಂಟ್ ಏನದ, ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನಲ್ಲಿ ಸರಳ ಬಹುಮತದಿಂದ ಅಂಗೀಕರಿಸಬಹುದು. ಓಕೆ. ನೆಕ್ಸ್ಟ್, ರಾಷ್ಟ್ರಪತಿ ಆಡಳಿತವನ್ನು ವಿಧಿಸಿರುವ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯದ ಸಂಬಂಧದಲ್ಲಿ ಬದಲಾವಣೆ ಆಗುತ್ತದೆ. ಓಕೆ. ನೆಕ್ಸ್ಟ್, ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಬಹುದು. ಓಕೆ. ಇದನ್ನು ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೇಲ್ಯೂರ್ ಅಂತೇಳಿ ಗುರುತಿಸ್ತೇವೆ ನಾವು. ನೆಕ್ಸ್ಟ್, ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಸ್ನೇಹಿತರೆ, ಆಪ್ಷನ್ ಡಿ ಏನಂದಾನ, ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂದಾನ. ಇದು ಏನಾಗ್ತದೆ, ರಾಂಗ್ ಆಗ್ತದೆ. ಸೊ ಇದು ರಾಂಗ್ ಅನ್ನೋಣ, ಯಾವುದು ಸರಿಯಲ್ಲ ಅಂದಿರೋ ಕಾರಣ ಆಪ್ಷನ್ 4 ಏನಾಗ್ತದೆ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ನೇರವಾಗಿ 10, 11ನೇ ಪ್ರಶ್ನೆಗಳನ್ನು ಎರಡು ಏನು ಮಾಡ್ಯಾನ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೇಳ್ಯಾನ. ಇಲ್ಲಿ ಏನು ಕೇಳ್ಯಾನ, ಆರ್ಟಿಕಲ್ 356 ಬಗ್ಗೆ ಕೇಳ್ಯಾನ. ಸೊ 356 ಏನಂತದ, ಯಾವುದೇ ಒಂದು ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರ ಕುಸಿದಾಗ ಇದು 356 ಆಯಿತು. ಅಥವಾ ಕೇಂದ್ರವು ನೀಡಿದ ನಿರ್ದೇಶನವನ್ನು ಆ ರಾಜ್ಯವು ಅಂದ್ರೆ ಪೂರೈಸಲು ಸಾಧ್ಯವಿಲ್ಲದಿದ್ದಾಗ ಅಥವಾ ಉಲ್ಲಂಘನೆ ಮಾಡಿದಾಗ ಆರ್ಟಿಕಲ್ 365 ಅಡಿ ಆ ರಾಜ್ಯದಲ್ಲಿ ಏನು ಮಾಡ್ಬೋದು, ರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು. ಓಕೆ. 356, 365 ಇಲ್ಲೇನು ಕೇಳೋಣ, ಈ 356 ಅಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿದಾಗ ಯಾವ ಪರಿಣಾಮ ಆತದ ಅಂತೇಳಿ ಕೇಳೋಣ. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಆತ ಅಂತೇಳಿ ಕೊಟ್ಟಾನ. ಸೊ ಇಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಅಲ್ಲಿಯ ಕಾರ್ಯಾಂಗ ಏನಿರ್ತದೆ, ಅಲ್ಲಿಯ ಆಡಳಿತ ಪಕ್ಷ ಏನು ಆಡಳಿತ ನಡೆಸ್ಕೊಂಡು ಹೋಗ್ತಿರ್ತದೆ, ಸರ್ಕಾರ ಡಿಸಾಲ್ವ್ ಆಗ್ತದೆ. ಅಲ್ಲಿ ಸರ್ಕಾರದ ಸಂಪೂರ್ಣ ಕಾರ್ಯವನ್ನು ರಾಷ್ಟ್ರಪತಿಗಳು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ. ಸ್ವತಃ ತಾವೇ ಅಧಿಕಾರ ಮಾಡ್ಬೋದು ಅಥವಾ ತಮ್ಮಿಂದ ನೇಮಕವಾದ ಯಾರನ್ನಾದರೂ ಒಬ್ಬರನ್ನ ನೇಮಿಸುವ ಮೂಲಕ ಅಲ್ಲಿ ಅಧಿಕಾರ ಮಾಡ್ಬೋದು. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗ್ತದ ತಪ್ಪಾಗ್ತದೆ. ನೆಕ್ಸ್ಟ್ ಕ್ವಶನ್ 12ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಯಾರು? ಒನ್ ಲೈನರ್ GK ಪ್ರಶ್ನೆ ಅದ. ಇಲ್ಲಿ ಮೊದಲು ಏನು ನೋಡಬೇಕು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಯಾವಾಗ ಪ್ರಧಾನಮಂತ್ರಿಯಾಗಿ ಅಥವಾ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು, ಡೇಟ್ ನೆನಪಿಡಬೇಕು. ಸೊ 24 ಜನವರಿ 1950. ಈ 1950ರಂದು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಇವರು ಬರೋಕ್ಕಿಂತ ಮೊದಲ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಏನು ಮಾಡಿರ್ತಾರೆ, ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಮೂಲತಃ ಈ ಸಂವಿಧಾನ ಸಭೆಯಲ್ಲಿ ಅತ್ಯಂತ ಹಿರಿಯರ ಇವರು ಇರ್ತಾರೆ. ಇವ್ರೇನು ಮಾಡ್ತಾರೆ, ಅತ್ಯಂತ ಹಿರಿಯರದ ಅಂತೇಳಿ ಇವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಆ ಸಂವಿಧಾನ ಸಭೆ ಏನು ಮಾಡ್ತದೆ, ಆಯ್ಕೆ ಮಾಡಿರ್ತದೆ. ಸೊ 12ನೇ ಪ್ರಶ್ನೆಗೆ ಆಪ್ಷನ್ 2 ಏನಲ್ಲ ರೈಟ್ ಆನ್ಸರ್. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಸೊ ಇದು ನೆನಪಿಡಬೇಕು. BN ರಾವ್ ಏನು ನೆನಪಿಡಬೇಕು, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಇರ್ತಾರೆ ಇವರು, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್. ನೆಕ್ಸ್ಟ್ 13ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದಾನ. 1ನೇ ಸ್ಟೇಟ್ಮೆಂಟ್ ಏನದ, ಭಾರತ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ನೆಕ್ಸ್ಟ್ 2ನೇ ಹೇಳಿಕೆ ಏನದ, ಭಾರತದ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸಿದೆ. 2 ಹೇಳಿಕೆಗಳನ್ನು ಕೊಟ್ಟಾನ. ಮೂಲತಃ ನಾವು ಒಂದು ಕಾನ್ಸೆಪ್ಟನ್ನು ಥಿಂಕ್ ಮಾಡಿದ್ವಿ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಭಾರತದ ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂಥೇಳಿ ಬಂತಂದ್ರೆ ಅದು ಸಾಮಾನ್ಯವಾಗಿ ತಪ್ಪಿರ್ತದೆ. ಮೂಲತಃ ನಮಗೆ ಗೊತ್ತದ, ಭಾರತೀಯ ಸಂವಿಧಾನದಲ್ಲಿ ಈ ಮೂಲ ಸಂರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು 1973 24 ಏಪ್ರಿಲ್ ಅಂದು ಪ್ರಸಿದ್ಧ ಕೇಶವಾನಂದ ಭಾರತಿ ಪ್ರಕರಣದ ಮೂಲಕ ಪರಿಚಯಿಸಲಾಯಿತು. ಏನು ಮೂಲ ಸಂರಚನೆ ಸಿದ್ಧಾಂತವನ್ನು 1973
24ನೇ ಏಪ್ರಿಲಂದು ಪರಿಚಯಿಸಲಾಯಿತು. ಹಾಗಾದರೆ ಪರಿಚಯಿಸಲಾಯಿತು, ಆದರೆ ಭಾರತದ ಸಂವಿಧಾನ ಎಲ್ಲಿಯೂ ಈ ಮೂಲ ಸಂರಚನೆ ಅನ್ನುವ ಪದವನ್ನು ಉಲ್ಲೇಖಿಸುವುದಾಗಲಿ ಅಥವಾ ವ್ಯಾಖ್ಯಾನಿಸುವುದಾಗಲಿ ಮಾಡಿಲ್ಲ. ಏನು ಮಾಡ್ಯಾರ, ಕೇವಲ ಭಾರತದ ಸಂವಿಧಾನದ ಕೆಲವು ಅಂಶಗಳನ್ನು ಇವು ಮೂಲಭೂತ ಅಂಶ ಅಂತೇಳಿ ಘೋಷಣೆ ಮಾಡ್ಯಾರ. ಅದು ಯಾರು ಮಾಡ್ಯಾರ? ಸುಪ್ರೀಂ ಕೋರ್ಟ್ ಮಾಡ್ಯದ. ಓಕೆ, ಅದು ರೂಲ್ ಆಫ್ ಲಾ ಆಗಿರ್ಬೋದು, ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಗಿರ್ಬೋದು, ಸೆಕ್ಯುಲರಿಸಮ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ಗಳಲ್ಲಿ 14, 19, 21 ಇತ್ಯಾದಿಗಳನ್ನು ಮೂಲ ಸಂರಚನೆ ಅಥವಾ ಮೂಲ ಲಕ್ಷಣ ಅಂಥೇಳಿ ಗುರುತಿಸುವ ಪ್ರಯತ್ನ ಮಾಡಲಾಗಿದೆ. ಸೊ ಹಾಗಾಗಿ ಎ ತಪ್ಪಾಯಿತು. ಎ ಇಲ್ಲದ. ಓಕೆ, 2 ಹಾದು. ಈಗ ಬಿ ಮಾತ್ರ ಸರಿ ಆಗಬೇಕು, ಎ ಮತ್ತು ಬಿ ಎರಡೂ ತಪ್ಪಾಗಬೇಕು. ಎರಡನೇ ಹೇಳಿಕೆ ಏನು ಹೇಳ್ತದೆ? ಭಾರತದ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅಧಿಕಾರವನ್ನು ಅಥವಾ ಅವಕಾಶವನ್ನು ನೀಡ್ತದೆ. ಸರಿ ಸ್ನೇಹಿತರೆ, ಸಂಸತ್ತಾಗಿರ್ಬೋದು, ರಾಜ್ಯ ವಿಧಾನಸಭೆಗಳಾಗಿರ್ಬೋದು, ಯಾವುದೇ ಒಂದು ಕಾನೂನನ್ನು ಮಾಡಿದ್ರೆ ಆ ಕಾನೂನಿನಿಂದ ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾಗ್ತಿದ್ರೆ ಅವುಗಳಿಂದ ರಕ್ಷಣೆಯನ್ನು ಪಡೆಯುವ ಸಲುವಾಗಿ ಆರ್ಟಿಕಲ್ 32 ಅಡಿ ಆತನು ಏನು ಮಾಡ್ತಾನೆ, ರಿಟ್ ಜ್ಯೂರಿಸ್ಡಿಕ್ಷನನ್ನು ಬಳಸಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ. ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅಥವಾ ಆರ್ಟಿಕಲ್ 226 ಅಡಿ ಆತ ಹೈಕೋರ್ಟ್ಗೆ ಹೋಗ್ತಾನೆ. ಈ ಮೂಲಕ ಏನದ, ನ್ಯಾಯಿಕ ವಿಮರ್ಶೆಯ ಮೂಲಕ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ಬೋದು. ಇದೇ ರೀತಿಯಾಗಿ ನ್ಯಾಯಿಕ ವಿಮರ್ಶೆ ಅನ್ನೋದು ಆರ್ಟಿಕಲ್ 13ರಲ್ಲಿ ಉಲ್ಲೇಖ ಆಗ್ತದೆ. ರಾಜ್ಯ ಅಥವಾ ಕೇಂದ್ರ ತಂದ ಯಾವುದೇ ಒಂದು ಮಸೂದೆಯನ್ನು ಪರಿಶೀಲನೆ ಮಾಡುವ ಅಧಿಕಾರ ದೇಶದಲ್ಲಿ ಸುಪ್ರೀಂ ಕೋರ್ಟ್ಗಿದೆ ಮತ್ತು ಹೈಕೋರ್ಟ್ಗೆ ಅದ. ಸೊ ಹಾಗಾಗಿ ಏನು ಹೇಳ್ತದೆ, ಎರಡನೇ ಸ್ಟೇಟ್ಮೆಂಟ್ ಏನದ ಮಾತ್ರ ಸರಿ. ಸೊ ಆಪ್ಷನ್ 4 ರೈಟ್ ಆನ್ಸರ್ ಆಗ್ತದೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂದಾನ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ನಮ್ಗೆ ಗೊತ್ತದ, ಫಂಡಮೆಂಟಲ್ ರೈಟ್ಸ್ಗಳನ್ನು ನೋಡೆವು. ಇಲ್ಲಿ ಇನ್ನೊಂದು ಈ ಟ್ರೆಂಡನ್ನು ನೋಡ್ಬೋದು ನೀವು. ಪಾಲಿಟಿ ಕ್ವಶನ್ ಕೇಳುವಾಗ ನಿರಂತರವಾಗಿ ಒಂದೇ ಕಾನ್ಸೆಪ್ಟ್ ಮೇಲಿಂದ 1-2 ಕ್ವಶನ್ಗಳನ್ನು ಕೇಳಲಾಗಿದೆ. ಮ್ಯಾಲೆ ನೋಡಿದೆವು ಎಮರ್ಜೆನ್ಸಿ ಮೇಲಿಂದ, ತುರ್ತು ಪರಿಸ್ಥಿತಿಯ ಭಾಗ ಕೇಳ್ಯಾನ, 356ನೇ ವಿಧಿಯ ಬಗ್ಗೆ ಡೀಟೇಲ್ ಆಗಿ ಕೇಳ್ಯಾನ. ಅದೇ ರೀತಿಯಾಗಿ ಇಲ್ಲೇನು ಮಾಡ್ಯಾನ, ನ್ಯಾಯಿಕ ವಿಮರ್ಶೆ ಅಥವಾ ಮೂಲಭೂತ ಹಕ್ಕುಗಳಿಂದನ ಅದನ್ನೇ ಕಂಟಿನ್ಯೂ ಮಾಡ್ಯಾನ. ಇಲ್ಲಿ ಮೂಲಭೂತ ಹಕ್ಕುಗಳನ್ನು 12ರಿಂದ ವಿಧಿ 12ರಿಂದ 35 ಅಂತೇಳಿ ನೋಡೆವು. 12ನೇ ವಿಧಿ ರಾಜ್ಯ ಅಂದರೆ ಏನನ್ನೋದು ಹೇಳ್ತದೆ. 13ನೇ ವಿಧಿ ನ್ಯಾಯಿಕ ವಿಮರ್ಶೆ ಬಗ್ಗೆ ಹೇಳ್ತದೆ. 14ರಿಂದ 18ನೇ ವಿಧಿಗಳು ಸಮಾನತೆ ಬದ್ದಲ್ಲಿ ಹೇಳ್ತಾವು. ಓಕೆ, 15ನೇ ವಿಧಿ ಏನು ಹೇಳ್ತದೆ, ರಾಜ್ಯವು ಯಾವುದೇ ಥರದ ತಾರತಮ್ಯವನ್ನು ಮಾಡಬಾರದು. 5 ಅಂಶಗಳನ್ನು ಪ್ರಸ್ತುತಪಡಿಸ್ತದೆ. ಆ 5 ಅಂಶಗಳ ಮೇಲೆ ಕೇವಲ ರಾಜ್ಯ ತಾರತಮ್ಯ ಮಾಡುವಂತಿಲ್ಲ. ಕೇವಲ ರಾಜ್ಯ ಅಷ್ಟೇ ಅಲ್ಲ, ಯಾವುದೇ ಖಾಸಗಿ ವ್ಯಕ್ತಿಯೂ ಕೂಡ ತಾರತಮ್ಯ ಮಾಡುವಂತಿಲ್ಲ. ಇದು ಆರ್ಟಿಕಲ್ 15 ಅದ. 16 ಏನು ಹೇಳ್ತದೆ, ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನತೆ, ಯಾವುದೇ ತಾರತಮ್ಯವನ್ನು ಮಾಡುವಂತಿಲ್ಲ. ಓಕೆ, ಹಾಗಾಗಿ ಇದು ಏನಾಯಿತು, ಆರ್ಟಿಕಲ್ 16. ಸೊ A4 ಆಯಿತು. A4 ಅದ ನೇರವಾಗಿ ಆನ್ಸರ್ ಪಡಿಬೋದು ನಾವು, A4 ಅಂಥೇಳಿ. ಅಲ್ಪಸಂಖ್ಯಾತರ ಹಕ್ಕುಗಳು 29ನೇ ವಿಧಿ, 29, 30ನೇ ವಿಧಿ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಹೇಳ್ತದೆ. 29ನೇ ವಿಧಿಯತ್ತೆ ಸ್ಪೆಸಿಫಿಕ್ ಆಗಿ ಕೊಟ್ಟಾನ. ಇಲ್ಲಿ ಅಲ್ಪಸಂಖ್ಯಾತರು ಅಂದರೆ ಭಾರತದಲ್ಲಿ ಮುಖ್ಯವಾಗಿ 2 ಥರದ ಅಲ್ಪಸಂಖ್ಯಾತರನ್ನ ಗುರುತಿಸ್ತೇವೆ ನಾವು. ಒಂದನೇದು ಧಾರ್ಮಿಕ ಅಲ್ಪಸಂಖ್ಯಾತರು, ನೆಕ್ಸ್ಟ್ ಭಾಷಿಕ ಅಲ್ಪಸಂಖ್ಯಾತರು. ಓಕೆ, ಎರಡೇ ಲಿಂಗ ಅಲ್ಪಸಂಖ್ಯಾತರು ಅಂತೇಳಿ ಇನ್ನೊಂದು ಬರ್ತದೆ. ತೃತೀಯ ಲಿಂಗಿಗಳನ್ನು ನಾವು ಅಲ್ಪಸಂಖ್ಯಾತರು ಅಂತೇಳಿ ಗುರುತಿಸ್ತೇವೆ, ಆದರೆ ಸಂವಿಧಾನದಲ್ಲಿ ಇದರ ಉಲ್ಲೇಖ ಮಾಡಿಲ್ಲ. ಸೊ ಇದು ಅಲ್ಲ, ಧಾರ್ಮಿಕ ಮತ್ತು ಭಾಷಿಕ ಅಲ್ಪಸಂಖ್ಯಾತರನ್ನು ಪರಿಗಣನೆ ತೆಗೆದುಕೊಳ್ಳಬೇಕು. ಆದರೆ ಮುಖ್ಯವಾಗಿ ವಿಧಿ 29 ಏನು ಹೇಳ್ತದೆ, ಈ 29ನೇ ವಿಧಿ ಏನು ಹೇಳ್ತಂದ್ರೆ, ತಮ್ಮ ಸಂಸ್ಕೃತಿ ಭಾಷೆಗಳನ್ನು ರಕ್ಷಿಸುವ ಅಧಿಕಾರ ಏನದಲ್ಲ ಅಲ್ಪಸಂಖ್ಯಾತರಿಗದ. ಇಲ್ಲಿ ಅಲ್ಪಸಂಖ್ಯಾತ ಅಂದರೆ ಕೇವಲ ಅಲ್ಪಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರೊಂದಿಗೆ ಬಹುಸಂಖ್ಯಾತರು ಕೂಡ ತಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊಂದ್ಯಾರ. ಸೊ ಹಾಗಾಗಿ ಬಿ ಏನಾಗ್ತದೆ, 1 ಆಗ್ತದೆ. C2 ವೈಯಕ್ತಿಕ ಸ್ವಾತಂತ್ರ್ಯ 21ನೇ ವಿಧಿ, ಇದೇನು ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ರೈಟ್ ಟು ಲೈಫ್ ವಿತ್ ಡಿಗ್ನಿಟಿಯನ್ನು ಹೇಳ್ತದೆ. ಶೋಷಣೆಯ ವಿರುದ್ಧದ ಹಕ್ಕು 23. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆ, ಭಾರತದ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು. ಸೊ ಮೊದಲ ಆಪ್ಷನ್ ಏನದ, ವಿಧಾನ ಪರಿಷತ್ತಿನ ಸದಸ್ಯರು. ಒಂದೇದು ರಾಂಗ್ ಆಗ್ತದೆ. ಯಾಕಂದ್ರೆ ಭಾರತದ ರಾಷ್ಟ್ರಪತಿಯನ್ನು ಚುನಾವಣೆ ಮಾಡುವ ಉದ್ದೇಶದಿಂದ ಎಲೆಕ್ಟ್ರಲ್ ಕಾಲೇಜ್ ಇರ್ತದೆ. ಈ ಎಲೆಕ್ಟ್ರಲ್ ಕಾಲೇಜಲ್ಲಿ ಯಾರ್ಯಾರು ಇರ್ತಾರಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ
ಚುನಾಯಿತ ಸದಸ್ಯರಿರ್ತಾರೆ, ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿರ್ತಾರೆ, ದೆಹಲಿ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರಿರ್ತಾರೆ. ಇಲ್ಲೆಲ್ಲ ನಾಮನಿರ್ದೇಶಿತ ಸದಸ್ಯರು ಏನಂತಾರಲ್ಲ ಅವರು ಇರಲ್ಲ, ನಾಮನಿರ್ದೇಶಿತ ಸದಸ್ಯರು ಇರುವುದಿಲ್ಲ. ಹಾಗಾಗಿ ಏನಾಗ್ತದೆ, ಇದು ಒಂದನೇದು ಹೋಗ್ತದೆ. ಎರಡನೇದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧ ಬರಲ್ಲ. ಸಂಸತ್ತಿನ ಸದಸ್ಯರು ಅಂದನ, ಸಂಸತ್ತಿನಲ್ಲಿ ಮುಖ್ಯವಾಗಿ ಚುನಾಯಿತ ಮತ್ತು ನಾಮನಿರ್ದೇಶಿತ ಎರಡೂ ಸದಸ್ಯರು ಇರ್ತಾರೆ, ಹಾಗಾಗಿ ಅದು ಬರಲ್ಲ. ಕೇವಲ 4 ಸ್ಟೇಟ್ಮೆಂಟ್ ಉಳಿತದೆ, ಹಾಗಾಗಿ 4ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತದೆ. ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳು ದೆಹಲಿ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು, ಹಾಗಾಗಿ 4ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ನೆನಪಿಡಬೇಕು, ಜಮ್ಮು ಮತ್ತು ಕಾಶ್ಮೀರ ಇತ್ತೀಚೆಗೆ ಕೇಂದ್ರ ಶಾಸಿತ ಪ್ರದೇಶ ಅಂತೇಳಿ ಡಿಕ್ಲೇರ್ ಆಗ್ಯದ. ಆದರೆ ಈ ಕೇಂದ್ರ ಶಾಸಿತ ಪ್ರದೇಶದಿಂದ ಇನ್ನೂ ರಾಷ್ಟ್ರಪತಿಯವರನ್ನು ಚುನಾವಣೆ ಮಾಡಲು ಆಗಿಲ್ಲ. ಸೊ ಹಾಗಾಗಿ 15 ಆಪ್ಷನ್ 4 ಕರೆಕ್ಟಾ. 16ನೇ ಪ್ರಶ್ನೆ, ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರತಿನಿಧಿತ್ವವನ್ನು ಹೊಂದಿಲ್ಲ? ಈಗೇನು ಡಿಸೈಡ್ ಮಾಡಿದೆವು ಅದಕ್ಕೆ ಸಂಬಂಧ ಅದಕ್ಕೂ. ಸೊ ಇಲ್ಲಿ ಮೊದಲು ನಮಗೆ ಗೊತ್ತದ, ಸಂವಿಧಾನದ 239AA ವಿಧಿ ಏನು ಹೇಳ್ತದೆ, ದೆಹಲಿ ಬಗ್ಗೆ ಉಲ್ಲೇಖ ಮಾಡ್ತದೆ, 239AA. ಸೊ ದೆಹಲಿ ಮತ್ತು ಪುದುಚೇರಿ ಪ್ರಸ್ತುತ ಜೊತೆಗೆ ಭಾರತದ ಜಮ್ಮು ಕಾಶ್ಮೀರ ಈ ಮೂರುಗಳಲ್ಲಿ ಏನದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅದ. ಈ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅದ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಇತ್ತಂದ್ರೆ ಇವುಗಳ ಮೂಲಕ ರಾಜ್ಯಸಭೆಗೆ ಪ್ರತಿನಿಧಿತ್ವವನ್ನು ಹೊಂದಿರ್ತಾವೆ. ಸಂವಿಧಾನದ 4ನೇ ಶೆಡ್ಯೂಲ್ ಏನು ಹೇಳ್ತದೆ, ರಾಜ್ಯಸಭೆಯ ಪ್ರತಿನಿಧಿತ್ವದ ಬಗ್ಗೆ ಉಲ್ಲೇಖ ಮಾಡ್ತದೆ. ಯಾವ ರಾಜ್ಯಗಳಿಂದ, ಯಾವ ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಪ್ರತಿನಿಧಿತ್ವವನ್ನು ಅಥವಾ ಎಷ್ಟು ಜನ ರಾಜ್ಯಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಅನ್ನೋದನ್ನು ಈ 4ನೇ ಶೆಡ್ಯೂಲ್ ಹೇಳ್ತದೆ. ಸೊ ಹಾಗಾಗಿ ಇಲ್ಲಿ ಏನದ, 1ನೇ ಇದ್ರಾಗ ದೆಹಲಿ ಅದ, ಇಲ್ಲಿ ಪ್ರಾತಿನಿಧಿತ್ವವನ್ನು ಹೊಂದಿಲ್ಲ ಅಂದಾನ. ದೆಹಲಿ ಅದ ಅಂದ ಮಾತ್ರಕ್ಕೆ 1ನೇ ಆಪ್ಷನ್ ಎಲಿಮಿನೇಟ್ ಆಗ್ತದೆ. ಇಲ್ಲೇನದ, ಜಮ್ಮು ಕಾಶ್ಮೀರ ಅದ, ಪುದುಚೇರಿ ಅದ, ಸೊ ಈ ಆಪ್ಷನ್ನು ಎಲಿಮಿನೇಟ್ ಆಯಿತು. ಇಲ್ಲಿ ದೆಹಲಿ ಅದ, ಪುದುಚೇರಿ ಅದ, ಇದು ಎಲಿಮಿನೇಟ್ ಆಯಿತು. ಕೇವಲ ಚಂಡೀಗಢ, ಲಕ್ಷದ್ವೀಪ್, ಲಡಾಖ್ ಈ 3 ಏನದಾವು ರಾಜ್ಯಸಭೆಯಲ್ಲಿ ಯಾವುದೇ ಪ್ರಾತಿನಿಧಿತ್ವವನ್ನು ಹೊಂದಿಲ್ಲ. ಸ್ನೇಹಿತರೆ, ರಾಜ್ಯಸಭೆಯ ಪ್ರಾತಿನಿಧಿತ್ವವನ್ನು ವಿವರಿಸುವಾಗ ಮುಖ್ಯವಾಗಿ ಶೆಡ್ಯೂಲ್ 4 ನೋಡಿದೆವು. ಜೊತೆಗೆ ಇಲ್ಲಿ ಇನ್ನೊಂದು ಗಮನಿಸಬೇಕು, ಉತ್ತರ ಪ್ರದೇಶ ಅತಿ ಹೆಚ್ಚು ಪ್ರಾತಿನಿಧಿತ್ವವನ್ನು ಹೊಂದಿದೆ ರಾಜ್ಯಸಭೆಯಲ್ಲಿ, ಒಟ್ಟು 31 ಸ್ಥಾನಗಳನ್ನು ಹೊಂದಿದೆ. ನೆಕ್ಸ್ಟ್ ಅತಿ ಕಡಿಮೆ ಅಂದರೆ 1, ಈ ಈಶಾನ್ಯ ಭಾರತದ ರಾಜ್ಯಗಳು ಬಹುತೇಕವಾಗಿ ಈ ಅರುಣಾಚಲ ಆಗಿರ್ಬೋದು, ಈ ಈಶಾನ್ಯ ಭಾರತದ ರಾಜ್ಯಗಳಾಗಿರ್ಬೋದು ಮತ್ತು ಗೋವಾ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಕೇವಲ 1 ಸೀಟ್ಗಳನ್ನು ಹೊಂದಿವೆ. ಓಕೆ, ಇದು 16ನೇ ಪ್ರಶ್ನೆ. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಇದು ಅಗದಿ ಅಂದರೆ ಈಜಿಯೆಸ್ಟ್ ಕ್ವಶನ್ ಈ ಕ್ವಶನ್ ಪೇಪರ್ದಾಗ. ಒಂದೇದೇನದ, ಅಟಾರ್ನಿ ಜನರಲ್. ಅಟಾರ್ನಿ ಜನರಲನ್ನು ಏನಂತ ಕರಿತೇವೆ, ಅತ್ಯುನ್ನತ ಕಾನೂನು ಸಲಹೆಗಾರ ಅಂತೇಳಿ ಕರಿತೇವೆ. ಈ ಅಟಾರ್ನಿ ಜನರಲ್ ಸಂಬಂಧಿಸಿದಂತೆ ಯಾವ ಆರ್ಟಿಕಲ್ ಉಲ್ಲೇಖ ಮಾಡ್ತಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಸಾಲಿಸಿಟರಿ ಜನರಲ್, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಇದನ್ನು CAG ಅಂತೇಳಿ ಕರಿತೇವೆ. ವಾಚ್ ಡಾಗ್ ಆಫ್ ದ ಪಬ್ಲಿಕ್ ಪರ್ಸ್. ವಾಚ್ ಡಾಗ್ ಆಫ್ ದ ಪಬ್ಲಿಕ್ ಪರ್ಸ್ ಅಂದರೆ ಸಾರ್ವಜನಿಕ ಹಣದ ಕಾವಲು ನಾಯಿ ಅಂಥೇಳಿ ಈ CAGಯನ್ನು ಗುರುತಿಸ್ತೇವೆ ನಾವು. ಅಡ್ವೊಕೇಟ್ ಜನರಲ್. ಸೊ ಅಟಾರ್ನಿ ಜನರಲ್, ಸಾಲಿಸಿಟರಿ ಜನರಲ್, ಅಡ್ವೊಕೇಟ್ ಜನರಲ್ ಅಂತ ಕೊಟ್ಟಾನ. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರ್ತಾರೆ, ಇಲ್ಲಿ ಭಾರತ ಸರ್ಕಾರ ಅಂದಾನಂದ್ರೆ ಅಟಾರ್ನಿ ಜನರಲ್. ಅಡ್ವೊಕೇಟ್ ಜನರಲ್ ರಾಜ್ಯದ ಮುಖ್ಯ ಕಾನೂನು ಸಲಹೆಗಾರ. ಓಕೆ, ಸಾಲಿಸಿಟರಿ ಜನರಲ್ ಅನ್ನೋದು ಈ ಅಟಾರ್ನಿ ಜನರಲ್ಗೆ ಸಹಾಯ ಮಾಡುವ ಉದ್ದೇಶದಿಂದ ಸಾಲಿಸಿಟರಿ ಜನರಲನ್ನು ನೇಮಕ ಮಾಡಲಾಗಿರುತ್ತದೆ. ಸೊ ಹಾಗಾಗಿ ಇದನ್ನು ಸಂವಿಧಾನದಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಸಾಲಿಸಿಟರಿ ಜನರಲ್ ಬಗ್ಗೆ, ಕೇವಲ ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಉಲ್ಲೇಖ ಅದ. ಸೊ ಹಾಗಾಗಿ 17ನೇ ಪ್ರಶ್ನೆಗೆ ಆಪ್ಷನ್ A ಅನ್ನೋದು ಸರಿಯಾದ ಆನ್ಸರ್ ಅದ. ನೆಕ್ಸ್ಟ್ 18ನೇ ಪ್ರಶ್ನೆ, ರಾಜ್ಯಪಾಲರು ತಮ್ಮ ರಾಜೀನಾಮೆಯ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ. ರಾಜ್ಯಪಾಲರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಯಾರಿಗಿರ್ತದೆ, ರಾಷ್ಟ್ರಪತಿಗಳಿಗಿರ್ತದೆ. ಅದೇ ರೀತಿಯಾಗಿ ರಾಜ್ಯಪಾಲರು ಏನದ, ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗೆ ನೀಡ್ತಾರೆ. ಓಕೆ, ರಾಷ್ಟ್ರಪತಿಗೆ ನೀಡ್ತಾರೆ. ಈ ರಾಜ್ಯಪಾಲರ ಸಂಬಂಧಿಸಿದಂತೆ ನಾವು ಗೆಸ್ ಮಾಡಿದ್ದೆವು ಇದ್ರ ಮ್ಯಾಗ ಕ್ವಶನ್ ಬರ್ಬೋದು ಅಂತೇಳಿ. ಯಾಕಂದ್ರೆ ಇತ್ತೀಚೆಗೆ ಪಂಚರಾಜ್ಯಗಳ ಚುನಾವಣೆ ನಡೆದು ಅಲ್ಲಿ ಗವರ್ನರ್ಗಳ ಬದಲಾವಣೆ ಆಯಿತು. ಜೊತೆಗೆ ಈ ಮೂಲತಃ ತಮಿಳುನಾಡಿನ ಗವರ್ನರ್ ಯಾರಾದರೂ RN ರವಿ, ಈಗ ಪಶ್ಚಿಮ ಬಂಗಾಳದ
ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಅವರಿಗೆ ಮತ್ತು ಈ ತಮಿಳುನಾಡು ರಾಜ್ಯ ವಿಧಾನಸಭೆಯ ನಡುವೆ ಹಲವಾರು ಸಮಯದಲ್ಲಿ ಸಂಘರ್ಷಗಳು ಏರ್ಪಟ್ಟಿದ್ದು, ಆ ಒಂದು ಸಂದರ್ಭದಲ್ಲಿ ರಾಜ್ಯಪತಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ 200 ಆಗಿರ್ಬೋದು, ಆರ್ಟಿಕಲ್ 201 ಆಗಿರ್ಬೋದು, ಇವುಗಳಿಗೆ ಸಂದರ್ಭದಲ್ಲಿ ಸ್ಟ್ಯಾಟಿಕ್ ಭಾಗದಿಂದ ಪ್ರಶ್ನೆಗಳನ್ನು ಕೇಳ್ಬೋದು ಅಂಥೇಳಿ ಗೆಸ್ ಮಾಡಿದ್ದೆವು. ಅದೇ ರೀತಿಯಾಗಿ ರಾಜ್ಯಪಾಲರಿಂದ ಪ್ರಶ್ನೆಗಳು ಬಂದದ. ಆದ್ರೆ ಸರಳವಾಗಿ ಪ್ರಶ್ನೆಗಳನ್ನು ಕೇಳೋಣ. ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬಹುದು? ರಾಷ್ಟ್ರಪತಿಗೆ ಸಲ್ಲಿಸಬಹುದು. ಸ್ನೇಹಿತರೆ, ರಾಜ್ಯಪಾಲರ ಆಯ್ಕೆಯನ್ನು ಮೂಲತಃ ನಾವು ಕೆನಡಾ ಸಂವಿಧಾನದಿಂದ ಎರವಲು ಪಡೆದೆವು. ಕೆನಡಾದ ಸಂವಿಧಾನದಿಂದ ಇಲ್ಲಿ ರಾಜ್ಯಪಾಲರು ದ್ವಿಪಾತ್ರವನ್ನು ನಿರ್ವಹಿಸ್ತಾರೆ. ಮೊನ್ನೆದು ರಾಜ್ಯದ ಮುಖ್ಯ ಅಥವಾ ರಾಜ್ಯದ ಮೊದಲ ಪ್ರತಿನಿಧಿ ಜೊತೆಗೆ ಕೇಂದ್ರದ ಏಜೆಂಟ್, ಈ ರೀತಿಯಾಗಿ ದ್ವಿಪಾತ್ರವನ್ನು ನಿರ್ವಹಿಸುವ ಜವಾಬ್ದಾರಿ ರಾಜ್ಯಪಾಲರಿಗಿರ್ತದೆ. ಓಕೆ, 18ನೇ ಪ್ರಶ್ನೆಗೆ ಆಪ್ಷನ್ 4 ರೈಟ್ ಆನ್ಸರ್. 19ನೇ ಪ್ರಶ್ನೆ, ಸಂವಿಧಾನದ 163ನೇ ವಿಧಿ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ಯಾರಿಗೆ? ಸ್ನೇಹಿತರೆ, ಇಲ್ಲಿ 160 ಆಗಿರ್ಬೋದು, ಆರ್ಟಿಕಲ್ 74 ಆಗಿರ್ಬೋದು, ಏನು ಹೇಳ್ತಾವಂದ್ರೆ ಏಡ್ ಆ್ಯಂಡ್ ಅಡ್ವೈಸ್ ಏನು ಹೀಗಂದ್ರೆ 74 ಮತ್ತು 163ನೇ ವಿಧಿಯು ರಾಷ್ಟ್ರಪತಿಗಳಿಗೆ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಆಗಿರ್ಬೋದು ಸಚಿವ ಸಂಪುಟ ಅಂದ್ರೆ ಪ್ರಧಾನಮಂತ್ರಿಯನ್ನೊಳಗೊಂಡ ಸಚಿವ ಸಂಪುಟ ಕೇಂದ್ರದಲ್ಲಿ, ಮುಖ್ಯಮಂತ್ರಿಗಳನ್ನೊಳಗೊಂಡ ಸಚಿವ ಸಂಪುಟ ರಾಜ್ಯದಲ್ಲಿ, ರಾಷ್ಟ್ರಪತಿಗೆ ಹಾಗೂ ರಾಜ್ಯಪಾಲರಿಗೆ ಸಲಹೆಯನ್ನು ನೀಡುವ ಅಧಿಕಾರವನ್ನು ಹೊಂದಿರುತ್ತವೆ. ಸೊ ಇಲ್ಲಿ ಏನಾಯಿತು, ರಾಜ್ಯದ ರಾಜ್ಯಪಾಲರಿಗೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆ ಸ್ನೇಹಿತರೆ, ಇನ್ನೊಂದು ಈ ಆರ್ಟಿಕಲ್ 74 ಅಥವಾ 74ನೇ ವಿಧಿ ಅನ್ವಯ ಈ ಪ್ರಧಾನಮಂತ್ರಿಯನ್ನೊಳಗೊಂಡ ಸಚಿವ ಸಂಪುಟವು ನೀಡಿದ ಯಾವುದೇ ಸಲಹೆಗೆ ರಾಷ್ಟ್ರಪತಿಗಳು ಬದ್ಧವಾಗಿರಬೇಕು. ಆ ಸಲಹೆಯನ್ನು ತಿರಸ್ಕರಿಸುವಂತಿಲ್ಲ. ಇದು 74ದ ಅಂಥ ಯಾವುದೇ ಪ್ರಾವಧಾನವನ್ನು ಆರ್ಟಿಕಲ್ 163ರಡಿ ನೀಡಲಾಗಿಲ್ಲ. ಇದು ನೆನಪಿನಲ್ಲಿಡಬೇಕು. ಇವೆರಡರ ನಡುವೆ ಡಿಫ್ರೆನ್ಸ್ ಇದು 18ನೇ ಪ್ರಶ್ನೆ. ನೆಕ್ಸ್ಟ್ 19ನೇ ಪ್ರಶ್ನೆ. 20ನೇ ಪ್ರಶ್ನೆ ಏನದ, ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ಕೇಳಲಾಗಿದೆ. ಇಲ್ಲಿ ಏನು ಕೇಳ್ಯಾನ, ತಪ್ಪಾದ ಜೋಡಿಗಳನ್ನು ಗುರುತಿಸಿ ಅಂದಾನ. ಗೌತಮನ ನ್ಯಾಯ ನಾವು ನೋಡೇವು, ಗೌತಮನ ನ್ಯಾಯ. ಸೊ ಇದು ತಪ್ಪಲ್ಲ, ಇದು ಸರಿ ಅದ. ಎ ಎಲ್ಲೆಲ್ಲದ ಹೋತದ. ಸೊ ಡೈರೆಕ್ಟ್ ಆನ್ಸರ್ ಸಿಕ್ತು. ಆನ್ಸರ್ ಯಾವುದು? ಎ, 1ನೇ ಆಪ್ಷನ್ ರೈಟ್ ಆನ್ಸರ್ ಅದ. ಇಲ್ಲಿ ಯೋಗ ಪತಂಜಲಿ ಇದು ಬಂದಂದ್ರೆ ನೇರವಾಗಿ ತಿಳ್ಕೊಬೇಕು ನೀವು ಇದರದ್ದು ಇದು ಅದಂತೇಳಿ. ಸ್ವ್ಯಾಪ್ ಮಾಡೋಣ, 2 ಮತ್ತು 4 ಸ್ವ್ಯಾಪ್ ಮಾಡಲಾಗಿದೆ. ಸೊ ಇವು 2, 4 ಏನಲ್ಲ ತಪ್ಪದ. ಸಾಂಖ್ಯ ಕಪಿಲನ ಸಾಂಖ್ಯ. ಈ ರೀತಿಯಾಗಿ ಭಾರತದ ಸನಾತನ ಧರ್ಮದಲ್ಲಿ 6 ಸಿದ್ಧಾಂತಗಳನ್ನು ನೀಡಲಾಗಿದೆ. ಅವಕ್ಕೆ ಷಡ್ದರ್ಶನ ಅಂತೇಳಿ ಕರಿತೀವಿ. ಗೌತಮನ ನ್ಯಾಯ ಆಗಿರ್ಬೋದು, ಪತಂಜಲಿಯ ಯೋಗ ಆಗಿರ್ಬೋದು, ಕಪಿಲನ ಸಾಂಖ್ಯ ಆಗಿರ್ಬೋದು, ಮತ್ತು ವೈಶೇಷಿಕ ಯಾರ್ದನ್ನೋದು ಕಣಾದನ ವೈಶೇಷಿಕ ಆಗಿರ್ಬೋದು. ಈ ರೀತಿಯಾಗಿ ಷಡ್ದರ್ಶನಗಳನ್ನು ನೀಡಲಾಗಿದೆ. ಇದಕ್ಕೆ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. 21ನೇ ಪ್ರಶ್ನೆ, ಪಟ್ಟಿ 1ರ ದಿನಾಚರಣೆಗಳನ್ನು ಪಟ್ಟಿ 2ರಲ್ಲಿ ಕೊಟ್ಟಿರುವ ದಿನಾಂಕಗಳೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಏನು ಕೇಳೋಣ, ದಿನಾಚರಣೆ. ಪಟ್ಟಿ 2 ದಿನಾಂಕ. ಭೂಮಿ ದಿನ, ವಿಶ್ವ ಓಜೋನ್ ದಿನ, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ವಿಶ್ವ ಜನಸಂಖ್ಯಾ ದಿನ. ಸ್ನೇಹಿತರೆ, ವಿಶ್ವ ಓಜೋನ್ ದಿನ ಇದು ಒಂದು ಗೊತ್ತಿದ್ರೆ ಸಾಕು, ಆನ್ಸರ್ ಬರ್ತದೆ. ವಿಶ್ವ ಓಜೋನ್ ದಿನ ಯಾವುದು? ಸೆಪ್ಟೆಂಬರ್ 16. ಸೊ B4 ಆಯಿತು. B4 ಎಲ್ಲದ? B4 ಇದು ಒಂದೇ ಅದ. ಸೊ ಹಾಗಾಗಿ ಆಪ್ಷನ್ ಎ ಅನ್ನಲ್ಲ, ಆಪ್ಷನ್ 1 ರೈಟ್ ಆನ್ಸರ್ ಆಗ್ತದೆ. ಹಾಗಾದ್ರೆ ಈ ಭೂಮಿ ದಿನ ಯಾವಾಗ? ಭೂಮಿ ದಿನ ಏಪ್ರಿಲ್ 22 ಭೂಮಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಸಿ 2 ಡಿಸೆಂಬರ್. ಸೊ ಹಾಗಾದ್ರೆ 1 ಡಿಸೆಂಬರ್ ಯಾವ ದಿನ ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. 1 ಡಿಸೆಂಬರನ್ನು ವಿಶ್ವ ಏಡ್ಸ್ ದಿವಸ ಅಂಥೇಳಿ ಆಚರಣೆ ಮಾಡ್ತೀವಿ. ಸೊ ಇಂಥ ದಿನಾಚರಣೆ ಮತ್ತು ದಿನಾಂಕಗಳೇನದವು ಪ್ರಮುಖವಾಗಿ ಇಂಥ ಎಕ್ಸಾಮ್ಗಳಲ್ಲಿ ಸಾಬೀತಾಗ್ತವೆ. C1 ರಾಷ್ಟ್ರೀಯ ಮಾಲಿನ್ಯ ದಿನ ನೋಡಿದೆವು. ವಿಶ್ವ ಜನಸಂಖ್ಯಾ ದಿನ ನೋಡಿರಿ ಸ್ನೇಹಿತರೆ, ಇತ್ತೀಚೆಗೆ ಜನಗಣತಿ ನಡೆದದ 2026ರಲ್ಲಿ. ಆ ಜನಗಣತಿಯ ಮೇಲಿನ ಪ್ರಶ್ನೆಯನ್ನು ಈ ದಿನಾಂಕ ಮತ್ತು ದಿನಾಚರಣೆಯ ಮೂಲಕ ಕೇಳಲಾಗಿದೆ. ಡಿ ಅನ್ನೋದು 11 ಜುಲೈಯನ್ನು ವಿಶ್ವ ಜನಸಂಖ್ಯಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಸೊ ಇದು 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 1. ನೆಕ್ಸ್ಟ್
22ನೇ ಪ್ರಶ್ನೆ, ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಯಾವುದು ಅಂತೇಳಿ ಕೇಳ್ಯಾನ. ಸೊ ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಅಂತ ಯಾವುದಂತ ಕೇಳ್ಯಾನ, ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಇದೇನದ, ಇದರ ರೈಟ್ ಆನ್ಸರ್ ಅದ. ಸೊ 22ಕ್ಕೆ ಆಪ್ಷನ್ 1 ರೈಟ್ ಆಗ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷಗಳನ್ನು ಕೇಳ್ಯಾನ. ಸ್ನೇಹಿತರೆ, ಮೂಲತಃ ನಮಗೆಲ್ಲ ಗೊತ್ತದ, ಈ ಒಲಿಂಪಿಕ್ ಸ್ಪರ್ಧೆಗಳು ಮೂಲತಃ ರೋಮ್ನಲ್ಲಿ ಜನಿಸಿದವು ಅಂತೇಳಿ ಓದ್ತೇವೆ. ಹಾಗಾಗಿ ರೋಮ್ 1960 ಏನಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕಗಳ ನಿರ್ಧಾರಗಳನ್ನು ಸರಿಯಾಗಿ ತೋರಿಸುತ್ತದೆ? ಓಕೆ, ಇಲ್ಲಿ ಆರೋಗ್ಯ, ಯೋಗ, ಸಂತೋಷ, ಆರೋಗ್ಯ, ಓದುವಿಕೆ, ಬರೆಯುವಿಕೆ, ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ, ಆರೋಗ್ಯ, ಸಂವಹನ, ಬರೆಯುವಿಕೆ. ಸ್ನೇಹಿತರೆ, ಏನಿಲ್ಲಿದು ಈ 24ನೇ ಪ್ರಶ್ನೆ ಅಲ್ಲ, ಆ್ಯಸ್ ಇಟ್ ಈಸ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಈ 5 ಜುಲೈ 2026 ಏನು ನಡೆದಿತ್ತಲ್ಲ ಅದರದೇ ರಿಪೀಟೆಡ್ ಥೀಮ್ ಅದಿದು. ಏನು, ಮಾನವ ಅಭಿವೃದ್ಧಿ ಸೂಚ್ಯಂಕ. ಮೂಲತಃ ಇದನ್ನು ಅಮರ್ತ್ಯ ಸೇನ್ ಅವರು ಅಭಿವೃದ್ಧಿಪಡಿಸ್ತಾರೆ. ಮಾನವನ ಅಭಿವೃದ್ಧಿಯನ್ನು ವಿವಿಧ ಮಾನದಂಡಗಳ ಆಧಾರದ ಮೇಲೆ ನಿರ್ಧಾರ ಮಾಡಬೇಕು. ಸೊ ಈ ಮಾನವ ಅಭಿವೃದ್ಧಿಯಾಗಬೇಕಾದ್ರೆ ಮೂಲತಃ ಆರೋಗ್ಯ ಬೇಕು, ಶಿಕ್ಷಣ ಬೇಕು, ಆತನ ಜೀವನ ಮಟ್ಟ, ಲೈಫ್ ಸ್ಟೈಲನ್ನು ಕನ್ಸಿಡರ್ ಮಾಡಬೇಕು. ಹಾಗಾಗಿ ಸಿ ಮಾತ್ರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಅದ. ಈ ಯೋಗ ಅಭಿವೃದ್ಧಿಗೆ ಯಾವುದೇ ಸಂಬಂಧ ಇಲ್ಲ. ಯೋಗ ಮಾಡಲಿಕ್ಕಂದ್ರೂ ಮಾನವನ ಅಭಿವೃದ್ಧಿ ಸಾಗಬಹುದು, ಸಂತೋಷ ಇರಲಿಕ್ಕಂದ್ರೂ ಮಾನವ ಅಭಿವೃದ್ಧಿ ಆಗಬಹುದು. ಆದ್ದರಿಂದ ಕೇವಲ ಸಿ ಮಾತ್ರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಅದ. 25ನೇ ಪ್ರಶ್ನೆ ಏನು ಹೇಳ್ತಾನೆ, ಹಣಕಾಸು ಆಯೋಗ ಮತ್ತು ಅವುಗಳ ಮುಖ್ಯಸ್ಥರನ್ನು ಹೊಂದಿಸಿ ಬರೆಯ ರೂಪದಲ್ಲಿ ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ಮೊದಲ ಹಣಕಾಸು ಆಯೋಗ ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಆರ್ಟಿಕಲ್ 280 ಏನು ಹೇಳ್ತದೆ ಸಂವಿಧಾನದ್ದು, ಪ್ರತಿಯೊಂದು ರಾಜ್ಯವು ಅಥವಾ ರಾಷ್ಟ್ರಪತಿಯು ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡಬೇಕು ಅಂತೇಳಿ ಹೇಳ್ತದೆ. ಅದೇ ರೀತಿಯಾಗಿ ಸ್ವತಂತ್ರ ಬಂದ ಸಮಯದಲ್ಲಿ ಮೊದಲ ಹಣಕಾಸು ಆಯೋಗವನ್ನು ರಚನೆ ಮಾಡಲಾಗ್ತದೆ. ಅದರ ಅಧ್ಯಕ್ಷರನ್ನಾಗಿ ಕೇಶಿ ನಿಯೋಗಿಯನ್ನು ಆಯ್ಕೆ ಮಾಡಲಾಗ್ತದೆ. ಸೊ ಮೊದಲನೇ ಹಣಕಾಸು ಆಯೋಗ ಕೇಸಿ ನಿಯೋಗಿ. A3 ಇಲ್ಲದ ಇವೆರಡು ಎಲಿಮಿನೇಟ್ ಆದವು. ಓಕೆ, A3. ನೆಕ್ಸ್ಟ್ ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಂದ್ರೆ ಕೆ ಸಂತಾನಂ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ನೆನಪಿರಬೇಕು, ಕೆ ಸಂತಾನಂ ಅವರ ಶಿಫಾರಸಿನ ಮೇರೆಗೆ ಭಾರತದಲ್ಲಿ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನನ್ನು ರಚನೆ ಮಾಡಲಾಯಿತು. CBI ಸ್ಥಾಪನೆಗೂ ಕೂಡ ಶಿಫಾರಸುಗಳನ್ನು ಮಾಡಲಾಯಿತು. ಇದು ಕೆ ಸಂತಾನಂ. ಇವರೇನಿದ್ರು ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು, ಮುಖ್ಯಸ್ಥರು ಅಂತೇಳಿ ಕರಿತೇವೆ. B1, B4. ಹಾಗಾಗಿ ಆಪ್ಷನ್ 3 ಅನ್ನೋದಲ್ಲ ರೈಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ 26ನೇ ಪ್ರಶ್ನೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಯಾವ ಕಾರಣದಿಂದ ಬರುತ್ತದೆ ಅಂತೇಳಿ ಕೇಳ್ಯಾನ. ಓಕೆ ಸ್ನೇಹಿತರೆ, ಈ 26ನೇ ಪ್ರಶ್ನೆಗೆ ಸಂದರ್ಭದಲ್ಲಿ ಟರ್ನರ್ ಸಿಂಡ್ರೋಮ್ ಅಂತ ಕೊಟ್ಟಾನ. ಏನಿದು ಟರ್ನರ್ ಸಿಂಡ್ರೋಮ್ ಅಂದ್ರೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆ ಇರುವಾಗ ಮಹಿಳೆಯರಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಕೊರತೆ ಇರ್ತದೆ. ಒಟ್ಟು 46 ಕ್ರೋಮೋಸೋಮ್ಗಳಿರ್ತಾವೆ. ಅಂದರೆ 23 ಪೇರ್ಸ್ ಅಂತೇಳಿ ನಾವು ಕರಿತೇವೆ. ಈ 46 ಕ್ರೋಮೋಸೋಮ್ಗಳಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಕೊರತೆ ಆಗುವುದರಿಂದ ಒಟ್ಟು 45 ಕ್ರೋಮೋಸೋಮ್ಗಳು ಉಳಿಬೇಕು. ಆದರೆ ಯಾವುದೇ ಆಪ್ಷನ್ 45 ಅನ್ನೋದನ್ನು ಸ್ಪಷ್ಟಪಡಿಸುವುದಿಲ್ಲವಾದ್ದರಿಂದ ಈ ಪ್ರಶ್ನೆಗೆ ಉತ್ತರ ಏನು ಕೊಡ್ತಾರಂತ ಕಾಯ್ದು ನೋಡಬೇಕು 26ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ 27ನೇ ಪ್ರಶ್ನೆ ಏನು ಹೇಳ್ತದೆ, ಈ ಕೆಳಗಿನ ಯಾವ ಮೈಕ್ರೋಬ್ ಅಥವಾ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುತ್ತಾರೆ ಅಂದ್ರೆ ಸ್ಪೈರುಲಿನಾ ಈ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುತ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ಮೀನಮಾಟ ಒಪ್ಪಂದ. ಸ್ನೇಹಿತರೆ, ಮೀನಮಾಟ ಒಪ್ಪಂದ 2013 ಅಂದ ಕೂಡಲೇ ನಿಮಗೆ ನೆನಪಿನಲ್ಲಿ ಬರಬೇಕು, ಜಪಾನ್ದಲ್ಲಿ ನಡೀತು ಈ ಮೀನಮಾಟ ಒಪ್ಪಂದ. ಮರ್ಕುರಿ ಬದ್ದಲ್ಲಿ ಹೇಳ್ತದೆ. ಮರ್ಕುರಿ ಅಥವಾ ಪಾದರಸದ ಮಾಲಿನ್ಯದ ಕುರಿತು ಉಲ್ಲೇಖ ಮಾಡುವ ಪ್ರಯತ್ನವನ್ನು ಈ ಮೀನಮಾಟ ಒಪ್ಪಂದ ಮಾಡ್ತದೆ. ವಿಶ್ವಸಂಸ್ಥೆಯು ಅಂಗೀಕರಿಸಿದ ಒಪ್ಪಂದವಾಗಿದ್ದು ಇದು ಮಾನವ ಅಂದರೆ ಆಂಥ್ರೋಪೋಜೆನಿಕ್ ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ. ಮುಂದಿಂದ ಏನೂ ಓದುವುದಿಲ್ಲ. ಮೀನಮಾಟ ಒಪ್ಪಂದ ಅಂದರೆ
ಯಾವುದರಿಂದ ಅಂದರೆ ಪಾದರಸದ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮೀನಮಾಟ ಒಪ್ಪಂದ. ಇದು ಮೂಲತಃ ಜಪಾನ್ ದೇಶದಲ್ಲಿಯ ಒಂದು ನಗರವಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ 29ನೇ ಪ್ರಶ್ನೆ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅಂತೇಳಿ ನಾವು ಕರಿತೇವೆ. ಓಕೆ, CNG ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ. ಸ್ನೇಹಿತರೆ, ಈ CNGಯ ಲಾಭಗಳನ್ನು ಕೇಳಲಾಗಿದೆ ಇಲ್ಲಿ. ಇದು ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ. ಕರೆಕ್ಟ್, ಇದು ಹೆಚ್ಚು ಪರಿಣಾಮಕಾರಿಯಾಗಿ ಉರಿತದೆ. ಮೂಲತಃ ಈ CNGಯಲ್ಲಿ ಮೀಥೇನ್ ಅಂಶ ಇರ್ತದೆ, CH4 ಮೀಥೇನ್ ಇರ್ತದೆ. ಇದು ಅಗ್ಗವಾಗಿರುತ್ತದೆ. ಇದು ಅಗ್ಗವಾಗಿರುತ್ತದೆ. ಸಾಮಾನ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಕಂಪೇರ್ ಮಾಡಲಾಗಿ CNG ಅಗ್ಗವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಅಥವಾ ಈ ಕ್ಯಾಬ್ಗಳ ಡ್ರೈವರ್ ಆಗಿರ್ಬೋದು, ಅವು ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿಗೆ ಬಳಸ್ತಾರೆ. ಅಗ್ಗ ಅಂದ್ರೆ ಲೋ ಕಾಸ್ಟ್ ಅಗ್ಗ ಅಂತೇಳಿ ಕರಿತೀವಿ. ಸೊ A ಮತ್ತು B ಎರಡೂ ಸರಿಯಾದವು. ನೆಕ್ಸ್ಟ್ 3ನೇ ಹೇಳಿಕೆ ಏನದ, CNGಯನ್ನು ನಿರಂತರವಾಗಿ ಅನ್ನೋದು ಎಕ್ಸ್ಟ್ರೀಮ್ ವರ್ಡ್ ಅದ. ಮತ್ತು ಅಡೆತಡೆ ಇಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು ಸುಲಭ. ಸ್ನೇಹಿತರೆ, ಮೂಲತಃ ಇದು CNG, ಅದು ಈ ಪೈಪ್ಗಳ ಮೂಲಕ ಹಾಕುವುದು ಯಾವುದು PNG ಅದು. ಇಲ್ಲೇನು ಕೇಳೋಣ CNG ಅಂದಾನ. ಸೊ C ಏನಂತ ತಪ್ಪಾಗ್ತದೆ. CNGಯನ್ನು ಸಿಲಿಂಡರ್ಗಳಲ್ಲಿ ತುಂಬಿಸುವ ಒಂದು ಕಾರ್ಯಚಾಲಿತೆಯಲ್ಲಿ ಅದ. ಆಟೋಗಳಲ್ಲಿ ನೋಡಿರ್ಬೋದು ನೀವು, CNG ಟ್ಯಾಂಕ್ಗಳು ಬರ್ತಾವೆ. ಆ ಟ್ಯಾಂಕ್ಗಳಲ್ಲಿ ಏನು ಮಾಡ್ತಾರೆ, CNGಯನ್ನು ಫಿಲ್ ಮಾಡ್ತಾರೆ. ಸೊ ಹಾಗಾಗಿ C ತಪ್ಪಾಗ್ತದೆ. C ಎಲ್ಲದ, ಇಲ್ಲೇ ಅದ. ಇದು ಹೋಯ್ತು. A B D ಅನ್ನಲ್ಲ ರೈಟ್ ಆನ್ಸರ್. D ಆಪ್ಷನ್ಗೆ ಹೋಗೇಬೇಡ್ರಿ ನೀವು, ಯಾಕಂದ್ರೆ ನಿಮ್ಮಂತ್ಯಕ್ಕೆ ಟೈಮ್ ಕಡಿಮೆ ಇರ್ತದೆ. ನೇರವಾಗಿ ಉತ್ತರ ಸಿಕ್ತಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋದು. ಆಗಲೇ ನೋಡಿದೆವು CNG ಒಳಗೆ ಮೀಥೇನ್ ಇರ್ತದೆ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಓಕೆ, 30ನೇ ಪ್ರಶ್ನೆ. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಡ್ಯಾಶ್. ಸ್ನೇಹಿತರೆ, ಮೀನಿನ ಎಣ್ಣೆಯಲ್ಲಿ omega-3 ಫ್ಯಾಟಿ ಆ್ಯಸಿಡ್ಸ್ಗಳು ಇರ್ತಾವೆ. ಓಕೆ, omega-3 ಫ್ಯಾಟಿ ಆ್ಯಸಿಡ್ಸ್ಗಳು. ಇನ್ನೊಂದು ಇಲ್ಲಿ ವಿಟಮಿನ್ D ಅನ್ನೋದೊಂದು ನೋಡಿವು. ವಿಟಮಿನ್ D ಇಂದ ಯಾವ ರೋಗ ಬರ್ತದೆ, ರ್ಯಾಕೆಟ್ಸನ್ನು ಬರ್ತದೆ. ಇಲ್ಲಿ ವಿಟಮಿನ್ Dಗಾಗಿ ನಾವು ಏನನ್ನು ಸೇವನೆ ಮಾಡ್ತೀವಿ ಅಂದ್ರೆ ಕಾಡ್ ಲಿವರ್ ಆಯಿಲ್, ಶಾರ್ಕ್ ಲಿವರ್ ಆಯಿಲ್. ಶಾರ್ಕ್ ಮೀನುಗಳಿಂದ ಏನು ಲಿವರ್ ಆಯಿಲ್ ಬರ್ತದಲ್ಲ, ಅದನ್ನು ವಿಟಮಿನ್ ಡಿಯ ಸಮೃದ್ಧತೆಗಾಗಿ ಬಳಸ್ತೇವೆ, ಅದು ಬೇರೆ. ಇಲ್ಲಿ omega-3 ಫ್ಯಾಟಿ ಆ್ಯಸಿಡ್ ಏನಲ್ಲ ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರ್ತದೆ. ಓಕೆ, 30ನೇ ಪ್ರಶ್ನೆಗೆ ಆಪ್ಷನ್ 1 ರೈಟ್ ಆನ್ಸರ್. 31ನೇ ಪ್ರಶ್ನೆ. ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಓಕೆ, ಸೊ ಮೊದಲನೇ ಆಪ್ಷನ್ ಏನದ, ಬೆಳ್ಳುಳ್ಳಿ ಕ್ಯಾಕ್ಟಸ್, ಬಟಾಣಿ ಮತ್ತು ಶುಂಠಿ. ಇಲ್ಲಿ ನೋಡ್ರಿ, ಈರುಳ್ಳಿ ಬೆಳ್ಳುಳ್ಳಿ ಕ್ಯಾಕ್ಟಸ್ ಕೊಟ್ಟಾನ. ಇಲ್ಲಿ ಇದಕ್ಕೆ ರೈಟ್ ಆನ್ಸರ್ ಯಾವುದದ, ಈರುಳ್ಳಿ ಮತ್ತು ಕ್ಯಾಕ್ಟಸ್. ಆಪ್ಷನ್ 3 ಅನ್ನೋದು ರೈಟ್ ಆನ್ಸರ್ ಅದ. ಕ್ಯಾಕ್ಟಸ್ ಸಸ್ಯಗಳಲ್ಲಿ ಎಲೆಗಳು ಈ ನೀರು ಏನು ಟ್ರಾನ್ಸ್ಪಿರೇಷನ್ ಮೂಲಕ ನೀರನ್ನು ಹೊರಗೆ ಹಾಕ್ತಾವಲ್ಲ, ಅದರ ಮಾಡಿಫಿಕೇಷನ್ ಮಾಡೋ ಸಲುವಾಗಿ ಎಲೆಗಳನ್ನು ಮುಳ್ಳುಗಳಾಗಿ ಮಾರ್ಪಾಡು ಮಾಡಿರ್ತದೆ ಯಾವುದು, ಕ್ಯಾಕ್ಟಸ್. ಅದೇ ರೀತಿಯಾಗಿ ಈರುಳ್ಳಿ ಕೂಡ ಎಲೆಗಳಾಗಿ ಮಾಡಿಫೈ ಆಗಿರ್ತದೆ. ಸೊ 31ನೇ ಪ್ರಶ್ನೆಗೆ ಆಪ್ಷನ್ 3 ಅನ್ನಲ್ಲ ರೈಟ್ ಆನ್ಸರ್ ಅದ. ನೆಕ್ಸ್ಟ್, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು ಏನಂತ ಕೇಳೋಣ. ಡೈರೆಕ್ಟ್ ಯುರೇಮಿಯಾ ಅಂತೇಳಿ ನಾವು ಕರಿತೀವಿ ಆ ಸ್ಥಿತಿಗೆ. 32ನೇ ಪ್ರಶ್ನೆ ಆಪ್ಷನ್ 4 ರೈಟ್ ಆನ್ಸರ್. 33ನೇ ಪ್ರಶ್ನೆ. ಜಲ್ ವಿದ್ಯುತ್ ಸರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂದಾನ. ಸಾಮಾನ್ಯವಾಗಿ DNA ಸಂಯುಕ್ತವು ರಂಜಕದ ಗುಂಪುಗಳನ್ನು ಹೊಂದಿರುವುದರಿಂದ ಮೂಲಭೂತವಾಗಿ ಋಣಾತ್ಮಕ ಆವೇಶ ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರ್ತದೆ. ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಈ ವಿರುದ್ಧದ ಆವೇಶಗಳು ಆಕರ್ಷಿತವಾಗುವ ನಿಯಮದಂತೆ ಋಣಾತ್ಮಕ DNA ತುಣುಕುಗಳು ಧನಾತ್ಮಕ ಎಲೆಕ್ಟ್ರೋಡ್ ಅಥವಾ ಅನಾಡ್ ಕಡೆ ಏನಾಗ್ತದೆ ಚಲಿಸ್ತವು. ಸೊ ಧನಾತ್ಮಕ ಎಲೆಕ್ಟ್ರೋಡ್ ಆಪ್ಷನ್ 4 ಅನ್ನೋದಲ್ಲ ರೈಟ್ ಆನ್ಸರ್ ಆಗ್ತದೆ. ಓಕೆ, ನಾವು ನೋಡ್ಬೋದು ಇಲ್ಲಿ ಲೈಕ್ ಚಾರ್ಜಸ್ ರಿಪಲ್ಸ್ ಈಚ್ ಅದರ್. ಲೈಕ್ ಚಾರ್ಜಸ್ ಅನ್ನೋದು ಪರಸ್ಪರ ವಿಕರ್ಷಿಸುತ್ತವೆ. ಅನ್ಲೈಕ್ ಚಾರ್ಜಸ್
ಏನು ಮಾಡ್ತದೆ, ಪರಸ್ಪರ ಆಕರ್ಷಿಸುತ್ತವೆ. ಆ ಒಂದು ತಂತ್ರದ ಮೇಲೆ ಇಲ್ಲಿ ಧನಾತ್ಮಕ ಇಲೆಕ್ಟ್ರೋಡ್ ಅನ್ನೋದು ರೈಟ್ ಆನ್ಸರ್ ಆಗ್ತದೆ. 34ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪಟ್ಟಿ 1 ಮತ್ತು ಪಟ್ಟಿ 2. ಓಕೆ, ಗುರುಗ್ರಹ ಏನದ, ಗುರುಗ್ರಹದ ಭ್ರಮಣೆಯ ಅವಧಿ ಅಂತ ಕೇಳ್ಯಾನಿಲ್ಲಿ, ಭ್ರಮಣೆಯ ಅವಧಿ. ಓಕೆ, ಗುರುಗ್ರಹವು 12 ವರ್ಷದ ಭ್ರಮಣೆಯ ಅವಧಿಯನ್ನು ಹೊಂದಿದೆ. A2. ಸೊ ನೇರವಾಗಿ ಆಪ್ಷನ್ 2 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. ಸೊ ಈ 34ನೇ ಪ್ರಶ್ನೆಗೆ ಗುರುಗ್ರಹ 12 ವರ್ಷಗಳ ಅವಧಿಯ ಭ್ರಮಣ ಅವಧಿಯನ್ನು ಹೊಂದಿದೆ. ನೆಕ್ಸ್ಟ್ ಶನಿ ಎಷ್ಟಾಯಿತು, ಶನಿ 29 ವರ್ಷ ಆಯಿತು. ಯುರೇನಸ್ 84 ವರ್ಷಗಳು ಆಯಿತು. ನೆಪ್ಚೂನ್ 165. ಸ್ನೇಹಿತರೆ, ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೋದಿತ್ತಂದ್ರೆ, ಮೂಲತಃ ಗುರು, ಶನಿ, ಯುರೇನಸ್, ನೆಪ್ಚೂನ್ ಈ ರೀತಿಯಾಗಿ ಸೂರ್ಯನಿಂದ ದೂರವಿರುವ ಗ್ರಹಗಳದವು. ಸಾಮಾನ್ಯವಾಗಿ ಸೂರ್ಯನಿಂದ ದೂರಕ್ಕೆ ಹೋದಂತೆ ಅವುಗಳ ಭ್ರಮಣೆಯ ಅವಧಿ ಹೆಚ್ಚುತ್ತಾ ಹೋಗುತ್ತದೆ, ಇದು ಗೊತ್ತದ. ಸೊ ಗುರುಗ್ರಹ ಭೂಮಿಗೆ ಸಮೀಪ ಅದಂದ್ರೆ ಇವು 4ಗಳಲ್ಲಿ ಸಮೀಪ ಇರೋದು ಯಾವುದು, 12. ಸೊ A2 ಈ ರೀತಿಯಾಗಿ ನೀವು ನೇರವಾಗಿ ಆನ್ಸರ್ ಬರ್ಬೋದಿತ್ತು. ಇದೇ ರೀತಿ ನೋಡಿರಿ, ಹೆಚ್ಚಾಗುತ್ತಾ ಹೋಗುತ್ತದೆ. ಸೂರ್ಯನಿಂದ ದೂರ ಹೋದಂತೆ ಯಾವ ರೀತಿ ಭ್ರಮಣದ ಅವಧಿ ಹೆಚ್ಚುತ್ತಾ ಹೋಗ್ತದೆ, ಅದೇ ರೀತಿ ಇಲ್ಲಿ ಕೊಟ್ಟಾನ. ಈ ರೀತಿಯಾಗಿ ನೇರವಾಗಿ ನೀವು ಲಾಜಿಕ್ ಹಚ್ಚಿ ಆನ್ಸರ್ಗೆ ಬರ್ಬೋದಾಗಿತ್ತು. ನೆಕ್ಸ್ಟ್ 35ನೇ ಪ್ರಶ್ನೆ, ಹೇಳಿಕೆ 1 ಏನಂದಾನ, ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಎಸ್, ಈ ಹೇಳಿಕೆ ಸರಿಯಾದ. ಮನೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಇಲೆಕ್ಟ್ರಿಕ್ ಡಿಪಾರ್ಟ್ಮೆಂಟದಲ್ಲಿ ಆಗಿರ್ಬೋದು, ಈ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುವ ಉದ್ದೇಶದಿಂದ ಫ್ಯೂಸ್ ತಂತಿಯನ್ನು ಅಳವಡಿಸಲಾಗಿರುತ್ತದೆ. ಓಕೆ, ಇದು ಏನು ಮಾಡ್ತದೆ, ಅಧಿಕ ಅಥವಾ ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೀತದೆ. ಓಕೆ, ಎರಡನೇದು ಏನು ಹೇಳೋಣ, ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಈ ಹೇಳಿಕೆ ತಪ್ಪ ಸ್ನೇಹಿತರೆ. ಮೂಲತಃ ಫ್ಯೂಸ್ ತಂತಿಯನ್ನು ಈ ವಿದ್ಯುತ್ ಸರ್ಕಿಟ್ ಅಥವಾ ವಿದ್ಯುತ್ ಸಾಧನಗಳೊಂದಿಗೆ ಸೀರೀಸ್ನಲ್ಲಿ ಜೋಡಿಸಲಾಗುತ್ತದೆ. ಆದ್ದರಿಂದ ಇಲ್ಲಿ ಸಮಾಂತರ ಕೊಟ್ಟಾನ, ಅದಕ್ಕೆ ತಪ್ಪಾಗ್ತದೆ. 1ನೇ ಹೇಳಿಕೆ ಸರಿಯಾಗಿದೆ, 2ನೇ ಹೇಳಿಕೆ ತಪ್ಪಾಗಿದೆ ಅನ್ನೋದು ಇದರ ಆನ್ಸರ್ ಆಗ್ತದೆ. ಓಕೆ, ಇದು 32ನೇ ಪ್ರಶ್ನೆ. ಇಲ್ಲಿ ಮುಂಬರುವ ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿ ಕೇಳ್ಬೋದು ಅನ್ನೋದಿದ್ರೆ, ಫ್ಯೂಸ್ ತಂತಿಯನ್ನು ಯಾವ ಲೋಹಗಳಿಂದ ಮಾಡಲಾಗಿರುತ್ತದೆ ಅದನ್ನು ಕೇಳ್ತಾನ. ಸ್ನೇಹಿತರೆ, ಈ ಫ್ಯೂಸ್ ತಂತಿಯನ್ನು ಲೆಡ್ ಮತ್ತು ಟಿನ್ದಿಂದ ಮಾಡಲಾಗಿರುತ್ತದೆ. ಲೆಡ್ ಅಂದರೆ ಏನು, ಸೀಸ. ಟಿನ್ ಅಂದರೆ ತವರ. ಸೀಸ ಮತ್ತು ತವರಿನಿಂದ ಈ ಫ್ಯೂಸ್ ತಂತಿಯನ್ನು ಮಾಡಲಾಗಿರುತ್ತದೆ. ಇದು ಏನು ಮಾಡ್ತದೆ, ಅತಿಯಾದ ಕರೆಂಟ್ ಬಂದಾಗ ಏನು ಮಾಡ್ತದೆ, ಕರಗಿ ಬಿಡ್ತದೆ. ಇದರಿಂದ ಸರ್ಕಿಟ್ ಬ್ರೇಕ್ ಆಗ್ತದೆ. ಈ ಮೂಲಕ ಏನಾಗ್ತದೆ, ವಿದ್ಯುತ್ ಉಪಕರಣಗಳನ್ನು ರಕ್ಷಣೆ ಮಾಡಬಹುದು. ಓಕೆ, ಇದು 35ನೇ ಪ್ರಶ್ನೆಗೆ 1ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, GPS ಬೆಂಬಲಿತ ಜಿಯೋ ಆಗ್ಯುಮೆಂಟೆಡ್ ನ್ಯಾವಿಗೇಷನ್ ಒಂದು ಉಪಗ್ರಹ ಆಧಾರಿತ ಆಗ್ಯುಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರಂತೇಳಿ ಕೇಳೋಣ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತದ, ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಏನು ಮಾಡ್ಯದ, ನಾವಿಕ್ ಅನ್ನು ಉಪಗ್ರಹ ಉಡಾವಣೆ ಮಾಡಿದೆ. ಇದೇನು ಮಾಡ್ತದೆ, ಇದನ್ನು ಪ್ರಾದೇಶಿಕ ನ್ಯಾವಿಗೇಷನ್ ಸಿಸ್ಟಮ್ ಅಂತೇಳಿ ಕರಿತೇವೆ. ಭಾರತದ GPS ಅಂತೇಳಿ ಈ ನಾವಿಕನ್ನು ಗುರುತಿಸ್ತೇವೆ ನಾವು. ಓಕೆ, ಇದು ಇಸ್ರೋ ಮಾಡ್ಯದ. ಈ ಇಸ್ರೋದ ನಾವಿಕ್ ಆಧಾರದ ಮೇಲಿಂದ ಭಾರತೀಯ ವಿಮಾನಯಾನ ಈ ಕ್ಷೇತ್ರದಲ್ಲಿ ಸ್ವದೇಶಿ ನಿರ್ಮಿತ GPS ಅಳವಡಿಸುವ ಉದ್ದೇಶದಿಂದ ಏನು ಮಾಡ್ಯಾರ, ಈ ಜಿಯೋ ಆಗ್ಯುಮೆಂಟೆಡ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ಗಗನ್ ಅಂತೇಳಿ ಗುರುತಿಸ್ತೇವೆ. ಓಕೆ, ಈ ಗಗನನ್ನು ಭಾರತದ ಇಸ್ರೋ ಮತ್ತು ಏವಿಯೇಷನ್ ಅಥಾರಿಟಿ ಆಫ್ ಇಂಡಿಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಏವಿಯೇಷನ್ ಅಥಾರಿಟಿ ಆಫ್ ಇಂಡಿಯಾ ಭಾರತದ ಈ ವಿಮಾನಯಾನ ಸಚಿವಾಲಯದ ಅಡಿ ಬರುವಂಥ ಒಂದು ಆಟೋನಮಸ್ ಆರ್ಗನೈಜೇಷನ್ ಯಾವುದು, ಏವಿಯೇಷನ್ ಅಥಾರಿಟಿ ಆಫ್ ಇಂಡಿಯಾ. ಹಾಗಾಗಿ ಆನ್ಸರ್ ಯಾವುದು ಕರೆಕ್ಟ್ ಆಗ್ತದೆ, ಇಸ್ರೋ ಮತ್ತು AAI. ಆಪ್ಷನ್ 2 ಏನಲ್ಲ ಸರಿಯಾದ ಉತ್ತರ. 37ನೇ ಪ್ರಶ್ನೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿ ಅಂದರೆ ಕಾಯಿಲ್, ಈ ಕಾಯಿಲ್ಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸುತ್ತಾರೆ. ಏಕೆಂದರೆ ಅಂತೇಳಿ ಕೊಟ್ಟಾನ. ನೋಡಿರಿ, ಈ ಮಿಶ್ರ ಲೋಹದ ಕಾಯಿಲನ್ನು ಬಳಸುವುದರಿಂದ ಏನಾಗ್ತದೆ, ರೋಧಶೀಲತೆಯು ಹೆಚ್ಚಾಗಿ ಅದರ ಘಟಕ ಲೋಹಗಳಿಗಿಂತ ಹೆಚ್ಚಿನದಾಗಿರುತ್ತದೆ. ಅಂದರೆ ಏನು,
ಈ ಮಿಶ್ರಲೋಹದ ಕಾಯಿಲ್ಗಳನ್ನು ಬಳಸುವುದರಿಂದ ಅದರ ರೋಧಶೀಲತೆಯು ಘಟಕ ಲೋಹಗಳಿಗಿಂತ ಹೆಚ್ಚಾಗಿರುತ್ತದೆ. ಇಸ್ತ್ರಿ ಒಳಗೆ ಕಾಯಿಲ್ಗಳನ್ನು ಮಿಶ್ರಲೋಹದ ಬಳಸುವುದರಿಂದ ಏನಾಗ್ತದೆ, ರೋಧಕತೆ ಹೆಚ್ಚಾಗ್ತದೆ. ರೋಧಕತೆ ಹೆಚ್ಚಾಗೋದ್ರಿಂದ ಏನಾಗ್ತದೆ, ಹೀಟ್ ಹೆಚ್ಚಾಗ್ತದೆ. ಅಂದರೆ ಅಲ್ಲಿ ಕಂಡಕ್ಟಿವಿಟಿ ಕಡಿಮೆ ಆಗ್ತದೆ, ಹೀಟ್ ಹೆಚ್ಚಾಗ್ತದೆ. ಈ ಉದ್ದೇಶದಿಂದ ಏನಾಗ್ತದೆ, ಇಸ್ತ್ರಿಯ ಕೆಳಭಾಗ ಏನಾಗ್ತದೆ, ಸಿಕ್ಕಾಪಟ್ಟಿ ಕಾಯ್ತದೆ ಮತ್ತು ಐರನ್ ಪ್ರೆಸ್ ಮಾಡ್ಲಿಕ್ಕೆ ಈಜಿ ಆಗ್ತದೆ. ಸೊ 37ನೇದಕ್ಕೆ ಆಪ್ಷನ್ 3 ಏನಲ್ಲ ಸರಿಯಾದ ಉತ್ತರ ಅದ. ನೆಕ್ಸ್ಟ್ 38ನೇ ಪ್ರಶ್ನೆ. ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣ ಒಂದು ಅಂಶವೆಂದರೆ, ಸಾಮಾನ್ಯವಾಗಿ ಥಿಂಕ್ ಮಾಡ್ಬೋದು ನಾವು, ಮೊಸರು ಏನಲ್ಲ ತಾಮ್ರದೊಂದಿಗೆ ರಿಯಾಕ್ಟ್ ಮಾಡ್ತದೆ. ಸೊ ಹಾಗಾಗಿ ಆಪ್ಷನ್ 2 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ, ಆಮ್ಲಗಳ ರುಚಿ ಕಹಿಯಾಗಿರುತ್ತದೆ. ಎಕ್ಸಾಕ್ಟ್ ಅಪೋಸಿಟ್ ಅದ. ಆಮ್ಲಗಳ ರುಚಿ ಏನಿರ್ತದೆ, ಹುಳಿಯಾಗಿರುತ್ತದೆ. ಆಮ್ಲಗಳು ನೀವು ಹುಂಚೆ ಹಣ್ಣು ತಿಂದಿರ್ಬೋದು, ನಿಂಬೆ ಹಣ್ಣು ತಿಂದಿರ್ಬೋದು, ಹಸಿ ಮಾವಿನ ಹಣ್ಣು ತಿಂದಿರ್ಬೋದು, ಮೊಸರು ತಿಂದಿರ್ಬೋದು. ಇದರ ಮೂಲಕ ನಿಮಗೆ ಗೊತ್ತಾಗ್ತದೆ ಅದರ ರುಚಿ ಯಾವ ಥರ ಇರ್ತದೆ ಅನ್ನೋದು. ನೆಕ್ಸ್ಟ್ ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿರುತ್ತದೆ. ಇಲ್ಲೇನು ಮಾಡ್ಯಾನ, ಸ್ವ್ಯಾಪ್ ಮಾಡ್ಯಾನ. ಆಮ್ಲಗಳ ರುಚಿ ಹುಳಿ ಆಗಬೇಕು, ಪ್ರತ್ಯಾಮ್ಲಗಳ ರುಚಿ ಕಹಿ ಅಥವಾ ಒಗರು. ಪ್ರತ್ಯಾಮ್ಲಗಳದು ಕಹಿ ಅಥವಾ ಒಗರು ಎರಡೂ ತಪ್ಪದವು. ಹೇಳಿಕೆ 1 ಮತ್ತು 2 ಎರಡೂ ಸರಿ ಇಲ್ಲ. ಸೊ ಆಪ್ಷನ್ 3 ಅನ್ನಲ್ಲ ರೈಟ್ ಆನ್ಸರ್ ಆಗ್ತದೆ. ಇನ್ನೊಂದು ಇಲ್ಲಿ ಏನು ನೆನಪಿಡಬೇಕು ಅಥವಾ ಇಲ್ಲಿ ಈ ವಿಭಾಗದಿಂದ ಮುಂದೆ ಏನು ಅಭ್ಯಾಸ ಮಾಡ್ಬೇಕಂದ್ರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಂದರ್ಭದಲ್ಲಿ ಯಾವ ಲಿಟ್ಮಸ್ ಪೇಪರ್ ಯಾವ ಥರ ಮಾರ್ಪಾಡಾಗ್ತದೆ ಅನ್ನೋದು ಇಲ್ಲಿ ನೋಡ್ಬೇಕು ನೀವು. ನೀಲಿ ಲಿಟ್ಮಸನ್ನು ಆ್ಯಸಿಡ್ದಾಗ ಎದ್ದಾನ, ಅದು ಕಲರ್ ಯಾವ ಥರ ಆಗ್ತದೆ, ಕೆಂಪು ಲಿಟ್ಮಸ್ ಯಾವ ಥರ ಕಲರ್ ಆಗ್ತದೆ ಅನ್ನೋದು ನೋಡ್ರಿ. ಇದು 39ನೇ ಪ್ರಶ್ನೆ. 40ನೇ ಪ್ರಶ್ನೆ ಏನು ಹೇಳ್ತದೆ, ಕಾಪರ್ ಮತ್ತು ಜಿಂಕ್, ಕಾಪರ್ ಮತ್ತು ತವರ, ಲೆಡ್ ಮತ್ತು ತವರು, ಸೋಡಿಯಂ ಮತ್ತು ಪಾದರಸ ಅಥವಾ ಮರ್ಕುರಿ. ಇದನ್ನೇನು ಕೇಳೋಣ, ಪಟ್ಟಿ 2ರಲ್ಲಿ ಹೋಲಿಕೆ ಮಾಡಿರಿ ಅಂತ ಕೇಳೋಣ. ತಾಮ್ರ ಮತ್ತು ತವರು ಏನು ಹೇಳ್ತೀವಿ ನಾವು, ತಾಮ್ರ ಮತ್ತು ತವರು ಏನಾಯಿತು, ಕಂಚು. B4, B3, B4. ಓಕೆ, 2 ಎಲಿಮಿನೇಟ್ ಆದವು. ಕಾಪರ್ ಮತ್ತು ಜಿಂಕ್, ಕಾಪರ್ ಮತ್ತು ಜಿಂಕ್, ತಾಮ್ರ ಮತ್ತು ಸತು ಹಿತ್ತಾಳೆ ಆಗಬೇಕು. ಸೊ A2 ಎಲ್ಲಿದೆ, ಇಲ್ಲಿ ಅದ. ಸೊ ಆಪ್ಷನ್ 3 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಲೆಡ್ ಮತ್ತು ತವರು, ಲೆಡ್ ಸೀಸ ಮತ್ತು ತವರು ಸೋಲ್ಡರ್, ನಾವು ಸೋಲ್ಡ್ರಿಂಗ್ ಕಲಾಗಿ ಬಳಸ್ತೇವೆ. ಯಾವುದೇ ಮೋಟ್ರ್ ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು ಅಥವಾ ವಿದ್ಯುತ್ ಉಪಕರಣಗಳನ್ನು ಈ ಜೋಡಿಸುವ ಉದ್ದೇಶದಿಂದ ಸೋಲ್ಡರ್ ಮಾಡಲಾಗುವುದು. ಅಲ್ಲಿ ಈ ಸೀಸ ಮತ್ತು ತವರನ್ನು ಬಳಸ್ತೇವೆ. ನೆಕ್ಸ್ಟ್ ಸೋಡಿಯಂ ಮತ್ತು ಮರ್ಕುರಿಯನ್ನು ಅಮಾಲ್ಗಮ್ ಅಂತೇಳಿ ಬಳಸ್ತೇವೆ. ಇದು 40ನೇ ಪ್ರಶ್ನೆಗೆ ಆಪ್ಷನ್ 3 ಅನ್ನಲ್ಲ ರೈಟ್ ಆನ್ಸರ್ ಆಗ್ತದೆ. 41ನೇ ಪ್ರಶ್ನೆ. ದೂರದರ್ಶನದ ನಳಿಕೆಗಳು ಮತ್ತು ದ್ವೀಪ ಸ್ತಂಭಗಳಲ್ಲಿ ಅಥವಾ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ ಅಂತೇಳಿ ಕೊಟ್ಟಾನ. ಇವು ಯಾವಂದ್ರೆ ಕ್ರಿಪ್ಟಾನ್ ಮತ್ತು ಜೆನಾನ್. ಸ್ನೇಹಿತರೆ, ಕ್ರಿಪ್ಟಾನ್ ಮತ್ತು ಜೆನಾನ್ ಇವುಗಳನ್ನು ನೋಬೆಲ್ ಗ್ಯಾಸ್ ಅಂತೇಳಿ ನಾವು ಕರಿತೀವಿ. ನೋಬಲ್ ಗ್ಯಾಸ್ ಅಥವಾ ಇನರ್ಟ್ ಗ್ಯಾಸ್. ಇವು ಯಾವುದೇ ಧಾತುವಿನೊಂದಿಗೆ ಏನು ಮಾಡಲ್ಲ, ರಿಯಾಕ್ಟ್ ಮಾಡಲ್ಲ. ಆದ್ದರಿಂದ ಇವಕ್ಕೆ ನೋಬಲ್ ಗ್ಯಾಸ್ ಅಂತೇಳಿ ಕರಿತೀವಿ. ಇವುಗಳನ್ನು ಏನು ಮಾಡ್ತೀವಿ, ದ್ವೀಪ ಸ್ತಂಭಗಳಲ್ಲಿ ಪ್ರಕಾಶಮಾನವಾದ ಹೈ ಇಂಟೆನ್ಸಿಟಿ ದ್ವೀಪಗಳಲ್ಲಿ ಇವುಗಳ ಬೆಳಕು ಹೆಚ್ಚು ಬೀಳ್ತದೆ. ಆದ್ದರಿಂದ ಹೈ ಇಂಟೆನ್ಸಿಟಿ ದ್ವೀಪಗಳಲ್ಲಿ ಮತ್ತು ಹಳೆಯ ಟೆಲಿವಿಷನ್ ಟ್ಯೂಬ್ಗಳಲ್ಲಿ ನಾವು ಬಳಸ್ತೇವೆ. ಟೆಲಿವಿಷನ್ ಟ್ಯೂಬ್ಗಳಲ್ಲಿ CRT ಅಂತ ಬಳಕೆ ಆಗ್ತಿತ್ತು. ಕ್ಯಾಥೋಡ್ ರೇ ಟ್ಯೂಬ್ಸ್ ಅಂತೇಳಿ ನಾವು ಕರಿತೇವೆ. ಅವುಗಳಲ್ಲಿ ಏನು ಮಾಡ್ತಿದ್ರು, ಈ ಕ್ರಿಪ್ಟಾನ್ ಮತ್ತು ಜೆನಾನ್ಗಳನ್ನು ಬಳಸಲಾಗುತ್ತಿತ್ತು. ಓಕೆ, 41ನೇ ಪ್ರಶ್ನೆಗೆ ಆಪ್ಷನ್ 1 ಅನ್ನೋದು ರೈಟ್ ಆನ್ಸರ್ ಅದ. 42ನೇ ಪ್ರಶ್ನೆ ಏನು ಹೇಳ್ತದೆ, ಅಪಾಯ ಸಂಕೇತ ದ್ವೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಡ್ಯಾಶ್ ಅಂತೇಳಿ ಕೇಳೋಣ. ಓಕೆ, ಈಗ ಸಾಮಾನ್ಯವಾಗಿ ಸಿಗ್ನಲ್ಗಳಲ್ಲಿ ಏನು ಮಾಡಿರ್ತಾರೆ, ಕೆಂಪು ಬಣ್ಣವನ್ನು ಬಳಸಲಾಗಿರುತ್ತದೆ. ಯಾಕಂತೇಳಿ ಕೇಳೋಣ, ಯಾವ ಕಾರಣಕ್ಕಾಗಿ. ಸ್ನೇಹಿತರೆ, ಒಂದಿಲ್ಲಿ ಕೆಂಪು ಬಣ್ಣವನ್ನು ಬಳಸುವುದರಿಂದ ಏನಾಗ್ತದೆ, ಕಡಿಮೆ ಚದುರುವಿಕೆ ಆಗುತ್ತದೆ, ಕನಿಷ್ಠ ಚದುರುತ್ತದೆ. ಆ ಒಂದು ಕಾರಣಕ್ಕಾಗಿ ಕೆಂಪು ಬಣ್ಣವನ್ನು ಬಳಸಲಾಗುತ್ತದೆ. ಓಕೆ, ನೆಕ್ಸ್ಟ್ 43ನೇ ಪ್ರಶ್ನೆ. ಸಾವಯವ ಅವಶೇಷದಿಂದ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಣಗೊಳಿಸಲು
ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಮೂಲತಃ ಏನು, ನೀರಿನಲ್ಲಿ ನೀರನ್ನು ಶುದ್ಧೀಕರಿಸುವ ಉದ್ದೇಶದಿಂದ ಅಥವಾ ನೀರಿನಲ್ಲಿಯ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ನಾವು ಕ್ಲೋರಿನನ್ನು ಬಳಸ್ತೇವೆ, ಕ್ಲೋರಿನನ್ನು. ಬಟ್ ಇಲ್ಲೇನು ಕೇಳೋಣ, ಬಾವಿ ಅಥವಾ ಕೆರೆಗಳಲ್ಲಿಯ ಅವಶೇಷದಿಂದ, ಆರ್ಗ್ಯಾನಿಕ್ ಅವಶೇಷದಿಂದ ಮಲಿನಗೊಂಡ ಬಾವಿಗಳನ್ನು ಶುದ್ಧ ಮಾಡಲು ಅಥವಾ ಸ್ವಚ್ಛಗೊಳಿಸಲು ಯಾವುದು ಬಳಸ್ತೇವೆ? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟನ್ನು ಬಳಸ್ತೇವೆ. ಓಕೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ನೆಕ್ಸ್ಟ್ 44ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳೋಣ. ಪಟ್ಟಿ 1ರಲ್ಲಿ ಉಪಕರಣಗಳು ಮತ್ತು ಬಳಕೆ ಇವುಗಳನ್ನು ನೋಡೋಣ. ಇಲ್ಲಿ ಸಿ ಮತ್ತು ಡಿಗಳನ್ನು ನೋಡ್ರಿ. ಬಾರೋಮೀಟರ್, ಥರ್ಮೋಮೀಟರನ್ನು ಸಾಮಾನ್ಯವಾಗಿ ಉಷ್ಣತೆಯನ್ನು ಅಳೆಯಲು ಬಳಸ್ತೇವೆ. ಓಕೆ, ಥರ್ಮೋಮೀಟರ್ ಯಾರಿಗಾದರೂ ಉರಿ ಬಂದಾಗ ಆಗಿರ್ಬೋದು ಅಥವಾ ವಾತಾವರಣದ ಉಷ್ಣತಾಮಾನವನ್ನು ಪರೀಕ್ಷೆ ಮಾಡಲು ಥರ್ಮೋಮೀಟರನ್ನ ಬಳಸ್ತೇವೆ. D4 ಆಗಬೇಕು. D4 ಅದ ಎಲ್ಲ ಕಡೆ D4 ಅದ. ಓಕೆ, ಬಾರೋಮೀಟರ್ ವಾಯುಮಂಡಲದ ಒತ್ತಡವನ್ನು ಅಳೆಯಲು ಬಾರೋಮೀಟರನ್ನು ಬಳಸಲಾಗುತ್ತದೆ. ಓಕೆ, ಸಿ ಏನಾಗಬೇಕು? 3 ಆಗಬೇಕು. C3. ಸೊ 1, 2 ಎಲಿಮಿನೇಟ್ ಆಗ್ತಾವೆ, 3 ಮತ್ತು 4 ಎರಡೇ ಉಳಿತಾವು. ಓಕೆ, ನೆಕ್ಸ್ಟ್ ಪ್ಲ್ಯಾನಿಮೀಟರ್ ಅಂದರೆ ಏನು? ಹೆಸರದಾಗೆ ಅದನ್ನು ಪ್ಲ್ಯಾನಿಮೀಟರ್ ಅಂದರೆ ಇದು ಒಂದು ಭೂಮಿಯ ವಿಸ್ತೀರ್ಣವನ್ನು ಅಳೆಯಲು ಬಳಸ್ತೇವೆ ನಾವು. ಪ್ಲ್ಯಾನಿಮೀಟರ್ ಕ್ಷೇತ್ರವನ್ನು ಅಳೆಯಲು ಬಳಸ್ತೇವೆ. A2 ಏನಲ್ಲ ಕರೆಕ್ಟ್ ಆನ್ಸರ್ ಆಗಬೇಕು. ಸೊ ಆಪ್ಷನ್ 3 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. ಹಾಗಾದರೆ ಪ್ಯಾಂಥೋಗ್ರಾಫ್ ಅಂದ್ರೆ ನಕ್ಷೆಗಳನ್ನು ನಕಲು ಮಾಡಲು, ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು. ಸ್ನೇಹಿತರೆ, ನಕ್ಷೆಗಳಲ್ಲಿ ಈ ಸ್ಕೇಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈ ವಿಶ್ವ ಜಾಗ್ರಫಿಯನ್ನು ಬಿಡಿಸೋ ಮುಂದೆ ಈ ಸ್ಕೇಲ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಇದು ಮಾಡ್ಲಿಕ್ಕೆ ಪ್ಯಾಂಥೋಗ್ರಾಫನ್ನು ಬಳಸ್ತೇವೆ. ನೆಕ್ಸ್ಟ್ 45ನೇ ಪ್ರಶ್ನೆ ಏನು ಹೇಳ್ತದೆ, ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ. ಓಕೆ, 1ನೇ ಆಪ್ಷನ್ ಏನದ? ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಚಾಮುಂಡಿ ಬೆಟ್ಟ. ನೆಕ್ಸ್ಟ್ ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ. ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಸ್ನೇಹಿತರಲ್ಲಿ ಇಳಿಕೆ ಕ್ರಮದಲ್ಲಿ ಕೇಳಲಾಗಿದೆ, ಅದನ್ನು ಗಮನ ಇಡಬೇಕು. ಇವುಗಳಲ್ಲಿ ಅತಿ ದೊಡ್ಡದು ಯಾವುದಂದ್ರೆ ಬಿಳಿಗಿರಿ ರಂಗನ ಬೆಟ್ಟ. ಸೊ ಹಾಗಾಗಿ ಆಪ್ಷನ್ 4 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. ಓಕೆ, ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್ 46ನೇ ಪ್ರಶ್ನೆ, ಸರಿಯಾದ ಜೋಡಣೆಯನ್ನು ಗುರುತಿಸಿ. ಬೋರ್ಘಾಟ, ತಾಲ್ಘಾಟ, ಪಾಲ್ಘಾಟ, ಆಗುಂಬೆ ಘಾಟ ಎಷ್ಟು ಸರಿ ಅದಾವ ಅಂತೇಳಿ ಕೇಳ್ಯಾನ. ಓಕೆ ಸ್ನೇಹಿತರೆ, ನಾವು ಮೊದಲು ನೋಡೇವು ಬೋರ್ಘಾಟದು ಮುಂಬೈ ಮತ್ತು ಪುಣೆ ನಡುವದ, ಮುಂಬೈ ಮತ್ತು ಪುಣೆ ನಡುವೆ ಕನೆಕ್ಟ್ ಮಾಡ್ತದೆ. ಓಕೆ, ಎ ಸರಿ ಆಯಿತು. ಎ ಸರಿ ಅಂದ್ರೆ ಆಪ್ಷನ್ 1 ಎಲಿಮಿನೇಟ್ ಆಗ್ತದೆ. ತಾಲ್ಘಾಟ್ ಇದು ಮುಂಬೈ ಮತ್ತು ನಾಸಿಕ್ ನಡುವದ. ಓಕೆ, ಇದು ಕೂಡ ಸರಿ ಆಯಿತು. ನೆಕ್ಸ್ಟ್ ಪಾಲ್ಘಾಟ್. ಸ್ನೇಹಿತರೆ, ಪಾಲ್ಘಾಟ್ ರಾಜಮಂದ್ರಿ ಮತ್ತು ಪಾಲಿ ನಡುವದ, ರಾಜಮಂದ್ರಿ ಮತ್ತು ಪಾಲಿ ನಡುವ. ಹಾಗಾಗಿ ಇದು ತಪ್ಪಾಗ್ತದೆ. ಇಲ್ಲೇನು ಹೇಳಿದೆವು, ಪಾಲ್ಘಾಟ ರಾಜಮಂದ್ರಿ ಮತ್ತು ಪಾಲಿ ಅಂತೇಳಿ ಕೊಟ್ಟಾನ, ಇದು ತಪ್ಪದ. ಮೂಲತಃ ಪಾಲ್ಘಾಟ್ ಎಲ್ಲಿದೆ? ಕೊಯಮತ್ತೂರು, ತಮಿಳುನಾಡಿನ ಕೊಯಮತ್ತೂರು ಮತ್ತು ಪಾಲಕ್ಕಾಡ್. ಸೊ ಪಾಲ್ಘಾಟ್ ಎಲ್ಲಿದೆ? ಕೊಯಮತ್ತೂರು ಮತ್ತು ಪಾಲಕ್ಕಾಡ್ ನಡುವೆ ಅದ. ಈ ಒಂದು ಘಾಟ್ ಮೂಲಕ ಏನಾಗ್ತದೆ, ಅರಬ್ಬಿ ಸಮುದ್ರದ ಮೂಲಕ ಬರುವ ಮಾನ್ಸೂನ್ ಮಾರುತಗಳು ಏನಾಗ್ತಾವು ಈ ಪಾಲ್ಘಾಟ್ ಮೂಲಕ ತಮಿಳುನಾಡಕ್ಕೆ ಹೋಗ್ತಾವು. ಸೊ ಹಾಗಾಗಿ ಸಿ ಹೇಳಿಕೆ ಅನ್ನೋದು ತಪ್ಪದ. ಆಗುಂಬೆ ಘಾಟ ಉಡುಪಿ ಮತ್ತು ಶಿವಮೊಗ್ಗ ಇದು ಸರಿಯಾದ. ಸೊ ಎ ಬಿ ಡಿ ಸರಿಯಾದ ಉತ್ತರ ಅದ. 46 ABD. ಓಕೆ, ನೆಕ್ಸ್ಟ್ 47ನೇ ಪ್ರಶ್ನೆ ಏನು ಹೇಳ್ತದೆ ಸ್ನೇಹಿತರೆ, ಈ ಥರದ ಪ್ರಶ್ನೆಗಳನ್ನು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡೋಣ. ಆದ್ರೆ ಕಾನ್ಸೆಪ್ಟ್ ಆಧಾರದ ಮೇಲಿಂದ ಕೇಳ್ಯಾನ, ಮಣ್ಣಿನ ವಿಧವನ್ನು ಕೇಳ್ಯಾನ. ಓಕೆ, ಇದು ಎಲ್ಲಿ ಬರ್ತದೆ? ಮೂಲತಃ ಪಶ್ಚಿಮ ಘಟ್ಟಗಳಲ್ಲಿ ಬರ್ತದೆ ಈ ಪ್ರದೇಶ. ಇದು ಕರಾವಳಿ, ಇದು ಪಶ್ಚಿಮ ಘಟ್ಟ. ಹಾಗಾಗಿ ಪಶ್ಚಿಮ ಘಟ್ಟಗಳಲ್ಲಿ ಮುಖ್ಯವಾಗಿ ಪಶ್ಚಿಮ ಘಟ್ಟ ಅಂದರೆ ಕರ್ನಾಟಕದಲ್ಲಿ ಏನಂತಾರೆ, ಈ ಮಲೆನಾಡು ಪ್ರದೇಶಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತದೆ. ನಮಗೆ ಜಂಬಿಟ್ಟಿಗೆ ಮಣ್ಣು ಇದೇನಾಗ್ತದೆ, ಹಣ್ಣುಗಳ ಒಂದು ಬೆಳೆಗಳಿಗಾಗಿ ಏನು ನಾವು ಹಣ್ಣುಗಳನ್ನು ಬೆಳೆ ಏನು ಕಾಜು ಆಗಿರ್ಬೋದು ಅಥವಾ ತೋಟಗಾರಿಕೆ ಇತರ ಬೆಳೆಗಳದಾವಲ್ಲ ಅವುಗಳಿಗಾಗಿ ಈ ಜಂಬಿಟ್ಟಿಗೆ ಮಣ್ಣು ಸೂಕ್ತವಾಗಿರುತ್ತದೆ. ಇಲ್ಲಿ ಇನ್ನೊಂದು ಕಪ್ಪು ಮಣ್ಣಲ್ಲ, ಇದು
ಕರ್ನಾಟಕದ ಈ ಉತ್ತರ ಭಾಗಗಳಲ್ಲಿ ಬೆಳಗಾವಿಯ ಪ್ರದೇಶ ಆಗಿರ್ಬೋದು, ಗದಗ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ವಿಜಾಪುರ ಆಗಿರ್ಬೋದು ಇತ್ಯಾದಿ ಭಾಗಗಳಲ್ಲಿ ಈ ಕಪ್ಪು ಮಣ್ಣು ಕಂಡುಬರ್ತದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಕಪ್ಪು ಮಣ್ಣಿಗೆ ಫೇಮಸ್ ಅದಾವು. ಡೆಕ್ಕನ್ ಪ್ಲಾಟ್ಯೂ ಏನು ಕರಿತೀವಲ್ಲ, ಈ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಪ್ಪು ಮಣ್ಣು ಯಥೇಚ್ಛವಾಗಿ ಕಂಡುಬರ್ತದೆ. ಆದ್ದರಿಂದ ಈ ಭಾಗಗಳಲ್ಲಿ ಹತ್ತಿ ಬೆಳೆ ಏನದ ಸೂಕ್ತವಾದ ಹತ್ತಿ ಬೆಳೆಯನ್ನು ಹೆಚ್ಚು ಬೆಳೆಯಲಾಗ್ತದೆ. ಇದು ಕಪ್ಪು ಮಣ್ಣು ಆಯಿತು. ಇನ್ನೊಂದಿಲ್ಲಿ ಜಂಬಿಟ್ಟಿಗೆ ಮಣ್ಣು ಕೇಳ್ಯಾನಂದ್ರೆ, ಜಂಬಿಟ್ಟಿಗೆ ಮಣ್ಣು ಫಲವತ್ತತೆಯನ್ನು ಹೊಂದಿರುವುದಿಲ್ಲ. ಅತಿಯಾದ ಮಳೆ ಮತ್ತು ಅತಿಯಾದ ಬಿಸಿಲಿರುವ ಕಾರಣದಿಂದ ಇಲ್ಲಿಯ ಪೋಷಕಾಂಶಗಳು ಏನಾಗ್ತಾವೆ, ಕೊಚ್ಕೊಂಡು ಹೋಗ್ತಾವೆ. ಆದ್ದರಿಂದ ಜಂಬಿಟ್ಟಿಗೆ ಮಣ್ಣು ಪೋಷಕಾಂಶಯುಕ್ತವಾಗಿರುವುದಿಲ್ಲ, ಫರ್ಟೈಲಿಟಿಯನ್ನು ಹೊಂದಿರುವುದಿಲ್ಲ. ಓಕೆ, ಇದಕ್ಕೆ ಈ ಪ್ರಶ್ನೆಗೆ 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಂಬಿಟ್ಟಿಗೆ ಮಣ್ಣು. ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ. ಓಕೆ, ಸೊ ನಗರ, ಮೆಗಾ ಸಿಟಿ, ಮೆಗಲೋಪೋಲಿಸ ನಗರ ಸಮುಚ್ಛಾಯ. ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆಯ ಸರಿಯಾದ ಕ್ರಮ ಯಾವುದು ಅಂತೇಳಿ ಕೇಳ್ಯಾನ. ಸ್ನೇಹಿತರೆ, ನಗರ ಇದು ಕಡಿಮೆ ಇರ್ತದೆ. ಸೊ ನಗರ ಕಡಿಮೆ ಆಗಬೇಕು. ಇಲ್ಲಿ ಆಪ್ಷನ್ 1 ಮತ್ತು 2ರಲ್ಲಿ ಎ ಸ್ಟಾರ್ಟ್ ಅದ. ಅತಿ ದೊಡ್ಡದು ಯಾವುದು ಅಂದ್ರೆ, ಅತಿ ದೊಡ್ಡದು ಮೆಗಾ ಸಿಟಿ. ಮೆಗಾ ಸಿಟಿ ಏನಲ್ಲ, ಯಾವ ರೀತಿ ನಾವು ಮೆಟ್ರೋಪಾಲಿಟಿಯನ್ ಸಿಟೀಸ್ ಅಂತೇಳಿ ಕರಿತೀವಲ್ಲ, ಅದೇ ರೀತಿ ಮೆಗಾ ಸಿಟಿಗಳಲ್ಲಿ ಜನಸಂಖ್ಯೆ ಸಿಕ್ಕಾಪಟ್ಟಿ ಇರ್ತದೆ. ಸೊ ಬಿ ಬರಬೇಕು ಲಾಸ್ಟ್. ಹಾಗಾಗಿ ಆಪ್ಷನ್ 2 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. 49ನೇ ಪ್ರಶ್ನೆ, ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ ಅಂದಾನ. ಸ್ನೇಹಿತರೆ, ಬಂದರುಗಳ ಮೇಲೆ ಕ್ವಶನ್ ಬರೋದು ಸ್ವಾಭಾವಿಕವಾಗಿದೆ. ಭಾರತದಲ್ಲಿ ಬಂದರುಗಳನ್ನು ಪ್ರಮುಖ ಬಂದರುಗಳು ಮತ್ತು ಸಣ್ಣ ಬಂದರುಗಳಂತೇಳಿ ಗುರುತಿಸ್ತೇವೆ. ಮೇಜರ್ ಪೋರ್ಟ್ಸ್ ಮತ್ತು ಮೈನರ್ ಪೋರ್ಟ್ಸ್. ಓಕೆ, ಸುಮಾರು 13 ಪ್ರಮುಖ ಬಂದರುಗಳದಾವು, 200ಕ್ಕೂ ಅಧಿಕ ಸಣ್ಣ ಬಂದರುಗಳದಾವು ಭಾರತದಲ್ಲಿ. ಸೊ ಆ ಬಂದರುಗಳಲ್ಲಿ ಮೊದಲನೇದು ಜವಾಹರ್ಲಾಲ್ ನೆಹರು ಬಂದರ ನವಸೇವಾ, ಇದು ಸರಿಯಾದ. ಓಕೆ, ಒಂದನೇದು ಸರಿಯಾದ. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಮುಖ್ಯವಾಗಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇದನ್ನು JNPT ಅಂತೇಳಿ ನಾವು ಕರಿತೇವೆ. ಇದು ಭಾರತದಲ್ಲಿ ಅತಿ ದೊಡ್ಡ ಕಂಟೈನರ್ ಬಂದರು ಅಂತೇಳಿ ನಾವು ಗುರುತಿಸ್ತೇವೆ. ಓಕೆ, ನೆಕ್ಸ್ಟ್ ಮುಂಬೈ ಬಂದರು ಒಂದದ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಈ ಮುಂಬೈ ಬಳಿ ಅಥವಾ ಪಾಲ್ಘರ್ ಡಿಸ್ಟಿಕ್ನಲ್ಲಿ ವಾಧ್ವಾನ್ ಬಂದರನ್ನು ನಿರ್ಮಿಸಲಾಗುತ್ತಿದೆ. ವಾಧ್ವಾನ್ ಬಂದರು. ಓಕೆ, ನೆಕ್ಸ್ಟ್ ದೀನ್ ದಯಾಳ್ ಬಂದರು, ಇದು ಕಾಂಡ್ಲಾ ಹೆಸರಿನಿಂದ ಗುರುತಿಸ್ತೇವೆ. ಮೂಲತಃ ಇದು ಗುಜರಾತ್ನಲ್ಲಿದೆ. ಓಕೆ, ಇದು ಸರಿಯಾದ. ನೆಕ್ಸ್ಟ್ VO ಚಿದಂಬರನಾರ್ ಬಂದರು, ಪ್ಯಾರಾದ್ವೀಪ, ಇದು ತಪ್ಪದ. ಚಿದಂಬರನಾರ್ ಬಂದರು ಇರುವುದು ತಮಿಳುನಾಡಿನಲ್ಲಿ, ಪ್ಯಾರಾದ್ವೀಪ ಬಂದರು ಇರುವುದು ಒಡಿಸ್ಸಾದಲ್ಲಿ. ಇತ್ತೀಚೆಗೆ ಪ್ಯಾರಾದ್ವೀಪ್ ಬಂದರ ಸುದ್ದಿಯಲ್ಲಿತ್ತು. ಯಾಕಂದ್ರೆ ಈ ಬಂದರು ಸಚಿವಾಲಯ ಹೊರಡಿಸುವ ಸ್ವಚ್ಛತಾ ಪಕ್ವಾಡ ಅವಾರ್ಡ್, ಯಾವುದು ಸ್ವಚ್ಛತಾ ಪಕ್ವಾಡ ಅವಾರ್ಡ್ ಅಂದ್ರೆ ಈ ಪ್ರಮುಖ ಬಂದರುಗಳಲ್ಲಿ ಯಾವ ಬಂದರು ಪ್ರಸಕ್ತ ವರ್ಷದಲ್ಲಿ ಅತಿ ಸ್ವಚ್ಛವಾಗಿದೆ ಅನ್ನೋ ಉದ್ದೇಶದಿಂದ ಈ ಒಂದು ಅವಾರ್ಡನ್ನು ಹೊರಡಿಸಲಾಗ್ತದೆ, ಪ್ರಶಸ್ತಿಯನ್ನು ನೀಡಲಾಗ್ತದೆ. ಅದರಲ್ಲಿ ಪ್ಯಾರಾದ್ವೀಪ ಏನಲ್ಲ 2026ನೇ ಸಾಲಿನಲ್ಲಿ ಅತ್ಯಂತ ಸ್ವಚ್ಛ ಬಂದರು ಅಂಥೇಳಿ ಆ ಪ್ರಶಸ್ತಿಯನ್ನು ಪಡೆದಿದೆ. ಇದು ಒಂದು ಗೊತ್ತಿದ್ರೆ ಇದು ತಪ್ಪಂಥೇಳಿ ಕನ್ಸಿಡರ್ ಮಾಡ್ತಿದ್ದೆವು. ಸೊ ಸಿ ತಪ್ಪಾಯಿತು. ಸಿ ತಪ್ಪಂದ್ರೆ ಈ 3 ಆಪ್ಷನ್ ಹೋಗ್ತಾವು. ಸೊ ಕರೆಂಟ್ ಅಫೇರ್ಸ್ ಇದನ್ನು ಒಂದು ಓದಿದ್ರಿಂದ ನೇರವಾಗಿ ಆನ್ಸರ್ಗೆ ಬರ್ತಿದ್ರಿ ನೀವು. ಕಾಮರಾಜರ್ ಬಂದರೆ ಎಲ್ಲಿದೆ, ಎನ್ನೋರ್, ಇದು ಕೂಡ ತಮಿಳುನಾಡಿನಲ್ಲಿದೆ. ಓಕೆ, 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ಎ ಆಪ್ಷನ್ ಸರಿಯಾದ. ನೆಕ್ಸ್ಟ್ 50ನೇ ಪ್ರಶ್ನೆ, ಸ್ನೇಹಿತರೆ, ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ ಅಂತ ಕೇಳ್ಯಾನ. ಮೊದಲು ನಾವೇನು ಮಾಡೋಣ, ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ ಅನ್ನೋದು ನೋಡೋಣ. ಮೂಲತಃ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಮೊದಲನೇದು ಗುಜರಾತ್, ನೆಕ್ಸ್ಟ್ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ ಮೂಲಕ ಹಾಯಲ್ಲ, ಛತ್ತೀಸ್ಗಢ ಆಗಣ, ಜಾರ್ಖಂಡ, ತ್ರಿಪುರ, ಮಿಜೋರಾಂ, ಪಶ್ಚಿಮ ಬಂಗಾಲ್. ಈ 8 ರಾಜ್ಯಗಳ ಮೂಲಕ ಏನಾಗ್ತದೆ, ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಯ್ತದ. ಮೂಲತಃ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 23.5 ಡಿಗ್ರಿ ಅಂತೇಳಿ ನಾವು ಗುರುತಿಸ್ತೇವೆ. ಓಕೆ, ಹಾಗಾದರೆ ಇಲ್ಲಿ ಬಿಹಾರ ಅಂತ ಕೊಟ್ಟಾನ, ಬಿಹಾರದ ಮೂಲಕ ಹಾದು ಹೋಗುವುದಿಲ್ಲ. ಇದರಿಂದ ರೈಟ್ ಆನ್ಸರ್ ಯಾವುದಾಗ್ತದ, ಬಿಹಾರ ಆಗ್ತದ. ಸ್ನೇಹಿತರೆ, ಇದಷ್ಟು ಈ ಇವತ್ತಿನ PC ಸಿವಿಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ 50 ಪ್ರಶ್ನೆಗಳ ವಿವರಣೆ.
ನಾವೇನು ಮಾಡಿದೆವು 50 ಪ್ರಶ್ನೆಗಳನ್ನು ನೋಡಿದೆವು. ನೆಕ್ಸ್ಟ್ 51ನೇ ಪ್ರಶ್ನೆ ಏನು ಹೇಳ್ತದೆ, ಹೊಂದಿಸಿ ಬರೆಯಿರಿ ಕೇಳೋಣ. ಸ್ನೇಹಿತರೆ, ಇನ್ನೊಂದು ಈ ಪ್ರಶ್ನೆಗಳನ್ನು ಬಿಡಿಸುವ ಉದ್ದೇಶ ಇಷ್ಟೇ, ಈ ಪ್ರಶ್ನೆಗಳಲ್ಲಿ ಯಾವ ಟ್ರೆಂಡನ್ನು KA ಫಾಲೋ ಮಾಡ್ಲತ್ತದ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿತದೆ. ಸ್ನೇಹಿತರೆ, 5ರಿಂದ 6 ಪ್ರಶ್ನೆಗಳನ್ನು ಹೊಂದಿಸಿ ಬರೆಯೋ ರೂಪದಲ್ಲಿ ಕೇಳ್ತಾನೆ. ಅದರಿಂದ 3ರಿಂದ 4 ಪ್ರಶ್ನೆಗಳು ಯಾವುದೇ ನಿಮಗೆ ಓದಿರ್ಲಿಕ್ಕಂದ್ರೂ ಹೊಂದಿಸಿ ಬರೆಯೋ ರೂಪದಲ್ಲಿ ಆನ್ಸರ್ಗೆ ಯಾವ ರೀತಿ ಬರೋದು ಅನ್ನೋದು ಗೊತ್ತಾಗ್ತದೆ. ಇಲ್ಲೇನ ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ರಾಜ್ಯಗಳನ್ನು ಕೇಳಲಾಗಿದೆ. ಓಕೆ, ಲಾಕೇರಿ ಇದು ಎಲ್ಲಿ ಬರ್ತದೆ ಅಂತ ಕೇಳ್ಯಾನ, ಯಾವ ರಾಜ್ಯದಲ್ಲಿ ಬರ್ತದೆ ಅಂತ ಕೇಳ್ಯಾನ. ಓಕೆ, ವಿಜಯವಾಡ, ರಾಮಗುಂಡಂ, ದುರ್ಗಾಪುರ. ಸ್ನೇಹಿತರೆ, ಇಲ್ಲಿ ಎರಡನ್ನು ಗಮನಿಸ್ಬೇಕು ನೀವು. ಇವು ಯಾವ ರಾಜ್ಯದ ನಗರಗಳಂತೆ ಭಾಸವಾಗ್ತಾವೆ ನಿಮ್ಗೆ. ಇವು ಮೂಲತಃ ಎರಡೂ ದಕ್ಷಿಣ ಭಾರತದ ರಾಜ್ಯಗಳ ಒಂದು ಪ್ರಮುಖ ಸ್ಥಳಗಳು. ವಿಜಯವಾಡ ಅನ್ನೋದು ಕೇಳಿರಿ, ನೀವು ತೆಲುಗು ಪಿಕ್ಚರ್ ನೋಡ್ತಿದ್ರಂದ್ರೆ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಾಗ್ತದೆ ವಿಜಯವಾಡ ಎಲ್ಲಿ ಬರ್ತದೆ ಅನ್ನೋದು. ಓಕೆ, ವಿಜಯವಾಡ ಆಂಧ್ರ ಪ್ರದೇಶದಲ್ಲಿ ಬರ್ತದೆ. ಪ್ರತಿಯೊಂದು ತೆಲುಗು ಪಿಕ್ಚರ್ಗಳಲ್ಲಿ ಸಾಮಾನ್ಯವಾಗಿ ಈ ವಿಜಯವಾಡ ಅನ್ನೋದು ಬಳಸ್ತಾರೆ. ಸೊ B4 ಆಯಿತು. B4 ಅನ್ನೋದು ಗೊತ್ತಿತ್ತಂದ್ರೆ ನೇರವಾಗಿ ಆನ್ಸರ್ಗೆ ಬರ್ಬೋದು ನೀವು, ವಿಜಯವಾಡ ಆಂಧ್ರ ಪ್ರದೇಶ. ಆ ರೀತಿಯಾಗಿ ನೆಕ್ಸ್ಟ್ ಲಾಕೇರಿಯಲ್ಲಿ ಬಂತು 2 ಅಂದರೆ ರಾಜಸ್ಥಾನ, ಲಾಕೇರಿ ರಾಜಸ್ಥಾನ. ರಾಮಗುಂಡಂ ತೆಲಂಗಾಣ, C1. ಸ್ನೇಹಿತರೆ, ರಾಮಗುಂಡಂ ಅಂದ್ರೆ ನೆನಪು ಬರ್ಬೇಕು ನಿಮ್ಗೆ, ಮೊದಲ ಭಾರತದ ಅತಿ ದೊಡ್ಡ ತೇಲುವ ಈ ಸೋಲಾರ್ ಪಾರ್ಕ್, ಸೌರ ಉದ್ಯಾನ ಅಂಥೇಳಿ ರಾಮಗುಂಡಮನ್ನು ಕನ್ಸಿಡರ್ ಮಾಡ್ತಿದ್ವಿ. ಆದರೆ ಈಗ ಯಾವುದಾಗ್ಯದ, ಓಂಕಾರೇಶ್ವರ ಸೋಲಾರ್ ಪಾರ್ಕ್ ಇದೇನದ, ಈ ಓಂಕಾರೇಶ್ವರ ಸರೋವರದ ಮೇಲೆ ಸೋಲಾರ್ ಪ್ಯಾನಲನ್ನು ಹಾಕುವ ಮೂಲಕ ದೇಶದ ಅತಿ ದೊಡ್ಡ ತೇಲುವ ಸೋಲಾರ್ ಉದ್ಯಾನ ಯಾವುದಂದ್ರೆ ಓಂಕಾರೇಶ್ವರ. ಮೂಲತಃ ಇದು ಮಧ್ಯಪ್ರದೇಶದಲ್ಲಿ ಬರ್ತದೆ. ಓಕೆ, ಸೊ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ 52ನೇ ಪ್ರಶ್ನೆ, ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂತೇಳಿ ಕೇಳ್ಯಾನ. ಸ್ನೇಹಿತರೆ, ಒಳನಾಡು ಜಲಮಾರ್ಗ ಅಂದ್ರೆ ನದಿಗಳ ಮೂಲಕ ಆಗುವ ಜಲಮಾರ್ಗ. ಆ ನದಿಗಳ ಮೂಲಕ ಜಲ ಸಾರಿಗೆ ಮಾಡುವುದು. ಜಲ ಸಾರಿಗೆ ಮಾಡುವ ಪ್ರಮುಖ ಉದ್ದೇಶ ಏನಂದ್ರೆ ಅಗ್ಗದಾಗಿರುತ್ತದೆ. ರಸ್ತೆಗಿಂತ ರೈಲ್ ಕಡಿಮೆ ಇರ್ತದೆ, ರೈಲ್ಗಿಂತ ಈ ನದಿ ಮಾರ್ಗ ಅಥವಾ ಜಲಮಾರ್ಗ ಕಡಿಮೆ ಇರ್ತದೆ. ಸೊ ವಿಶ್ವದಲ್ಲಿ ಅಧಿಕ ಜನಸಂಚಾರ ಅಥವಾ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡು ಯಾವುದಂದ್ರೆ ರೈನ್ಸ್ ಒಳನಾಡಿನ ಜಲಮಾರ್ಗ. ಈ ರೈನ್ಸ್ ಎಲ್ಲಿ ಬರ್ತದೆ, ಯುರೋಪ್ ಖಂಡದಲ್ಲಿ ಬರ್ತದೆ. ರೈನ್ಸ್ ಎಲ್ಲಿ ಬರ್ತದೆ, ಯುರೋಪ್. ಈ ಯಾವ ರೀತಿಯಾಗಿ ನಾವು ಭಾರತದಿಂದ ಯುರೋಪಿಗೆ ಏನು ಮಾಡ್ತದೆ, ವಸ್ತುಗಳನ್ನು ರಫ್ತು ಮಾಡ್ತೀವಿ. ಈ ವಸ್ತುಗಳನ್ನು ರಫ್ತು ಮಾಡಿ ನಾರ್ತ್ ಸಿ ಫ್ರಾನ್ಸ್ಗಳಿಗೆ ತಲುಪ್ತದೆ. ಅಲ್ಲಿಂದ ಒಳನಾಡಿನ ಯುರೋಪ್ಗಳಿಗೆ ಸಾಗಾಣಿಕೆ ಮಾಡುವ ಸಂದರ್ಭದಲ್ಲಿ ಈ ರೈನ್ ನದಿಯನ್ನು ಬಳಸಲಾಗುತ್ತದೆ. ಪ್ರತಿಯೊಂದು ರಾಷ್ಟ್ರವು ಈ ರೈನ್ ನದಿಯ ಮೇಲೆ ಜಲ ಸಾರಿಗೆಗಾಗಿ ಅವಲಂಬನೆಯಾಗ್ಯದ. ಆದ್ದರಿಂದ ಇದು ಸಂಚಾರ ದಟ್ಟಣೆಯನ್ನು ಅಧಿಕವಾಗಿ ಹೊಂದಿದೆ. ಓಕೆ, 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೈನ್ ಒಳನಾಡು. ಈ ವೋಲ್ಗಾ, ಡ್ಯಾನೂಬ ಮತ್ತು ಮಿಸಿಸಿಪ್ಪಿ ನದಿ ಅಂತ ಕೇಳ್ಯಾನ. ಮಿಸಿಸಿಪ್ಪಿ ಮತ್ತು ಮಿಸೋರಿ ಎರಡೂ ನದಿಗಳು ಉತ್ತರ ಅಮೇರಿಕಾದಲ್ಲಿ ಬರ್ತವೆ. ಉತ್ತರ ಅಮೇರಿಕಾದಲ್ಲಿ ಅದು ಪ್ರಮುಖವಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಈ ಮಿಸಿಸಿಪ್ಪಿ ನದಿ ಹರಿತದೆ. ಓಕೆ, ನೆಕ್ಸ್ಟ್ ಡ್ಯಾನೂಬ, ವೋಲ್ಗಾ. ಡ್ಯಾನೂಬ್ ನದಿ ಮೂಲತಃ ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರವನ್ನು ಸೇರ್ತದೆ. ವೋಲ್ಗಾ ನದಿಯು ಕೂಡ ಕಪ್ಪು ಸಮುದ್ರವನ್ನು ಸೇರ್ತದೆ. ರಷ್ಯಾದ ಮೂಲಕ ಹರಿದು ಏನು ಮಾಡ್ತದೆ, ಕಪ್ಪು ಸಮುದ್ರವನ್ನು ಸೇರ್ತದೆ. ಓಕೆ, ಹಾಗಾಗಿ 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೈನ್. 53ನೇ ಪ್ರಶ್ನೆ, ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಸ್ನೇಹಿತರೆ, ವಿಶ್ವದ ಅತಿ ದೊಡ್ಡ ರೈಲು ಮಾರ್ಗ ಅಂತೇಳಿ ಯಾವುದು ಕರಿತೀವಿ, ಸೆಂಟ್ ಪೀಟರ್ಸ್ಬರ್ಗ್ದಿಂದ ಲಾಡಿವೋಸ್ಟಾಕ್ ಎಲ್ಲಿದು, ಇದು ರಷ್ಯಾದ ಪಶ್ಚಿಮ ಪ್ರದೇಶ. ಇದು ಯುರೋಪಿನ ಸಮೀಪ ಬರ್ತದೆ ಸೆಂಟ್ ಪೀಟರ್ಸ್ಬರ್ಗ್. ಅಲ್ಲಿಂದ ಲಾಡಿವೋಸ್ಟಾಕ್ ಇದು ಕೂಡ ರಷ್ಯಾದ ಭಾಗ. ಎಲ್ಲಿ ಬರ್ತದೆ, ಜಪಾನ್ ಹತ್ತಿರ ಬರ್ತದೆ ಈ ಪ್ರದೇಶ. ಲಾಡಿವೋಸ್ಟಾಕ್ ಇದು ಏನದ, ಪ್ರಪಂಚದ ಅತಿ ದೊಡ್ಡ ರೈಲು ಮಾರ್ಗ. ಇತ್ತೀಚೆಗೆ ಭಾರತ ಏನು ಮಾಡ್ಯದ, ಚೆನ್ನೈ ಲಾಡಿವೋಸ್ಟಾಕನ್ನು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಮೂಲತಃ ಈ ಹೌತಿಗಳ ಒಂದು ದಂಗೆಯಿಂದ ಅಥವಾ ಈ ಮಿಡಲ್ ಈಸ್ಟ್ಗಳಲ್ಲಿ ಯುದ್ಧದ ವಾತಾವರಣ ಕವಿದಿರುವುದ ಏನಾಗ್ತದ, ರೆಡ್ ಸಿ ಮೂಲಕ ಭಾರತದ ವಾಣಿಜ್ಯ
ಹಡಗುಗಳು ಏನು ಮಾಡ್ತಾವೆ ಹೋಲಕ್ಕೆ ಪ್ರಾಬ್ಲಮ್ ಬರ್ಲಾಗ್ತದೆ. ಅದಕ್ಕೇನು ಈ ಯುರೋಪನ್ನು ತಲುಪಬೇಕಾದ್ರೆ ಅಥವಾ ರಷ್ಯಾನ ತಲುಪಬೇಕಾದ್ರೆ ಭಾರತ ಆಫ್ರಿಕಾವನ್ನು ದಾಟಿ ಬಾಲ್ಟಿಕ್ ಸಿ ಮೂಲಕ ರಷ್ಯಾವನ್ನು ತಲುಪಬಹುದಾಗಿತ್ತು. ಅಥವಾ ಇದಕ್ಕೆ ಬೇಡ ಅಂಥೇಳಿ INSTC ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರನ್ನು ಮಾಡ್ತು. ಇಲ್ಲೇನು ಇರಾನ್ ಮೂಲಕ ಹೋಗೋದು, ಇರಾನ್ ಮೂಲಕ ಅರ್ಮೇನಿಯಾ, ಅಜರ್ಬೈಜಾನ್ ಈ ಮೂಲಕ ಅಂದ್ರೆ ಒಂದು ರಸ್ತೆಯ ಮೂಲಕ ಏನು ಮಾಡೋದು, ಸೇಂಟ್ ಪೀಟರ್ಸ್ಬರ್ಗನ್ನು ತಲುಪಿ ಯುರೋಪನ್ನು ಆಕ್ಸಿಸ್ ಪಡೆಯುವುದು ಇದರ ಉದ್ದೇಶವಾಗಿತ್ತು. ಇದು ಕೂಡ ಏನಾಯಿತು, ಇರಾನ್ನಲ್ಲಿ ಇತ್ತೀಚೆಗೆ ಯುದ್ಧ ನಡೆದಿರುವುದರಿಂದ ಭಾರತ ಏನು ಮಾಡ್ತು, ಚೆನ್ನೈ ವ್ಲಾಡಿವೊಸ್ಟಾಕ್ ಈ ಮೂಲಕ ಏನು ಮಾಡೋದು, ಹಿಂದೂ ಮಹಾಸಾಗರದಿಂದ ದಕ್ಷಿಣ ಚೀನಾ ಸಮುದ್ರದಿಂದ ಈಸ್ಟ್ ಚೀನಾ ಸಮುದ್ರ ಮತ್ತು ಇಲ್ಲಿಂದ ನೇರವಾಗಿ ರಷ್ಯಾವನ್ನು ಆಕ್ಸೆಸ್ ಪಡಿಬೋದು. ಓಕೆ, ಜಪಾನದ ಮ್ಯಾಗ ಕುರಿಲ್ ಐಲ್ಯಾಂಡ್ಸ್ ಆಗಿರ್ಬೋದು, ಕಾಮ್ಚಾಟ್ಕಾ ಪೆನಿನ್ಸುಲಾ ಏನದಾವಲ್ಲ ಆ ಮೂಲಕ ಏನು ಮಾಡ್ಬೋದು, ರಷ್ಯಾದ ಆಕ್ಸೆಸ್ ಪಡಿಬೋದು. ಓಕೆ, ಇಲ್ಲೇನದ ದಿ ಸದರ್ನ್ ಟ್ರಾನ್ಸ್ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಎಲ್ಲಿ ಬರ್ತದೆ ಅಂತ ಕೇಳ್ಯಾನ. ಅದು ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್. ಸೊ 53ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂದಾನಿಲ್ಲಿ ಲಕ್ಷಿರಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಅದ. ಬೀರದ ಅಂಶಗಳನ್ನು ಗುರುತಿಸಿ. ಸ್ನೇಹಿತರೆ, ಒಂದು ಪ್ರದೇಶದ ಹವಾಮಾನದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು ಯಾವುವು? ಅವು ಮೊದಲನೇದು ಸಮುದ್ರ ತೀರದಿಂದ ಇರುವ ದೂರ. ಓಕೆ, ಸಮುದ್ರ ಮಟ್ಟದಿಂದ ಇರುವ ಎತ್ತರ. ಓಕೆ, ಲ್ಯಾಟಿಟ್ಯೂಡನ್ನು ಏನಂತ ಕರಿತೇವೆ, ಅಕ್ಷಾಂಶ ಅಂಥೇಳಿ ಕರಿತೇವೆ ನಾವು. ಓಕೆ, ನೆಕ್ಸ್ಟ್ ಮಾರುತಗಳು. ನೆಕ್ಸ್ಟ್ ಯಾವುದು, ಪ್ರವಾಹಗಳು. ಶೀತ ಪ್ರವಾಹ ಇತ್ತಲ್ಲಿ ಸಾಮಾನ್ಯವಾಗಿ ಕೋಲ್ಡ್ ಡೆಸರ್ಟ್ ನಿರ್ಮಾಣವಾಗ್ತದೆ. ಈ ಎಲ್ಲ ಅಂಶಗಳು ಹವಾಮಾನದ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಇಲ್ಲಿ ಪ್ರಭಾವ ಬೀರದ ಅಂಶಗಳಂದಾನ ನಾವಿಲ್ಲಿ ಎಲ್ಲರೇ ರೇಖಾಂಶ ಅನ್ನೋದು ಮೆನ್ಷನ್ ಮಾಡ್ಯವನು ಇಲ್ಲ, ಹಾಗಾಗಿ ರೇಖಾಂಶ ಪ್ರಭಾವ ಬೀಳಲ್ಲ. ಎತ್ತರ ಇಲ್ಲಿ ಮೆನ್ಷನ್ ಮಾಡ್ಯವು, ಇದು ಬೀರ್ತದೆ. ಅಕ್ಷಾಂಶ ಬೀರ್ತದೆ, ಮಾರುತಗಳು ಬೀರ್ತದೆ. ಹಾಗಾಗಿ 54ಕ್ಕೆ ಸರಿಯಾದ ಉತ್ತರ ಯಾವುದು, ಬಿ ಮಾತ್ರ ಎಲ್ಲದ ಆಪ್ಷನ್ 2. ಸೊ ಆಪ್ಷನ್ 2 ಏನದಲ್ಲ ಬಿ ಮಾತ್ರ ಸರಿಯಾದ ಉತ್ತರ ಅದ. ಓಕೆ, ಹವಾಮಾನದ ಸಂದರ್ಭದಲ್ಲಿ ಈ ಫಿಸಿಕಲ್ ಜಾಗ್ರಫಿ ಬರ್ತಂದ್ರೆ ಕ್ಲೈಮ್ಯಾಟೊಲಜಿ ಅತಿ ಇಂಪಾರ್ಟೆಂಟ್ ಘಟಕ ಅದ. ಕ್ಲೈಮ್ಯಾಟೊಲಜಿ ಆಗೋಣ, ಓಷಿಯಾನೋಗ್ರಫಿ ಅದು ಆಗೋಣ, ಜಿಯೋಮಾರ್ಫಾಲಜಿ. ಇವು 3 ಚಾಪ್ಟರ್ಗಳನ್ನು ಪರ್ಫೆಕ್ಟ್ ಮಾಡ್ರೆ ಇಲ್ಲಿ ಬರುವ ಯಾವುದೇ ಪ್ರಶ್ನೆಯನ್ನು ನಾವು ಈಸಿಯಾಗಿ ಬಿಡಿಸ್ಬೋದು. ಇಲ್ಲಿ ಹವಾಮಾನ ಕೇಳ್ಯಾನ. ನೆಕ್ಸ್ಟ್, ಪ್ರಸಕ್ತ ಸಾಲಿನಲ್ಲಿ ಎಲ್ ನೀನೋ ಬಂದದ. ಎಲ್ ನೀನೋದಿಂದ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ, ಎಲ್ ನೀನೋ ಅಂದರೆ ಏನು, ಯಾವ ಸಾಗರದಲ್ಲಿ ಉಗಮ ಆಗ್ತದೆ, ಇದನ್ನೆಲ್ಲ ನೋಡುವುದು ಅವಶ್ಯಕ. ಓಕೆ, ಇದು 54 ಆಯಿತು. 55 ಏನು ಹೇಳ್ತದೆ, ಬೆಂಗಳೂರು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಾನ. ಓಕೆ, ಇಲ್ಲಿ ಮೂಲತಃ ಏನು ಗ್ರೀನ್ ಫೀಲ್ಡ್ ಅದ, ಪ್ರಯಾಣಕ್ಕೆ ಕೇಂದ್ರಿತ ಅದ, ವಾಣಿಜ್ಯ ಕೇಂದ್ರಿತ ಅದ, ಅರ್ಬನ್ ಸೆಂಟರ್ ಅದ. ಲಾಜಿಕ್ ಯಾವ ರೀತಿ ಹಚ್ಬೋದು ನೋಡ್ರಿ. ಅರ್ಬನ್ ಸೆಂಟರ್, ಅರ್ಬನ್ ಅಂದರೆ ಏನು, ನಗರ. ಸೆಂಟರ್ ಅಂದರೆ ಕೇಂದ್ರ. ಅವ್ರು ಕೊಟ್ಟಾನೇನು, ನಗರಗಳಿಂದ ಹೊರಗೆ ಕೊಟ್ಟಾನ. ಇವೆಲ್ಲ ನಗರ ಕೇಂದ್ರಿತಗಳಾದವು. ನಗರ ಕೇಂದ್ರಿತ ಮತ್ತು ನಗರಗಳಿಂದ ದೂರ ಇರುವು ಅಂದರೆ ಎಕ್ಸಾಕ್ಟ್ ಅಪೋಸಿಟ್ ಆಯಿತು. ಅರ್ಬನ್ ಅಂದರೆ ನಗರ, ನಗರದ ನಡುವೆ ಇರುತ್ತಾವೆ, ಅವಕ್ಕೆ ಅರ್ಬನ್ ಸೆಂಟ್ರಿಕ್ ಅಂತ ಕರಿತೇವೆ ನಾವು. ಓಕೆ, ಹಾಗಾಗಿ ಆಪ್ಷನ್ 3 ಹೋಯಿತು. ವಾಣಿಜ್ಯ ಕೇಂದ್ರಿತ, ಯಾವ ಭಾಗದಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಕೈಗಾರಿಕಾ ಚಟುವಟಿಕೆಗಳು ನಡೀತಾವೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಲಾಗ್ತದೆ ಅಂಥ ಕೇಂದ್ರಗಳಲ್ಲಿ ವಾಣಿಜ್ಯ ಕೇಂದ್ರಿತ ವಿಮಾನ ನಿಲ್ದಾಣಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಓಕೆ, ಅವುಗಳಿಗೆ ಇದಕ್ಕೆ ಸಂಬಂಧ ಇಲ್ಲ. ಸೊ 1ನೇ ಆಪ್ಷನ್ ಎಲಿಮಿನೇಟ್ ಆಯಿತು. ಪ್ರಯಾಣಿಕರ ಕೇಂದ್ರಿತ, ಅಲ್ಲಿ ಆ ಭಾಗದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಬರ್ತಾರೆ, ಪ್ರವಾಸೋದ್ಯಮ ನಡೀತದೆ. ಉದಾಹರಣೆಗಾಗಿ ಔರಂಗಾಬಾದ್ ಅನ್ನೋದು ಒಂದು ಜಿಲ್ಲೆ ಅದ ಮಹಾರಾಷ್ಟ್ರ ಒಳಗೆ. ಅಲ್ಲಿ ಅಜಂತಾ ಎಲ್ಲೋರ ಪ್ರಸಿದ್ಧ ತಾಣಗಳು ಕಂಡುಬರ್ತಾವೆ. ಕೇವಲ ಈ ಒಂದು ಪ್ರಯಾಣಿಕ ಉದ್ದೇಶದಿಂದ ಅಲ್ಲಿ ವಿಮಾನಗಳು ಬರ್ತಾವೆ ಅಥವಾ ಆ ಏರ್ಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ, ಆದ್ದರಿಂದ ಅದನ್ನು ಪ್ರಯಾಣಿಕ ಕೇಂದ್ರಿತ ಅತ್ಯವು. ಆದರೆ ಇವು ನಗರದಿಂದ ಹೊರಗಿರುವ ಯಾವುದೇ ಪ್ರಮೇಯವೂ ಬರುವುದಿಲ್ಲ. ಗ್ರೀನ್ ಫೀಲ್ಡ್ ಅಂದರೆ ಏನು, ಇದೊಂದು ನಗರ, ಸಪೋಸ್ ಇದೊಂದು ನಗರ, ಈ ನಗರಕ್ಕೆ ಏನು ಒಂದು ವಿಮಾನ ನಿಲ್ದಾಣದ ಅಗತ್ಯ ಅದ. ಇವ್ರು ಏನು ಮಾಡ್ತಾರೆ, ಈ ನಗರದಿಂದ ಒಂದು 40ರಿಂದ 50 ಕಿಲೋಮೀಟ್ರ್ ದೂರ ಒಂದು ಖಾಲಿ ಇರುವ ಜಮೀನನ್ನು ಕೊಂಡ್ಕೋತಾರೆ. ಖಾಲಿ ಇರುವ ಜಮೀನಿನಲ್ಲಿ ಏನು ಮಾಡ್ತಾರೆ,
ಆರಂಭದಿಂದ ಹಿಡಿದು ಏರ್ಪೋರ್ಟ್ ಅಭಿವೃದ್ಧಿ ಮಾಡ್ತಾರೆ. ಇದನ್ನು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತೇಳಿ ಕರಿತೀವಿ ನಾವು. ಗ್ರೀನ್ ಫೀಲ್ಡ್ ಏರ್ಪೋರ್ಟ್. ಬ್ರೌನ್ ಫೀಲ್ಡ್ ಅಂದರೆ ಏನು? ಈಗಾಗಲೇ ಅಲ್ಲಿ ಏರ್ಪೋರ್ಟ್ ಅದ, ಆ ಏರ್ಪೋರ್ಟನ್ನು ಅಭಿವೃದ್ಧಿಪಡಿಸುವುದು, ಮೇಲ್ದರ್ಜೆಗೆ ಏರಿಸುವುದೇನು ಬ್ರೌನ್ ಫೀಲ್ಡ್ ಅಂತೇಳಿ ಕರಿತೀವಿ ನಾವು. ಓಕೆ, ಗ್ರೀನ್ ಫೀಲ್ಡ್ ಬ್ರೌನ್ ಫೀಲ್ಡ್ ಡಿಫ್ರೆನ್ಸ್ ಗೊತ್ತಾಯಿತು. ಸೊ 55ನೇದಕ್ಕೆ ಉತ್ತರ ಯಾವುದು? ಆಪ್ಷನ್ 4. ನೆಕ್ಸ್ಟ್ 56ನೇ ಪ್ರಶ್ನೆ. 56ನೇ ಪ್ರಶ್ನೆ ಹೀಗದ: ಭಾರತದ ಯಾವ ರಾಜ್ಯದಲ್ಲಿ ಬೋರೋ ಭಾಷೆಯನ್ನು ಮುಖ್ಯ ಭಾಷೆಯನ್ನಾಗಿ ಮಾತನಾಡುತ್ತಾರೆ ಅಂತೇಳಿ ಕೊಟ್ಟಾನ. ಸ್ನೇಹಿತರೆ, ಮುಖ್ಯವಾಗಿ ನಮಗೆ ಗೊತ್ತಿರಬೇಕು, ನಾವು ಶೆಡ್ಯೂಲ್ 6 ಓದುವಾಗ, ಶೆಡ್ಯೂಲ್ 6 ಅಂದರೆ 6ನೇ ಅನುಸೂಚಿಯನ್ನು ಓದುವಾಗ 4 ರಾಜ್ಯಗಳನ್ನು ನೋಡಿದ್ದೀವಿ: ಅಸ್ಸಾಮ, ಮೇಘಾಲಯ, ತ್ರಿಪುರ, ಮಿಜೋರಾಮ. ಈ 4 ರಾಜ್ಯಗಳಲ್ಲಿ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಅಂದರೆ ಏನು? ಅವರ ಆಡಳಿತಕ್ಕೆ ಸಂಬಂಧಿಸಿದಂತೆ ಸ್ವಾಯತ್ತತೆಯನ್ನು ಹೊಂದಿರ್ತಾರೆ. ಹಿಂಗೆ ಅಸ್ಸಾಂನಲ್ಲಿ 3 ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನು ನೋಡಿದ್ವಿ. ಆ 3ರಲ್ಲಿ ಒಂದೇದು ಯಾವುದು? ಬೋಡೋಲ್ಯಾಂಡ್. ಹಾಗಾಗಿ ಈ ಬೋಡೋಲ್ಯಾಂಡ್ನಲ್ಲಿ ಮುಖ್ಯವಾಗಿ ಈ ಬೋಡೋ ಭಾಷೆಯನ್ನು ಮಾತನಾಡಲಾಗುತ್ತದೆ. ಹಾಗಾಗಿ ಈ ಬೋಡೋ ಭಾಷೆಯನ್ನು ಎಲ್ಲಿ ಮಾತಾಡ್ತಾರೆ? ಅಸ್ಸಾಂನಲ್ಲಿ ಮಾತಾಡ್ತಾರೆ. ಓಕೆ, ಸೊ ಹಾಗಾಗಿ 56ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು? ಅಸ್ಸಾಂ ಆಗ್ತದೆ. ಆಪ್ಷನ್ 2 ಅಸ್ಸಾಂ ರೈಟ್ ಆನ್ಸರ್. ನೆಕ್ಸ್ಟ್ 57ನೇದು: ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಕೇಳೋಣ. ಸ್ನೇಹಿತರೆ, ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅನ್ನೋದು ಮೂಲತಃ ಪುಣೆಯಲ್ಲಿ ನಿರ್ಮಾಣ ಮಾಡಿದಂಥ ಒಂದು ಸಂಸ್ಥೆ ಅದ. ಇಲ್ಲಿ ಈ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಯಾರು ಸ್ಥಾಪನೆ ಮಾಡಿದ್ರಂದ್ರೆ, ಮೂಲತಃ ಇದರ ಕಾರಣೀಕರ್ತರು ಯಾರಂದ್ರೆ ಬಾಲಗಂಗಾಧರ್ ತಿಲಕ್. ಇವರು ಮೂಲತಃ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಯ ಜೊತೆಗೆ ಏನು ಮಾಡಿದ್ರು? ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ರು. ಇಂದಿಗೂ ಕೂಡ ಈ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಪುಣೆಯಲ್ಲಿ ಕಾರ್ಯನಿರತವಾಗಿದೆ. ಈ ಬಾಲಗಂಗಾಧರ್ ತಿಲಕ್ ಅವರಿಗೆ ಸಹಕಾರಿಯಾಗಿ ವಿ ಕೆ ಚಿಪ್ಲೂನ್ಕರ್ ಅವರು ಇದ್ದರು, ಗೋಪಾಲ್ ಗಣೇಶ್ ಆಗರ್ಕರ್ ಅವರು ಇದ್ದರು. ಸೊ ಎ, ಬಿ ಮತ್ತು ಸಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಎ, ಬಿ, ಡಿ 1ನೇ ಆನ್ಸರ್ ರೈಟ್ ಆನ್ಸರ್ ಆಗ್ತದೆ. ಬಾಲಗಂಗಾಧರ್ ತಿಲಕ್ ಅವರು ಮೂಲತಃ ನಾವು ಏನಂತೇಳಿ ಗುರುತಿಸ್ತೇವೆ ಅಂದ್ರೆ, ಭಾರತದಲ್ಲಿಯೇ ತೀವ್ರಗಾಮಿ ನಾಯಕರುಗಳಲ್ಲಿ ಒಬ್ಬರು. ಲಾಲ ಬಾಲ ಪಾಲ ಈ ಪೈಕಿ ಬಾಲಗಂಗಾಧರ್ ತಿಲಕ್ ಅವರು, ಇವರನ್ನು ನಾವು ಏನಂತ ಕರಿತೀವಿ? ಲೋಕಮಾನ್ಯ ಎಂಬ ಬಿರುದಿನಿಂದ ಗುರುತಿಸಲ್ಪಡ್ತದೆ. ಓಕೆ, 57ನೇಗೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 58. ಇಲ್ಲಿ ಕರ್ತೃ ಮತ್ತು ಕೃತಿಗಳನ್ನು ನೀಡಲಾಗಿದೆ, ಇವುಗಳನ್ನು ಹೊಂದಿಸಿ ಬರೆಯುವುದಾದ. ಓಕೆ, ಮೊಹಮ್ಮದ್ ಇಕ್ಬಾಲ್, ಲಾಲಾ ಲಜಪತ್ ರಾಯ್, ದೀನಬಂಧು ಮಿತ್ರ, ಸಚೀಂದ್ರನಾಥ್ ಸನ್ಯಾಳ್ ಇವರು ಭಾರತದ ಕ್ರಾಂತಿಕಾರಿ ಪುರುಷ. ಇವರು ಏನು ಮಾಡ್ತಾರೆ? ಬಂಡಿ ಜೀವನ ಅನ್ನೋ ಕೃತಿಯನ್ನು ಬರೀತಾರೆ. ಬಂಡಿ ಜೀವನ. ಈ ಡಿಗೆ 1 ಆಗಬೇಕು. ಡಿ1. ಸೊ ಆಪ್ಷನ್ 1 ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ದೀನಬಂಧು ಮಿತ್ರ, ನೀಲದರ್ಪಣ ಅನ್ನೋ ಕೃತಿ. ದೀನಬಂಧು ಮಿತ್ರ ಅಂದರೆ ಯಾವಾಗ? 1859ರ ಸುಮಾರಿನಲ್ಲಿ ಬಂಗಾಳದಲ್ಲಿ ನೀಲಿ ದಂಗೆ ಆಗ್ತದೆ, ಇಂಡಿಗೋ ರಿವೋಲ್ಟ್. ಆ ಸಂದರ್ಭದಲ್ಲಿ ದೀನಬಂಧು ಅವರು ಏನು ಮಾಡ್ತಾರೆ? ನೀಲದರ್ಪಣ ಅನ್ನೋ ನಾಟಕವನ್ನು ಬರೀತಾರೆ. ಈ ನೀಲದರ್ಪಣ ನಾಟಕದ ಮೂಲಕ ಏನು ಇಂಡಿಗೋ ರಿವೋಲ್ಟ್ ಇರ್ತದಲ್ಲ, ಅದನ್ನು ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ C2 ಆಗಬೇಕು. C2 ಈ ಆಪ್ಷನ್ 2 ಎಲಿಮಿನೇಟ್ ಆಗ್ತದೆ. ಓಕೆ, ಆಪ್ಷನ್ 2 ಏನಾಗ್ತದೆ? ಎಲಿಮಿನೇಟ್ ಆಗ್ತದೆ. ಈಗ 3 ಮತ್ತು 4 ಉಳಿದು. ಲಾಲಾ ಲಜಪತ್ ರಾಯ್, ಇಲ್ಲಿ ಮೊಹಮ್ಮದ್ ಇಕ್ಬಾಲ್ ಅಂದನ, ಇಲ್ಲಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ ಅಂದಾನ. ಮುಸ್ಲಿಂ ಒಬ್ಬನೇ ವ್ಯಕ್ತಿ ಅದಾನ, ಇಲ್ಲಿ ಇಸ್ಲಾಂ ಬದಲು ಕೊಟ್ಟಾನ. ಸೊ ಎ ಏನಾಗಬೇಕು? 3 ಆಗಬೇಕು. ಎ 3 ಆಗಬೇಕು. ಸೊ 58ಕ್ಕೆ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗ್ತದೆ. ಓಕೆ, ಸೊ 58ನೇ ಪ್ರಶ್ನೆಗೆ 4 ಅನ್ನೋದಲ್ಲ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಗುರುತಿಸಿ ಅಂದಾನ. ಜಲಿಯನ್ ವಾಲಾಬಾಗ್ ದುರಂತ, ಕ್ವಿಟ್ ಇಂಡಿಯಾ ಚಳವಳಿ, ಬಂಗಾಳದ ವಿಭಜನೆ, ಸೂರತ್ ವಿಭಜನೆ. ಈ ಆಧುನಿಕ ಭಾರತದ ಇತಿಹಾಸದಲ್ಲಿಯ ಘಟನೆಗಳನ್ನು ಕಾಲಾನುಕ್ರಮವಾಗಿ ಕೇಳುವುದು ಇತ್ತೀಚಿನ ಪೇಪರ್ಗಳಲ್ಲಿ ಭಾಳ ಟ್ರೆಂಡ್ ಆಗ್ಯದ. ಸೂರತ್ ವಿಭಜನೆ ಯಾವಾಗಾಯಿತು? 1907ರಲ್ಲಿ. ಓಕೆ, 1907ರಲ್ಲಿ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆದಿರ್ತದೆ ಅಂದ್ರೆ ಸೂರತ್ನಲ್ಲಿ ನಡೆದಿರ್ತದೆ. ಈ ಸೂರತ್ ಕಾಂಗ್ರೆಸ್ ಅಧಿವೇಶನದ
ಅಧ್ಯಕ್ಷರು ಯಾರು ಇರ್ತಾರಂದ್ರೆ ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್ 1907 ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರು 1908 ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆದರೆ 1907 ಏನಾಗ್ತದೆ, ಮಂದಗಾಮಿ ಮತ್ತು ತೀವ್ರಗಾಮಿಗಳ ನಡುವೆ ತಮ್ಮ ಸೈದ್ಧಾಂತಿಕ ವಿಚಾರಕ್ಕೆ ಅನುಗುಣವಾಗಿ ಭಿನ್ನಾಭಿಪ್ರಾಯ ಮೂಡ್ತದೆ. ಲಾಲ್ ಬಾಲ್ ಪಾಲ್ ನೇತೃತ್ವದ ಒಂದು ಗುಂಪು ಇವರನ್ನು ತೀವ್ರಗಾಮಿ ಅಂತ ಕರೆದ್ರೆ, ಇನ್ನೊಂದು ಕಡೆ ಗೋಪಾಲ್ ಕೃಷ್ಣ ಗೋಖಲೆ ಆಗಿರ್ಬೋದು, ಅಥವಾ ಫಿರೋಜ್ ಶಾ ಮೆಹ್ತಾ ಆಗಿರ್ಬೋದು, ಬದ್ರುದ್ದೀನ್ ತಾಯಬ್ಜಿ ಆಗಿರ್ಬೋದು, ಮತ್ತು ಈ ದಾದಾಬಾಯಿ ನವರೋಜಿ ಆಗಿರ್ಬೋದು, ಇವೆಲ್ಲರ ಒಂದು ಗುಂಪು ಇವರನ್ನು ಮಂದಗಾಮಿಗಳಂತೇಳಿ ಗುರುತಿಸ್ತೇವೆ. ಇವರಲ್ಲಿ ಭಿನ್ನಾಭಿಪ್ರಾಯ ಮೂಡಿ ಕಾಂಗ್ರೆಸ್ನಲ್ಲಿ 2 ಬಣಗಳಾಗ್ತವು. 2 ಬಣಗಳಾಗುವುದು ಸೂರತ್ ವಿಭಜನೆ ಅಂತ ಗುರುತಿಸ್ತೇವೆ. ಅದು 1907. ಓಕೆ. ನೆಕ್ಸ್ಟ್ ಬಂಗಾಳದ ವಿಭಜನೆ. ಬಂಗಾಳದ ವಿಭಜನೆಯನ್ನು 1905 ಮಾಡಲಾಗ್ತದೆ. 1905 ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ. ಓಕೆ. ಈ ಬಂಗಾಳದ ವಿಭಜನೆಯಿಂದ ಏನಾಗ್ತದೆ, 1905 ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಮಾಡ್ತಾರೆ, ಸ್ವದೇಶಿ ಅನ್ನೋ ಪದವನ್ನು ಜಾರಿಯಲ್ಲಿ ತರ್ತಾರೆ. ಈ ಬಂಗಾಳದ ಅಧಿವೇಶನದ ಅಧ್ಯಕ್ಷತೆಯನ್ನು ಗೋಪಾಲ್ ಕೃಷ್ಣ ಗೋಖಲೆ ಅವರು ವಹಿಸ್ಕೊಂಡಿರ್ತಾರೆ. ಮುಂದೆ 1906 ದಾದಾಬಾಯಿ ನವರೋಜಿ ಅವರು ಬರ್ತಾರೆ. 1906 ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿ ಅವರು ವಹಿಸ್ಕೋತಾರೆ. ಓಕೆ. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳುವಳಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತೇಳಿ ಕರಿತೀವಿ ನಾವು. 1942 ಯಾವಾಗ ಬಾಂಬೆಯ ಈ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಲ್ಲಿ ಭಾರತ ಬಿಟ್ಟು ತೊಲಗಿರಿ ಚಳುವಳಿಯನ್ನು ಆರಂಭ ಮಾಡಲಾಯಿತು. ಆವಾಗ 8 ಆಗಸ್ಟ್ರಂದು ಈ ಚಳುವಳಿಯನ್ನು ಪ್ರಾರಂಭ ಮಾಡಲಾಯಿತು. 9 ಆಗಸ್ಟ್ಗೆ ಏನು ಮಾಡ್ತಾರೆ ಬ್ರಿಟಿಷರು, ಗಾಂಧೀಜಿಯ ಸಮೇತ ಈ ಫ್ರಂಟ್ ಲೈನ್ ಲೀಡರ್ಸ್ ಏನಿರ್ತಾರಲ್ಲ, ಆ ಫ್ರಂಟ್ ಲೈನ್ ಲೀಡರ್ಸ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಆವಾಗ ಈ ಹಿನ್ನೆಲೆಯ ನಾಯಕರು ಈ ಚಳುವಳಿಯ ನೇತೃತ್ವವನ್ನು ವಹಿಸ್ತಾರೆ. ಈ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನು ದೇಶವಾಸಿಗಳಿಗೆ ನೀಡ್ತಾರೆ. ಇದು ಕ್ವಿಟ್ ಇಂಡಿಯಾ ಮೂಮೆಂಟ್ ಆಯಿತು. ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ದುರಂತ. ಮೂಲತಃ ಇದು 13 ಏಪ್ರಿಲ್ 1919 ನಡೀತದೆ. ಏನು ಮೂಲತಃ ಸ್ನೇಹಿತರೆ, ಪಂಜಾಬಿನ ಅಮೃತ್ಸರದಲ್ಲಿ ಏನು ಕಾಲ ಬೈಸಾಖಿ ಅಥವಾ ಬೈಸಾಖಿ ಹಬ್ಬದ ನಿಮಿತ್ತವಾಗಿ ಜನರೆಲ್ಲ ಸೇರಿರ್ತಾರೆ. ಮೈಕಲ್ ಓಡ್ವಾಯರ್ ಏನು ಮಾಡ್ತಾನೆ, ಈ ಸೇರಿದ ಜನರ ಮೇಲೆ ಗುಂಡಿನ ದಾಳಿ ನಡೆಸುವಂತೆ ಆದೇಶ ಮಾಡ್ತಾನೆ. ಸೊ ಈ ಒಂದು ಜಲಿಯನ್ ವಾಲಾಬಾಗ್ ದುರಂತದಲ್ಲಿ 1000ಕ್ಕೂ ಅಧಿಕ ಜನರು ಸಾಯ್ತಾರೆ. ಇದು ಜಲಿಯನ್ ವಾಲಾಬಾಗ್ ದುರಂತ 1919 13 ಏಪ್ರಿಲ್. ಈ ದುರಂತದಿಂದಾಗಿ ಭಾರತದಲ್ಲಿ ಹಲವಾರು ಜನರು ಏನು ಮಾಡ್ತಾರೆ, ಬ್ರಿಟಿಷರು ತಮಗೆ ಕೊಟ್ಟಿದ್ದ ಈ ಗೌರವ ಪದಕಗಳನ್ನು ಹೊಳ್ಳಿ ನೀಡ್ತಾರೆ. ನೈಟ್ಹುಡ್ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ಹುಡ್ ಪ್ರಶಸ್ತಿಯನ್ನು ಹೊಳ್ಳಿ ನೀಡ್ತಾರೆ. ಗಾಂಧೀಜಿಯವರಿಗೆ ನೀಡಿದಂಥ ಕೇಸರಿ ಈ ಹಿಂದ್ ಪ್ರಶಸ್ತಿಯನ್ನು ಹೊಳ್ಳಿ ನೀಡ್ತಾರೆ. ಇದು ಜಲಿಯನ್ ವಾಲಾಬಾಗ್ ದುರಂತ. ಓಕೆ. ನೆಕ್ಸ್ಟ್ ಕ್ವಶನ್, ಹಾಗಾದ್ರೆ ಇಲ್ಲಿ ಕಾಲಾನುಕ್ರಮ ಅಂದಾನ ಮೊದಲು ಯಾವ್ದು ಬರಬೇಕು, ಬಂಗಾಳದ ವಿಭಜನೆ, ಸಿ ಬರಬೇಕು. ಸಿ ಒಂದೇ ಅದಿಲ್ಲಿ. ಸೊ ಆಪ್ಷನ್ ಎ ಅನ್ನೋಲ್ಲ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು. ಓಕೆ. ಲೋಕಹಿತವಾದಿ ಎಂದು ನಾವು ಸಾಮಾನ್ಯವಾಗಿ ಗೋಪಾಲ್ ಹರಿ ದೇಶ್ಮುಖ್ರವರನ್ನು ಕರಿತೇವೆ. ಗೋಪಾಲ್ ಹರಿ ದೇಶ್ಮುಖ್ರನ್ನು ಮಹಾರಾಷ್ಟ್ರದ ಈ ಪತ್ರಿಕೋದ್ಯಮದ ಪಿತಾಮಹ ಅಂತೇಳಿ ಗುರುತಿಸ್ತೇವೆ ನಾವು ಗೋಪಾಲ್ ಹರಿ ದೇಶ್ಮುಖ್ರನ್ನು. ದಯಾನಂದ ಸರಸ್ವತಿ ಅವರು ಯಾರಂದ್ರೆ ಆರ್ಯ ಸಮಾಜದ ಸ್ಥಾಪಕರು. ಓಕೆ. ದಯಾನಂದ ಸರಸ್ವತಿಯವರು. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಗುರುತಿಸ್ತೇವೆ. ಓಕೆ. ಹಾಗಾಗಿ 60ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ, ಆಪ್ಷನ್ 4. ನೆಕ್ಸ್ಟ್ 61ನೇದು, ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟಸ್ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗಿದೆ. ಸ್ನೇಹಿತರೆ ಆಪ್ಷನ್ ಹಳೆಬೀಡು, ಮುಜ್ರಿಸ, ಪಾಟಲಿಪುತ್ರ, ಬಾದಾಮಿ. ಮುಜ್ರಿಸನ ಭಾರತದಲ್ಲಿ ಇಲ್ಲ ಅನಿಸ್ಬೋದು. ಮುಜ್ರಿಸ್ ಮೂಲತಃ ಕೇರಳದಲ್ಲಿದೆ. ಈ ಕೇರಳದ ಟ್ರಾವೆಂಕೂರ್ ಅಥವಾ ಚೇರರ ಸಂದರ್ಭದಲ್ಲಿ ಮುಜ್ರಿಸ್ ಏನಾಗಿತ್ತು, ಪ್ರಮುಖ ಬಂದರು ನಗರವಾಗಿತ್ತು. ಸೊ ಹಾಗಾಗಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟಸ್ನ ದೇವಾಲಯ ನಿರ್ಮಿಸಿದರು ಅಂದ್ರೆ ಅದು ಮುಜ್ರಿಸ. ಈ ಮುಜ್ರಿಸನ್ನು ಇವತ್ತು ಏನಂತ ಕರಿತೇವೆ, ಕೊಡಂಗಲ್ಲೂರು ಅಂಥೇಳಿ ಕರಿತೇವೆ ನಾವು, ಕೊಡಂಗಲ್ಲೂರು.
ಓಕೆ, 61ನೇ ಪ್ರಶ್ನೆಗೆ ಆಪ್ಷನ್ 2 ರೈಟ್ ಆನ್ಸರ್ ಅದ. ನೆಕ್ಸ್ಟ್ 62ನೇದು ಹೊಂದಿಸಿ ಬರೆಯಿರಿ. ನೋಡಿರಿ ಎಷ್ಟು ಹೊಂದಿಸಿ ಬರೆಯಿರಿ ಅನ್ನೋ ಕೇಳಲಾಗಿದೆ. ಸೆಂಟ್ರಲ್ ಕಾಲೇಜು ಬೆಂಗಳೂರು ದ್ರಾವಿಡ ಶೈಲಿ ಅಂದಾನ, ಶಾರದಾಂಬಾ ದೇವಾಲಯ, ವಾಣಿ ವಿಲಾಸ ಆಸ್ಪತ್ರೆ ಮತ್ತು ಕಮಲ್ ಮಹಲ್ ಹಂಪಿ. ಇಲ್ಲಿ ಕಮಲ್ ಮಹಲ್ ಹಂಪಿ, ಮೂಲತಃ ಹಂಪಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅರಸರು ಆಳಿದಂಥ ಒಂದು ಪ್ರದೇಶ. ಇಲ್ಲಿ ಏನಾಯಿತು, ದ್ರಾವಿಡ ಆಗಿರ್ಬೋದು, ವೇಸರ ಆಗಿರ್ಬೋದು, ಜೊತೆಗೆ ಈ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪ ರಚನೆಗಳು ಕಂಡುಬರ್ತಾವೆ ಅಂತೇಳಿ ನೋಡೆವು. ಸೊ ಕಮಲ್ ಮಹಲ್ ಹಂಪಿ ಅಂದರೆ ಇಂಡೋ ಇಸ್ಲಾಮಿಕ್ ಶೈಲಿ. ಓಕೆ, D3 ಆಗಬೇಕು. D3 ಅಂದರೆ ನೇರವಾಗಿ ಉತ್ತರಕ್ಕೆ ಬರ್ಬೋದು ನಾವು. 2 ಕಮಲ್ ಮಹಲ್ ಒಂದು ಗೊತ್ತಿತ್ತಂದ್ರೆ ಆನ್ಸರ್ಗೆ ಬರ್ಬೋದು. ನೆಕ್ಸ್ಟ್ ವಾಣಿ ವಿಲಾಸ ಆಸ್ಪತ್ರೆ, ಇದು ಬೆಂಗಳೂರಲ್ಲಿನ ಆಸ್ಪತ್ರೆ ಅದಂದ್ರೆ ಆಧುನಿಕ ಶೈಲಿ, ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ. ಸೊ ನೆಕ್ಸ್ಟ್ ಶಾರದಾಂಬಾ ದೇವಾಲಯ ಶೃಂಗೇರಿ, ಶಾರದಾಂಬಾ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ. ನೆಕ್ಸ್ಟ್ ಸೆಂಟ್ರಲ್ ಕಾಲೇಜು ಬೆಂಗಳೂರು ಗೋತಿಕ್ ಶೈಲಿಯಲ್ಲಿದೆ. ಓಕೆ, ಹಾಗಾಗಿ 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಆಪ್ಷನ್ 2 ಏನಲ್ಲ ಕರೆಕ್ಟ್ ಆನ್ಸರ್ ಅದ. ನೆಕ್ಸ್ಟ್ 63ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನಿಗೆ ಸಂಬಂಧಿಸಿವೆ? ವಿಷ್ಣುವರ್ಧನನು ನೊಳಂಬ ವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದನು. ಸರಿಯಾದ ಸ್ಟೇಟ್ಮೆಂಟ್ ಅದ. ಓಕೆ, ಸರಿಯಾದ ಸ್ಟೇಟ್ಮೆಂಟ್. ನೆಕ್ಸ್ಟ್ ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ್ದನು. ಎಸ್, ಈ ರಾಮಾನುಜಾಚಾರ್ಯರ ಒಂದು ಪ್ರಭಾವದಿಂದ ಅವ್ರು ಏನು ಮಾಡ್ತಾರೆ, ಈ ವೈಷ್ಣವ ಮತಕ್ಕೆ ಮತಾಂತರವಾಗ್ತಾರೆ. ಹಾಗಾಗಿ ಎ ಮತ್ತು ಬಿ ಎರಡೂ ಸರಿಯಾದವು. ಎ ಮತ್ತು ಬಿ ಇಲ್ಲದ, ಎ ಮತ್ತು ಬಿ ಇಲ್ಲದ. ಸೊ ಮೊದಲನೇದು 4ನೇದು 2 ಆಪ್ಷನ್ ಹೋದು. ನೆಕ್ಸ್ಟ್ 3ನೇ ಹೇಳಿಕೆ ಏನದ, ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು ಅಂತೇಳಿ ಕೊಟ್ಟಾನ. ಓಕೆ, ಇರಲಿ. ಈ ವಿಷ್ಣುವರ್ಧನನ ಪ್ರಮುಖ ರಾಣಿ ಯಾರು? ಶಾಂತಲಾದೇವಿ. ಅವರು ಮೂಲತಃ ಜೈನ ಧರ್ಮವನ್ನು ಅನುಸರಿಸಿರ್ತಾರೆ. ಹಾಗಾಗಿ ಚೋಳ ಮಹಾದೇವಿ ಅನ್ನೋದು ಈ ಫ್ಯಾಕ್ಟನ್ನು ಬದಲಾಯಿಸಲಾಗಿದೆ. ಹಾಗಾಗಿ ಸಿ ಅನ್ನತ್ತದ ರಾಂಗ್ ಆಗ್ತದ. ಸಿ ರಾಂಗ್ ಆಗೋಣ. ಈ 3ನೇ ಸ್ಟೇಟ್ಮೆಂಟ್ ಹೋಗ್ತದ. ಕೇವಲ 2 ಅಟ್ಟೆ ಉಳಿತದ. ABD ಸರಿಯಾದ ಉತ್ತರ ಅಂತೇಳಿ ಗುರುತಿಸ್ಬೋದು. ವಿಷ್ಣುವರ್ಧನನು ತನ್ನ ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದ್ದನು. ಇದು ಏನದ ಸರಿಯಾದ. ಮೂಲತಃ ಅವ್ರ ರಾಜಧಾನಿ ಯಾವುದಿರ್ತದೆ? ಬೇಲೂರು ಇರ್ತದೆ. ಬೇಲೂರಿನಿಂದ ದ್ವಾರ ಸಮುದ್ರಕ್ಕೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿರ್ತಾನೆ. ಓಕೆ, ಹಾಗಾಗಿ 63ನೇ ಪ್ರಶ್ನೆಗೆ ಆಪ್ಷನ್ 2 ರೈಟ್ ಆನ್ಸರ್ ಅದ. 64 ಏನು ಹೇಳ್ತದೆ, ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದನ್ನು ಪಡೆದಿದ್ದರು? ನಮಗೆಲ್ಲರಿಗೂ ಗೊತ್ತದ, ಕೃಷ್ಣದೇವರಾಯ ಮೂಲತಃ ತುಳುವ ವಂಶಕ್ಕೆ ಸೇರಿದ ರಾಜ. ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪರಾಕ್ರಮಿ ರಾಜ. ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಿದ್ದರು. ಓಕೆ, ಸೊ ಅಷ್ಟದಿಗ್ಗಜರು ಇದ್ದರು ಅಂತ ನೋಡಿದೆವು. ಅವರಲ್ಲಿ ಮೊದಲು ಯಾರು? ಅಲ್ಲಸಾನಿ ಪೆದ್ದಣ್ಣ. ಇವನನ್ನು ಆಂಧ್ರ ಕವಿತಾ ಪಿತಾಮಹ ಅಂತೇಳಿ ಗುರುತಿಸ್ತೇವೆ. ರಾಮರಾಜ ಚರಿತ್ರಮು ಬರೆದವ್ರು ಯಾರು? ಅದು ಅಲ್ಲಸಾನಿ ಪೆದ್ದಣ್ಣ. ಇವರ ಆಸ್ಥಾನದಲ್ಲಿ ಉಳಿದವ್ರು ಯಾರು ಅಂದರೆ ನಂದಿ ತಿಮ್ಮಣ್ಣ ಆಗಿರ್ಬೋದು, ತೆನಾಲಿ ರಾಮಕೃಷ್ಣ ಆಗಿರ್ಬೋದು, ಪಿಂಗಾಳಿ ಸೂರಣ್ಣ, ಇವರೆಲ್ಲರೂ ಇದ್ದರು. ಆದರೆ ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದನ್ನು ಪಡೆದಿದ್ದರು ಯಾರು ಅಂದರೆ ಅದು ಅಲ್ಲಸಾನಿ ಪೆದ್ದಣ್ಣ. ಇಲ್ಲಿ ಇನ್ನೊಂದೇನು ನೋಡಬೇಕು, ಕೃಷ್ಣದೇವರಾಯ ಪ್ರಮುಖವಾಗಿ ತಾನೂ ಸಾಹಿತ್ಯವನ್ನು ರಚನೆ ಮಾಡ್ತಿದ್ದ. ಆಮುಕ್ತ ಮೌಲ್ಯದ ಅನ್ನೋ ತೆಲುಗು ಕೃತಿಯನ್ನು ಬರಿತಾನ. ಜಾಂಬವತಿ ಕಲ್ಯಾಣ ಅನ್ನೋ ಸಂಸ್ಕೃತ ಕೃತಿಯನ್ನು ಬರಿತಾನ. ಇದೆಲ್ಲ ನೆನಪಿಡಿಬೋದು. ಸೊ ಹಾಗಾಗಿ 64ನೇ ಪ್ರಶ್ನೆಗೆ ಆಪ್ಷನ್ ಸಿ, ಆಪ್ಷನ್ 3 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 65ನೇ ಪ್ರಶ್ನೆ ಏನು ಹೇಳ್ತದೆ, ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಶಕರ ದಾಳಿ, ಇಂಡೋ ಗ್ರೀಕರ ದಾಳಿ, ಕುಶಾನರ ದಾಳಿ, ಪಾರ್ಥಿಯನ್ನರ ದಾಳಿ. ಸ್ನೇಹಿತರೆ, ಮೊದಲು ನಮಗೆ ಗೊತ್ತದ ಭಾರತಕ್ಕೆ ಯಾರು ದಾಳಿ ಮಾಡ್ತಾರೆ ಅಂದ್ರೆ ಅದು ಗ್ರೀಕರ ದಾಳಿ ಮಾಡ್ತಾರೆ. ಮೊದಲು. ಸಾಮಾನ್ಯವಾಗಿ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲಿ ಆಡಳಿತ ನಡೆಸುವವರೆಗೆ ವಾಯುವ್ಯ ಪ್ರದೇಶದಲ್ಲಿ ಸುರಕ್ಷತೆಯನ್ನು ಕಾಪಾಡಿಕೊಂಡಿದ್ದರು. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಭಾರತದ ವಾಯುವ್ಯ ಭಾಗದಲ್ಲಿ ಗ್ರೀಕರ ದಾಳಿ ಆಗ್ತದೆ. ಮೊದಲು ಯಾರ್ದು? ಗ್ರೀಕರ ದಾಳಿ ಆಗ್ತದೆ. ಅದಾದ ನಂತರ ಯಾರು ಆಗ್ತಾರೆ? ಶಕರ ಬರ್ತಾರೆ. ಸೊ ಮೊದಲ ಬಿ ಅಂತ ಎ, ಗ್ರೀಕರ ನಂತರ ಶಕರ ಬರ್ತಾರೆ. ಸೀತಿಯನ್ಸ್ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ಪಾರ್ಥಿಯನ್ಸ್, ಕುಶಾನರು ಬರ್ತಾರೆ.
ಪಾರ್ಥಿಯನ್ಸರು ಬರ್ತಾರೆ, ಅದು ಆದ್ಮ್ಯಾಗ ಕುಶಾಣರು ಬರ್ತಾರೆ. ಸೊ BADC ಒಂದೇ ಆಪ್ಷನ್ ಕರೆಕ್ಟ್ ಆಗ್ತದೆ. ಇನ್ನೊಮ್ಮೆ ಹೇಳ್ಬೇಕಂದ್ರೆ ಭಾರತಕ್ಕೆ ಈ ಮೌರ್ಯರ ಸಾಮ್ರಾಜ್ಯದ ಪತನದ ನಂತರ ಮೊದಲ ಬಾರಿಗೆ ದಾಳಿ ಯಾರು ಮಾಡ್ತಾರೆ? ಗ್ರೀಕರು ದಾಳಿ ಮಾಡ್ತಾರೆ. ಅದು ಆದ್ಮ್ಯಾಗ ಯಾರು ಮಾಡ್ತಾರೆ? ಗ್ರೀಕರು ಆದ್ಮ್ಯಾಗ ಶಕರು ಮಾಡ್ತಾರೆ. ಓಕೆ, ಶಕರು ಆದ್ಮ್ಯಾಗ ಯಾರು ಮಾಡ್ತಾರೆ? ಪಾರ್ಥಿಯನ್ಸರು ಮಾಡ್ತಾರೆ. ನೆಕ್ಸ್ಟ್ ಕುಶಾಣರ ಪ್ರಮುಖ ರಾಜ ಕನಿಷ್ಕ. ಓಕೆ, ಕನಿಷ್ಕ ಭಾರತದಲ್ಲಿ ಅತಿ ಹೆಚ್ಚು ಅಥವಾ ಅತಿ ಗುಣಮಟ್ಟದ ಬಂಗಾರದ ನಾಣ್ಯವನ್ನು ಪರಿಚಯಿಸಿದ ಹೆಗ್ಗಳಿಕೆಗೆ ಪಾತ್ರ ಯಾರು ಆಗ್ತಾರೆ ಅಂದರೆ ಕುಶಾಣರ ಕನಿಷ್ಕ. ಓಕೆ, 65ನೇ ಪ್ರಶ್ನೆಗೆ ಒಂದೇ ಆಪ್ಷನ್ ಏನದ ಸರಿಯಾದ ಉತ್ತರ ಅದ. ನೆಕ್ಸ್ಟ್ 66ನೇ ಪ್ರಶ್ನೆ, ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದಾನ. ಸೊ ಇಲ್ಲಿ ಮೈಸೂರಿನ ದಿವಾನರ ಬಗ್ಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ಎಕ್ಸಾಮ್ಗಳಲ್ಲಿ ಓದುವುದು ಅವಶ್ಯಕ. ಭಾಳ ಪ್ರಶ್ನೆಗಳು ಬರ್ತಾವೆ ಇಲ್ಲಿ. ಮೊದಲು ಯಾರಿದ್ರು? ಮೊದಲ PN ಕೃಷ್ಣಮೂರ್ತಿಯವರು ಎಷ್ಟನೇ ಇವರ ಕಾಲಾವಧಿ ಅಂದ್ರೆ 1901 ರಿಂದ 1906. ಈ ಕಾಲಘಟ್ಟದಲ್ಲಿ ಮೈಸೂರಿನ ದಿವಾನರಾಗಿದ್ದವರು PN ಕೃಷ್ಣಮೂರ್ತಿ. ನೆಕ್ಸ್ಟ್ VP ಮಾಧವರಾವ್ 1906 ರಿಂದ 1909. ಓಕೆ, ನೆಕ್ಸ್ಟ್ ಯಾರು ಬರ್ತಾರೆ? ಟಿ ಆನಂದರಾವ್ ಯಾವಾಗ ಬರ್ತಾರೆ? 1909 ರಿಂದ 12. 1912 ರಿಂದ ಯಾರು ಬರ್ತಾರೆ? ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ PN ಕೃಷ್ಣಮೂರ್ತಿ, VP ಮಾಧವರಾವ್ ಮತ್ತು ಟಿ ಆನಂದರಾವ್. ಸೊ ಆಪ್ಷನ್ 4 ಏನಲ್ಲ ಸರಿಯಾದ ಉತ್ತರ ಅದ. ನೆಕ್ಸ್ಟ್ ಈ ವಿಭಾಗದಿಂದ ಏನು ನೋಡಬೇಕು? ಮೈಸೂರಿನ ದಿವಾನರು ಮತ್ತು ಅವರು ಯಾವ ಕಾರ್ಯದಲ್ಲಿ ತೊಡಗಿದ್ರು. ಉದಾಹರಣೆಗಾಗಿ ಪ್ರಜಾಪ್ರತಿನಿಧಿ ಸಭೆಯನ್ನು ಯಾರು ಸ್ಥಾಪನೆ ಮಾಡಿದರು? ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾರು ಸ್ಥಾಪನೆ ಮಾಡಿದರು? ಅವುಗಳ ಕಾಲಾನುಕ್ರಮದಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಆ ಒಂದು ಮಾದರಿಯಲ್ಲಿ ನೀವು ಮುಂದಿನ ಒಂದು ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ಬೋದು. ನೆಕ್ಸ್ಟ್ 67ನೇ ಪ್ರಶ್ನೆ, ಹೇಳಿಕೆ 1 ಏನು ಹೇಳ್ತದೆ? 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ರು. ಓಕೆ, ಇಲ್ಲಿ ಏನು ಹೇಳ್ತದೆ? ಮೂಲತಃ 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರ ಮೇಲೆ ಏನು ಮಾಡ್ತಾರೆ? ಬ್ರಿಟಿಷರು ಏನು ಮಾಡ್ತಾರೆ? ಪ್ರಾಬಲ್ಯವನ್ನು ಸಾಧಿಸ್ತಾರೆ. ಅದಕ್ಕೆ ಮೂಲ ಕಾರಣ ಭಾರತೀಯ ಸೈನಿಕರಲ್ಲಿ ಲೋ ಕ್ವಾಲಿಟಿ ಆರ್ಮ್ಸ್ ಇರ್ತಾವೆ, ಲೋ ಕ್ವಾಲಿಟಿ ಶಸ್ತ್ರಾಸ್ತ್ರಗಳು. ಹಾಗಾಗಿ 1ನೇ ಹೇಳಿಕೆ ಏನಾಗ್ತದೆ? ಸರಿ ಆಗ್ತದೆ. ಓಕೆ, ನೆಕ್ಸ್ಟ್ 2ನೇ ಹೇಳಿಕೆ ಏನಾಗ್ತದೆ? ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು. ಇದು ಏನದ? ಇದು ಕೂಡ ಸರಿಯಾದ ಹೇಳಿಕೆ ಅದ. ಆದರೆ ಪರಸ್ಪರ ಎರಡೂ ಹೇಳಿಕೆಗಳು ಒಂದಕ್ಕೊಂದು ಸಂಬಂಧ ಇಲ್ಲ. ಎರಡೂ ಒಂದು ಪ್ರತ್ಯೇಕವಾದ ಡೇಟಾ ಅದಾವು. ಆದ್ದರಿಂದ ಆಪ್ಷನ್ ಯಾವುದಾಗ್ತದೆ? ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ಎರಡೂ ಹೇಳಿಕೆಗಳು ಸರಿಯಾಗಿವೆ, ಆದರೆ ಪರಸ್ಪರ ಸಂಬಂಧಿಸಿಲ್ಲ. ಆಪ್ಷನ್ ಡಿ ಏನಾಗ್ತದೆ? ಸರಿ ಅದ. ಸೊ ಈ 67ನೇ ಪ್ರಶ್ನೆಗೆ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 68ನೇ ಪ್ರಶ್ನೆ ಏನು ಹೇಳ್ತದೆ? ಹೇಳಿಕೆ 1, ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲೀಷರ ವಿರುದ್ಧ ಸೋತರು. ಓಕೆ, ಆಪ್ಷನ್ 1 ಆಯ್ತಿದು. ನೆಕ್ಸ್ಟ್ ಹೇಳಿಕೆ 2, ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಸ್ನೇಹಿತರೆ, ಇಲ್ಲಿ ಮೂಲತಃ ಏನದ? ಎಲ್ಲಿಯವರೆಗೆ ಸಿಖ್ ಸಾಮ್ರಾಜ್ಯದಲ್ಲಿ ರಣಜಿತ್ ಸಿಂಗ್ ಇದ್ದರು ಅಲ್ಲಿಯವರೆಗೆ ಇಂಗ್ಲೀಷ್ ಮತ್ತು ಸಿಖ್ಖರ ನಡುವೆ ಯುದ್ಧ ಆಗ್ತಿರಲಿಲ್ಲ. ಇವರು ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದರು. ಸತ್ಲಜ್ ನದಿಯನ್ನು ದಾಟಿ ನೀವು ಮ್ಯಾಗೆ ಬರಬೇಡ್ರಿ, ಸತ್ಲಜ್ ನದಿಯನ್ನು ದಾಟಿ ನಾವು ಕೆಳಗೆ ಬರಲ್ಲತ್ತೇಳಿ ಸಿಖ್ಖರು ಅಂದಿದ್ರು. ಹಾಗಾಗಿ ರಣಜಿತ್ ಸಿಂಗ್ ಇರುವವರೆಗೆ ಇಂಗ್ಲೀಷರು ಮತ್ತು ಬ್ರಿಟಿಷರ ನಡುವೆ ಯಾವುದೇ ಯುದ್ಧ ಆಗಿರಲಿಲ್ಲ, ಇಂಗ್ಲೀಷರು ಮತ್ತು ಸಿಖ್ಖರ ನಡುವೆ. ಹಾಗಾಗಿ ಮೊದಲನೇ ಹೇಳಿಕೆ ಅನ್ನೋದು ತಪ್ಪಾಗ್ತದೆ. ಮೂಲತಃ ರಣಜಿತ್ ಸಿಂಗ್ ಅವರ ಮರಣದ ನಂತರ ಅಧಿಕಾರಕ್ಕಾಗಿ ಕಲಹಗಳು ನಿರ್ಮಾಣ ಆಗ್ತಾವು. ಆ ಕಲಹಗಳೇ ಏನು? ಸಿಖ್ಖರ ಸೋಲಿಗೆ ಕಾರಣ ಆಗ್ತಾವು. ಹಾಗಾಗಿ 1ನೇ ಹೇಳಿಕೆ ಅನ್ನೋದು ತಪ್ಪದ. ನೆಕ್ಸ್ಟ್ 2ನೇ ಹೇಳಿಕೆ ಏನದ? ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಅವರಂದರೆ ರಣಜಿತ್ ಸಿಂಗ್. ಸೊ ಆಗಲೇ ಹೇಳಿದಾಗೆ ರಣಜಿತ್ ಸಿಂಗ್ ಇರುವವರೆಗೂ ಎರಡೂ ಪಕ್ಷಗಳ ನಡುವೆ ಯಾವುದೇ ಯುದ್ಧ ಆಗಿರಲ್ಲ. ಅದಕ್ಕಾಗಿ 2ನೇ ಹೇಳಿಕೆನೂ ತಪ್ಪದ. ಸೊ ಹೇಳಿಕೆ 1 ಮತ್ತು 2. ಸೊ ಸ್ನೇಹಿತರೆ, ಇಲ್ಲಿ ನನ್ನ ಪ್ರಕಾರ ಎರಡೂ ಸ್ಟೇಟ್ಮೆಂಟ್ ಏನದಾವು ರಾಂಗ್ ಅದಾವು. ಆದರೆ ಇಲ್ಲಿ ಯಾವುದೇ ಆಪ್ಷನ್ನ ಹಂಗೆ ಕೊಟ್ಟಿಲ್ಲ. ನೋಡೋಣ ಈ 68ನೇ ಪ್ರಶ್ನೆಗೆ KA ಅಧಿಕೃತವಾಗಿ ಯಾವ ಕೀ ಆನ್ಸರನ್ನು ಕೊಡ್ತಾನಂಥೇಳಿ. ಓಕೆ, ನೆಕ್ಸ್ಟ್
69ನೇ ಪ್ರಶ್ನೆ, ಕ್ರಿಸ್ತಶಕ ಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೋಲಿಸಿರಿ ಅಂತ ಕೊಟ್ಟಾನ. ಇವು ಮೂಲತಃ 16 ಮಹಾಜನಪದಗಳಿದ್ದವು. ಆ 16 ಮಹಾಜನಪದಗಳು ಯಾವ ರಾಜಧಾನಿಯನ್ನು ಹೊಂದಿದ್ವು ಅಂತೇಳಿ ಕೇಳ್ಯಾನ. ಮೊದಲನೇದಾದ ಅವಂತಿ. ಅವಂತಿ ಇದು ಉಜ್ಜಯಿನಿಯನ್ನು ರಾಜಧಾನಿಯನ್ನಾಗಿ ಹೊಂದಿತ್ತು. ಅವಂತಿ ಉಜ್ಜಯಿನಿ. ಸೊ A3 ಆಗಬೇಕು. A3 2 ಅದಾವು. ಆಪ್ಷನ್ 2 ಆಪ್ಷನ್ 3 ಎಲಿಮಿನೇಟ್ ಆಗ್ತಾವು. ಕೋಸಲ ಯಾವುದು? ಕೋಸಲದ ರಾಜಧಾನಿ ಅಯೋಧ್ಯ ಅಥವಾ ಶ್ರಾವಸ್ತಿ ಅಂತೇಳಿ ನಾವು ಗುರುತಿಸ್ತೇವೆ. B4. ಸೊ ಆಪ್ಷನ್ ಎ ಏನದ ಆಪ್ಷನ್ 1 ರೈಟ್ ಆನ್ಸರ್ ಆಗ್ತದೆ. ವತ್ಸ ರಾಜಧಾನಿ ಯಾವುದು? ವತ್ಸದ ರಾಜಧಾನಿ ಕೌಶಾಂಬಿ. ಓಕೆ. C1 ಮಗಧ ರಾಜಗೃಹ. ಇದು ಎಲ್ಲರಿಗೂ ಗೊತ್ತಿರ್ತದೆ. D2 ನೋಡ್ರಿ, ಇಲ್ಲಿ D2 ಅನ್ನೋದು ಒಂದು ಗೊತ್ತಿತ್ತಂದ್ರೂ ಆನ್ಸರ್ ಸಿಗ್ತದೆ. D2 ಮಗಧ ರಾಜಗೃಹ. ಆರಂಭದಲ್ಲಿ ರಾಜಗೃಹ ಇರ್ತದೆ, ನಂತರ ಕಾಲಘಟ್ಟದಲ್ಲಿ ಪಾಟಲಿಪುತ್ರ ಇವರ ರಾಜಧಾನಿ ಆಗ್ತದೆ. ಯಾವಾಗ ಮೌರ್ಯರಿದ್ದಾಗ ಪಾಟಲಿಪುತ್ರ ಇರ್ತದೆ. ಸೊ 69ಕ್ಕೆ 1ನೇ ಆಪ್ಷನ್ ರೈಟ್. ನೆಕ್ಸ್ಟ್ 70, ಕೆಳಗಿನವರುಗಳಲ್ಲಿ ಯಾರು ಋಗ್ವೇದ ಕಾಲದ ದೇವತೆ ಅಲ್ಲ ಅಂದಾನ? ದೇವತೆಗಳು ಅಲ್ಲ ಸ್ನೇಹಿತರೆ. ವರುಣ, ಅಗ್ನಿ, ಸೋಮ ಇವರು ಮೂಲತಃ ಋಗ್ವೇದ ಕಾಲದ ದೇವರು ಅಥವಾ ದೇವತೆಗಳು. ಪ್ರಜಾಪತಿ ಇವರು ಈ ಉತ್ತರ ವೇದ ಕಾಲದ ಅಥವಾ ಲೇಟರ್ ವೇದಿಕ್ ಪೀರಿಯಡ್ನ ದೇವರು. ಪ್ರಜಾಪತಿ ಆಗಿರ್ಬೋದು, ರುದ್ರ ಆಗಿರ್ಬೋದು, ಇವರೆಲ್ಲ ಉತ್ತರ ವೇದಿಕ ಕಾಲದ ದೇವರು. ಹಾಗಾಗಿ ಆಪ್ಷನ್ 4 ಏನಲ್ಲ ರೈಟ್ ಅದ. ಓಕೆ. ನೆಕ್ಸ್ಟ್ 71 ಏನು ಹೇಳ್ತದ? ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಹೇಳಿಕೆ 2 ಏನು ಹೇಳ್ತದೆ? ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿತು. ಅಂದರೆ ಬಾಲಕರ ಏಜ್ ಎಷ್ಟು? 18, ಬಾಲಕಿಯರ ಏಜ್ 14ಕ್ಕೆ ನಿಗದಿಪಡಿಸ್ತದೆ. ಸೊ ಈ ಹೇಳಿಕೆನೂ ಸರಿಯದ, ಇದು ಸರಿಯದ. ಆದರೆ ಎರಡೂ ನಡುವೆ ಪರಸ್ಪರ ಸಂಬಂಧದವನು. ಒಂದನೇ ಹೇಳಿಕೆಯನ್ನು ಎರಡನೇ ಹೇಳಿಕೆ ವಿವರಿಸ್ತದನು. ಅಂದ್ರೆ ಇಲ್ಲಿ ಎಸ್ ಇದು ವಿವರಿಸ್ತದ. ಸೊ ಹಾಗಾಗಿ ಆಪ್ಷನ್ 3 ಅನ್ನೋದಲ್ಲ ರೈಟ್ ಆನ್ಸರ್ ಆಗ್ತದೆ. ಓಕೆ. ಇಲ್ಲಿ ನಮಗೆ ಗೊತ್ತಿರಬೇಕು ಸರ್ದಾ ಕಾಯ್ದೆ 1929 ಯಾರು ಅದಕ್ಕೆ NM ಮಲಾಬಾರಿ ಅವರು ಈ ಕಾಯ್ದೆಯ ಪ್ರಮುಖ ರೂವಾರಿ ಆಗಿರ್ತಾರೆ. ಓಕೆ. ನೆಕ್ಸ್ಟ್ ರುಕ್ಮಿಣಿ ದೇವಿ ಅಂತ ಬರ್ತಾರೆ. ಸಾರಿ, ರುಕ್ಮಾಬಾಯಿ. ಈ ರುಕ್ಮಾಬಾಯಿಯವರು ಕೂಡ ಈ ಸರ್ದಾ ಕಾಯ್ದೆಯನ್ನು ಅನುಮೋದನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಈ ರಖ್ಮಾಬಾಯಿಯವರ ಬಗ್ಗೆ UPSCಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಓಕೆ. 71ಕ್ಕೆ 3ನೇ ಆಪ್ಷನ್ ರೈಟ್ ಆನ್ಸರ್ ಅದ. ನೆಕ್ಸ್ಟ್ 72ನೇ ಪ್ರಶ್ನೆ ಏನು ಹೇಳ್ತದೆ? ಕೆಳಗಿನ ಯಾವ ಕೃತಿಯಲ್ಲಿ ರಾಜಾ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಸ್ನೇಹಿತರೆ, ಮಯೂರನ ಸೂರ್ಯಶತಕ, ಯುವತ್ಸ್ಯಾಂಗನ ಸಿಯುಕಿ, ಜಯದೇವನ ಗೀತಗೋವಿಂದ, ಬಾಣಭಟ್ಟನ ಹರ್ಷಚರಿತ್ರೆ. ಮೂಲತಃ ಈ ರಾಜಾ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಿದ ಕೃತಿ ಯಾವುದಂದ್ರೆ ಜಯದೇವನ ಗೀತಗೋವಿಂದ. ಓಕೆ. ಜಯದೇವನ ಗೀತಗೋವಿಂದ. ನೆಕ್ಸ್ಟ್ ಕ್ವಶನ್ 73ನೇ ಪ್ರಶ್ನೆ. ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ಮಾಡದವರು ಅಂದಾನಿಲ್ಲಿ. ಓಕೆ. ಶ್ರೀಲಂಕಾದ ಮೇಲೆ ದಾಳಿ ಮಾಡದವನು ಯಾರಂದ್ರೆ ಅದು 1ನೇ ಆದಿತ್ಯ. ಸ್ನೇಹಿತರೆ, ಈ 1ನೇ ರಾಜೇಂದ್ರ ಅದಲ್ಲ ಸಂಪೂರ್ಣ ಶ್ರೀಲಂಕಾವನ್ನು ಮತ್ತು ಈ ಇಂಡೋನೇಷ್ಯಾದ ಪ್ರಮುಖ ಭಾಗಗಳನ್ನು ಆಕ್ರಮಣ ಮಾಡಿ ಅವುಗಳನ್ನು ವಶಪಡಿಸಿಕೊಂಡಿದ್ದ. 1ನೇ ರಾಜ ಶ್ರೀಲಂಕಾದ ಉತ್ತರ ಭಾಗಗಳನ್ನು ವಶಪಡಿಸಿಕೊಂಡಿದ್ದ. ಹಾಗಾಗಿ ಇವರಿಬ್ಬರು ಬರ್ತಾರೆ. ನೆಕ್ಸ್ಟ್ ಕರಿಕಾಲ ಚೋಳನನ್ನು ಚೋಳ ವಂಶದ ಸ್ಥಾಪಕ ಅಂಥೇಳಿ ಅಥವಾ ಪ್ರಮುಖ ಅರಸ ಅಂತೇಳಿ ನಾವು ಗುರುತಿಸ್ತೇವೆ. ಹಾಗಾಗಿ 1ನೇ ಆದಿತ್ಯ ಏನದಲ್ಲ ಶ್ರೀಲಂಕಾದ ಮೇಲೆ ದಾಳಿ ಮಾಡಿರಲಿಲ್ಲ. ಹಾಗಾಗಿ ಆಪ್ಷನ್ 4 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 74ನೇ ಪ್ರಶ್ನೆ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಸ್ನೇಹಿತರೆ, ಕುಶ್ಕ್ ಈ ಶಿರಿ, ರೋಹತ್ಸ್ಗರ್ ಕೋಟೆ, ಪುರಾಣ ಕಿಲಾ, ಸಸಾರಾಮ್ ಸಮಾಧಿ. ಇಲ್ಲಿ ಈ ಕುಶ್ಕ್ ಈ ಶಿರಿ ಅನ್ನೋದು ಮೂಲತಃ ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ. ಹಾಗಾಗಿ 1ನೇ ಆಪ್ಷನ್ ಏನಾಗ್ತದೆ ರೈಟ್ ಆನ್ಸರ್ ಆಗ್ತದೆ. ಸ್ನೇಹಿತರೆ, ಯಾವಾಗ 1526ರಲ್ಲಿ
ಭಾರತದ ಮೇಲೆ ಬಾಬರ್ ಏನು ಮಾಡ್ತಾನೆ, ಆಕ್ರಮಣ ಮಾಡ್ತಾನೆ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಮೊದಲನೇ ಪಾನಿಪತ್ ಯುದ್ಧ ಆಗ್ತದೆ. ಬಾಬರ್ ಏನು ಮಾಡ್ತಾನೆ, ಈ ಮೊಘಲ ಸಾಮ್ರಾಜ್ಯವನ್ನು ಭಾರತದಲ್ಲಿ ಅಧಿಕೃತವಾಗಿ ಸ್ಥಾಪನೆಯನ್ನು ಮಾಡ್ತಾನೆ. ಬಾಬರ್ನ ನಂತರ ಅವನ ಮಗ ಏನು ಮಾಡ್ತಾನೆ, ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಹುಮಾಯೂನ್ನ ಸಂದರ್ಭದಲ್ಲಿ ಈ ಶೇರ್ ಶಾ ಸೂರಿ ಏನು ಮಾಡ್ತಾನೆ, ಆಕ್ರಮಣ ಮಾಡ್ತಾನೆ. ಹುಮಾಯೂನನ್ನು ಈ ಅಧಿಕಾರದಿಂದ ಓಡಿಸಿ ಕಳಿಸ್ತಾನೆ. ಆವಾಗ ಶೇರ್ ಶಾ ಸೂರಿ ಏನು ಮಾಡ್ತಾನೆ, ದೆಹಲಿಯ ಗದ್ದುಗೆಯನ್ನು ವಶಪಡಿಸಿಕೊಳ್ತಾನೆ. ಈ ಶೇರ್ ಶಾ ಸೂರಿ ಏನು ಮಾಡ್ತಾನೆ, ಹಲವಾರು ಸ್ಮಾರಕಗಳನ್ನು ರಚನೆ ಮಾಡ್ತಾನೆ. ಆ ಸ್ಮಾರಕಗಳಲ್ಲಿ ರೋಹತ್ಸ್ಗರ್ ಕೋಟೆ ಆಗಿರ್ಬೋದು, ಪುರಾಣ ಕಿಲ್ಲಾ ಆಗಿರ್ಬೋದು, ಸಸಾರಾಮ್ ಸಮಾಧಿಯನ್ನು ನಿರ್ಮಾಣ ಮಾಡ್ತಾನೆ. ಆದರೆ ಕುಶ್ಕ್ ಈ ಸಿರಿಯನ್ನು ನಿರ್ಮಾಣ ಮಾಡುವುದಿಲ್ಲ. ಓಕೆ, ಈ ಕುಶ್ಕ್ ಈ ಸಿರಿ ಅಂದರೆ ಸಿರಿ ಕೋಟೆ ಅಂತೇಳಿ ನಾವು ಕರಿತೇವೆ. ಈ ಸಿರಿ ಕೋಟೆಯನ್ನು ಯಾರು ರಚನೆ ಮಾಡಿದ್ರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಸಿರಿಕೋಟೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಅದ ಪಟ್ಟಿ 1 ಪಟ್ಟಿ 2. ಸಿಖ್ಖರಲ್ಲಿ 10 ಪ್ರಮುಖ ಗುರುಗಳು ಬರ್ತಾರೆ. ಆ 10 ಗುರುಗಳಲ್ಲಿ 4 ಕೊಟ್ಟಾನ. ಗುರು ರಾಮದಾಸ, ಅರ್ಜುನದೇವ, ಹರಗೋವಿಂದ, ಗುರು ಗೋವಿಂದ ಸಿಂಗ. ಅವರ ಕಾರ್ಯವನ್ನು ಅಥವಾ ಅವರ ಪ್ರಮುಖ ಕಾರ್ಯವನ್ನು ಇಲ್ಲಿ ಏನು ಮಾಡ್ಯಾನ, ಕೊಟ್ಟಾನ. ಸ್ನೇಹಿತರೆ, ಇಲ್ಲಿ ಮೊದಲು ನಮ್ಗೆ ಒಂದು ಗೊತ್ತಿರಬೇಕು, ಖಾಲ್ಸಾ ಪಂಥವನ್ನು ಯಾರು ಸ್ಥಾಪನೆ ಮಾಡಿದ್ರೆ ಗುರು ಗೋವಿಂದ ಸಿಂಗ. D3 ಅನ್ನೋದು ಗೊತ್ತಬೇಕು. D3 ಎಲ್ಲಿದೆ, D3 ಇಲ್ಲಿ ಅದ. ಸೊ ಆಪ್ಷನ್ 2 ಏನಾಗ್ತದೆ, ರೈಟ್ ಆನ್ಸರ್ ಆಗ್ತದೆ. ಗುರು ರಾಮದಾಸ ಅಮೃತ್ಸರವನ್ನು ಸ್ಥಾಪನೆ ಮಾಡಿದ್ರು. ಈ ಗೋಲ್ಡನ್ ಟೆಂಪಲ್ ಎಲ್ಲಿದೆ, ಅಮೃತ್ಸರದಲ್ಲಿದೆ. ಆ ಅಮೃತ್ಸರ ಗೋಲ್ಡನ್ ಟೆಂಪಲ್ ಅಥವಾ ಅಮೃತ್ಸರ ನಗರದವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಯಾರಿಗೆ ಗೊತ್ತಂದ್ರೆ ಗುರು ರಾಮದಾಸ. ಓಕೆ, ನೆಕ್ಸ್ಟ್ ಗುರು ಅರ್ಜುನದೇವ ಆದಿ ಗ್ರಂಥವನ್ನು ಸಂಕಲನ ಮಾಡಿದ್ರು. ಆದಿ ಗ್ರಂಥ. ಇನ್ನೊಂದು ಈ ಸಿಖ್ಖರ ಪವಿತ್ರ ಗ್ರಂಥ ಯಾವುದಂದ್ರೆ ಗುರು ಗ್ರಂಥ ಸಾಹೇಬ. ಅವುಗಳಲ್ಲಿ ಕೇವಲ ಸಿಖ್ಖರ ಪರಿಕಲ್ಪನೆಗಳನ್ನು ಮಾತ್ರ ಸೇರಿಸದೆ ಈ ಮಹಾರಾಷ್ಟ್ರದ ಸಂತರಲ್ಲಿ ಏಕನಾಥ ಆಗಿರ್ಬೋದು, ಈ ತುಕಾರಾಮರ ಅಭಂಗಗಳನ್ನು ಕೂಡ ಸೇರಿಸಲಾಗಿದೆ. ಯಾವ ರೀತಿಯಾಗಿ ಪ್ರಶ್ನೆ ಬರ್ಬೋದಿಲ್ಲ ಅಂದ್ರೆ, ಗುರು ಗ್ರಂಥ ಸಾಹೇಬದಲ್ಲಿ ಯಾರ ಈ ಕೃತಿಗಳನ್ನು ಸೇರಿಸಲಾಗಿದೆ ಅಥವಾ ಯಾರ ಚಿಂತನೆಗಳನ್ನು ಸೇರಿಸಲಾಗಿದೆ ಅಂತ ಪ್ರಶ್ನೆ ಆಗ್ಬೋದು. ಓಕೆ, ಹಾಗಾಗಿ 75ಕ್ಕೆ ಯಾವುದು, ಆಪ್ಷನ್ 2 ರೈಟ್ ಆನ್ಸರ್. 76 ಏನಾಗ್ತದೆ, ಮೆಂಟಲ್ ಅಬಿಲಿಟಿ ಆಗ್ತದೆ. ಸೊ ಇಲ್ಲಿ ಏನದ ಮೆಂಟಲ್ ಅಬಿಲಿಟಿ, 76ನೇ ಪ್ರಶ್ನೆ. ಆಕೃತಿಗಳನ್ನು ಕೊಟ್ಟಾನ, ನೇರವಾಗಿ ಉತ್ತರ ಹೇಳುನು. ಆಪ್ಷನ್ 3 ಏನಲ್ಲ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ. ಓಕೆ, ನೆಕ್ಸ್ಟ್ 77ನೇದು. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವುದು ಬರ್ತದೆ ಕೇಳ್ಯಾನ. ಇಲ್ಲಿ 66 ಬರ್ತದೆ. ಸೊ ಯಾವ ರೀತಿ 66 ಬರ್ತಂದ್ರೆ ಇಲ್ಲಿ ನೋಡಿರಿ, ಇದು ಎಕ್ಸಾಕ್ಟ್ ಅಪೋಸಿಟ್ ಅದಿಲ್ಲ. ಇಲ್ಲಿ ನೋಡಿರಿ, 6 ಸ್ಕ್ವೇರ್ ಅಂದರೆ ಎಷ್ಟು, 36 ಪ್ಲಸ್ 2 38 ಬತ್ತು. ಇಲ್ಲಿ ನೋಡಿರಿ 10 ಸ್ಕ್ವೇರ್ 100 ಪ್ಲಸ್ 2 102. 8ರವರೆಗೆ ಎಷ್ಟು, 64 ಪ್ಲಸ್ 2 ಎಷ್ಟು, 66. ಹಾಗಾಗಿ 77ನೇದಕ್ಕೆ ಆಪ್ಷನ್ 2 ಏನಲ್ಲ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 78ಕ್ಕೆ ಯಾವುದು, ಇದು ಏನದ ಮೆನ್ಸುರೇಷನ್ ಕೇಳ್ಯಾನ. 78ಕ್ಕೆ ಸರಿಯಾದ ಉತ್ತರ 14 ಸೆಂಟಿಮೀಟರ್. ಓಕೆ, 14 ಸೆಂಟಿಮೀಟರ್. ಸ್ನೇಹಿತರೆ, ಇಲ್ಲಿ ಶಂಕುವಿನ ತ್ರಿಜ್ಯ ಅಂತ ಕೇಳ್ಯಾನ. ಶಂಕುವಿನ ವಿಸ್ತೀರ್ಣ ಕೊಟ್ಟಾನ. ಶಂಕುವಿನ ವಿಸ್ತೀರ್ಣದ ಸೂತ್ರ ಏನದ, πr/l ಇದ್ರ ಸೂತ್ರ ಅದ. ಸೊ ಇಲ್ಲಿ ನಮಗೆ ಅನ್ಕೋಣ ಆರ್ ಕೇಳ್ಯಾನ. ಸೊ ನೀವು 528 = πr/l ಇಟ್ಕೊಂಡ್ರಂದ್ರೆ ನಿಮ್ಗೆ ಆರ್ ಗೊತ್ತಾಗ್ತದೆ. ಇವು ಎರಡು ಈ ಕಡೆ ಕಳಿಸ್ರಿ, 528/π ಮತ್ತು ಎಲ್ ಹಾಕೊಂಡು ನಿಮ್ಗೆ ಆರ್ ಸೂತ್ರ ಗೊತ್ತಾಗ್ತದೆ. r = 14 ರೈಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ 79ನೇದು. ಎಲ್ ಅಂದರೆ ಪ್ಲಸ್ ಒಂದು ಕೋಡಿಂಗ್ ಡಿಕೋಡಿಂಗ್ ಕೊಟ್ಟಾನ. ಇದ್ರ ಆನ್ಸರ್ ಏನಾಗ್ತದೆ, 0 ಬರ್ತದೆ. 0 ಆನ್ಸರ್ ಯಾವುದು, ಆಪ್ಷನ್ 2 0 ಅಂದೇವು. ಯಾವ ರೀತಿ ಇಲ್ಲಿ ನೋಡಿರಿ, ಎಲ್ ಅಂದರೆ ಏನದ, ಪ್ಲಸ್ ಅದ. ಎಮ್ ಅಂದರೆ ಏನದ, ಮೈನಸ್ ಅದ. ಓಕೆ, ಎನ್ ಅಂದರೆ ಏನದ, ಮೈನಸ್ ಅದ. ಎಮ್ ಅಂದರೂ ಮೈನಸ್, ಎನ್ ಅಂದರೂ ಮೈನಸ್ ಆಗ್ತದ. ಒಟ್ಟು ಏನಾಗ್ತದ, 1 + 9 - 9. 1 + 9 - 9 -1 ಆಗ್ತದ. ಹಾಗಾದ್ರೆ ಎಷ್ಟಾಯಿತು, +9 -9 ಹೋಯಿತು, +1 -9 ಹೋಯಿತು, 0 ಏನಾಗ್ತದೆ, ರೈಟ್ ಆನ್ಸರ್ ಆಗ್ತದೆ. ಸೊ ಆಪ್ಷನ್ 2 ಕರೆಕ್ಟ್ ಅದ. ನೆಕ್ಸ್ಟ್ 80ನೇ ಪ್ರಶ್ನೆ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? 80ನೇ ಪ್ರಶ್ನೆ,
ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂದಾನ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3. ಇಲ್ಲಿ ಪ್ಲಸ್ಗೆ ಅಪೋಸಿಟಾಗಿ ಯಾವ್ದು ಬರಬೇಕು, ಹ್ಯಾಶ್ಟ್ಯಾಗ್ ಬರಬೇಕು. ಓಕೆ, ಹ್ಯಾಶ್ಟ್ಯಾಗ್ ಬರಬೇಕು. ಮೈನಸ್ಗೆ ಯಾವ್ದು ಬರಬೇಕು, ಡಿವಿಷನ್ ಸಿಂಬಾಲ್ ಬರಬೇಕು, ಭಾಗಾಕಾರ. ಇಂಟುಗೆ ಯಾವ್ದು ಬರಬೇಕು, @ ಬರಬೇಕು. ಹಾಗಾಗಿ ಪ್ಲಸ್ ಮೈನಸ್ ಇಂಟು ಒಂದು ಕಡೆ ಬರಬೇಕು. ಓಕೆ, ಹಾಗಾಗಿ ಆಪ್ಷನ್ 3 ಅನ್ನೋಲ್ಲ ಕರೆಕ್ಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 81ನೇ ಪ್ರಶ್ನೆ, ಸ್ತಂಭಾಲೇಖವನ್ನು ಕೊಟ್ಟಾನ. ಸ್ತಂಭಾಲೇಖದ ಆಧಾರದ ಮೇಲಿಂದ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು, 3 50% ಅನ್ನೋದು ಇದಕ್ಕೆ ಉತ್ತರ ಆಗ್ತದೆ. ಇಲ್ಲಿ ಬಿಡಿಸ್ಕೋತ ಕೂತ್ರ ಈ ವಿಡಿಯೋ ಲೆಂತ್ ಏನಾಗ್ತದೆ ಭಾಳ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನೇರವಾಗಿ ಉತ್ತರವನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೆವು. ಯಾರಿಗೆಲ್ಲ ಇದರದ್ದು ಡೀಟೇಲಾಗಿ ಬೇಕು, ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು, ಕಮೆಂಟ್ ಹಾಕ್ರಿ, ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಸೊ ಇದು 81ನೇ ಪ್ರಶ್ನೆ, 3ನೇ ಆಪ್ಷನ್ ಕರೆಕ್ಟ್ ಅದ. ನೆಕ್ಸ್ಟ್ 82ನೇ ಪ್ರಶ್ನೆ. 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ 4ನೇ ಆಪ್ಷನ್ 297 ಕಿಲೋಮೀಟರ್. ಓಕೆ, ಇಲ್ಲೇನು ಸಮಾಂತರ ಶ್ರೇಣಿಯ ಪ್ರಶ್ನೆ ಕೊಟ್ಟಾನ, ಈ ಮೂಲಕ ಇದನ್ನು ಕಂಡುಹಿಡಿಬೋದು. ನೆಕ್ಸ್ಟ್ 83ನೇ ಪ್ರಶ್ನೆ ಏನದ, 83ನೇ ಪ್ರಶ್ನೆಗೆ 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತದೆ, 15 ರೂಪಾಯಿ ಇದು ಸರಿಯಾದ ಉತ್ತರ ಅದ. ನೆಕ್ಸ್ಟ್ 84ನೇ ಪ್ರಶ್ನೆ. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಸ್ನೇಹಿತರೆ, 84ನೇ ಪ್ರಶ್ನೆಗೆ ದಕ್ಷಿಣ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 85ನೇ ಪ್ರಶ್ನೆ. 85ನೇ ಪ್ರಶ್ನೆ ಏನು ಹೇಳ್ತದೆ, ಕೆಳಗಿನ ಪದಗಳನ್ನು ಡಿಕ್ಷನರಿ ಕ್ರಮದಲ್ಲೂ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ ಅಂದಾನ. ಸ್ನೇಹಿತರೆ, 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಬರ್ತದೆ, ಕಂಟಿನ್ಯೂಸ್ ಆಪ್ಷನ್ ಎ ಅನ್ನೋಲ್ಲ ಕರೆಕ್ಟ್ ಬರ್ತದೆ, ಕಂಟಿನ್ಯೂಸ್ ಆಪ್ಷನ್ 3. ಓಕೆ, ನೆಕ್ಸ್ಟ್ 86ನೇ ಪ್ರಶ್ನೆ. 86ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು, ಎಲ್ಲ ತೀರ್ಮಾನಗಳನ್ನು ಓದಿದಾಗ ಅಂದ. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ. ಖಂಡಿತವಾಗಿಯೂ ನಿಜವಾಗಿರುವುದು ಇದಕ್ಕೆ ಆನ್ಸರ್ ಆಗ್ತದೆ. ಇದನ್ನು ನೀವು ಗಣಿತದಲ್ಲಿ ದುರ್ಬಲರಾಗಿರುವವರು ಅಂದ್ರೆ ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಏನಿರ್ತಾರೆ, ಸಂಗೀತಗಾರರಿರ್ತಾರೆ. ಕೆಲವು ಸಂಗೀತಗಾರರು ಏನದಲ್ಲ ಅವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಅನ್ನೋದು ಖಂಡಿತವಾಗಿಯೂ ನಿಜ ಅದ. ಓಕೆ, ನೆಕ್ಸ್ಟ್ 87ನೇದು 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು ಅಂತ ಕೇಳೋಣ, ಅದು ಶನಿವಾರ. ಓಕೆ, ಶನಿವಾರ. ನೆಕ್ಸ್ಟ್ 88ನೇದು ರೈಲುಗಳ ಬಗ್ಗೆ ಕೇಳೋಣ, ಟ್ರೈನ್ ಕ್ವಶನ್ ಅದ. ಓಕೆ ಸ್ನೇಹಿತರೆ, 88ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾತ ಅಂದ್ರೆ ಅದು 8 km/h ವೇಗ, ಇದು ಕರೆಕ್ಟ್ ಆಗ್ತದೆ. ಇದು 88 ಆಯಿತು. ನೆಕ್ಸ್ಟ್ 89ನೇ ಪ್ರಶ್ನೆ ಏನು ಹೇಳ್ತದೆ, ಕೋಡಿಂಗ್ ಡಿಕೋಡಿಂಗ್ ಅದ. ಕೋಡಿಂಗ್ ಡಿಕೋಡಿಂಗ್ನಲ್ಲಿ ಆಪ್ಷನ್ 3A ಅನ್ನತ್ತದ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 90ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟನ್ನು SVZIG ನೇರವಾಗಿ ಎಕ್ಸಾಕ್ಟ್ ಅಪೋಸಿಟನ್ನು ಬಳಸ್ಯಾನ. HS ಅಪೋಸಿಟ್ ಅದ. ಯಾವ ರೀತಿ ಏಕ ಜಡ್ ಅಂತ ಬಳಸ್ತೇವಲ್ಲ ಹಂಗೆ ಆ ಕೋಡನ್ನು ಬಳಸಲಾಗಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಆಪ್ಷನ್ 4 NRMW ರೈಟ್ ಆನ್ಸರ್ ಅದ. ಓಕೆ, ನೆಕ್ಸ್ಟ್ 91ನೇ ಪ್ರಶ್ನೆ. ಇಲ್ಲಿ ಏನು ಮಾಡ್ಯಾನ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯರಂದಾನ. ರಾಜ್ಯಸಭಾ ಸದಸ್ಯರ ಸಂಖ್ಯೆ ಇತ್ತೀಚೆಗೆ ಏನಾಗ್ಯದ, ರಾಜ್ಯಸಭೆಯಲ್ಲಿ ಹಲವು ಸದಸ್ಯರು ಏನಾಗ್ಯದ ಅವರ ಅಧಿಕಾರಾವಧಿ ಮುಗ್ದದ. ಆ ಸ್ಥಾನದಲ್ಲಿ ಹೊಸ ರಾಜ್ಯಸಭಾ ಸದಸ್ಯರ ನೇಮಕಾತಿ ಮಾಡಲಾಗಿದ್ದ, ಅವರನ್ನು ಕೇಳ್ಯಾನ ಇಲ್ಲಿ. ಸೊ ಇಲ್ಲಿ ಏನದ, ಮಾನ್ಸಿಂಗ್ ಮೆರ್ಮಾನ್ ಪರ್ಮಾರ್ ಇವರು ಯಾವ ರಾಜ್ಯಕ್ಕೆ ಆಯ್ಕೆಯಾಗಿ ಹೋಗ್ಯಾರಂದ್ರೆ ಗುಜರಾತ್ ರಾಜ್ಯದಿಂದ ಆಯ್ಕೆ ಆಗ್ಯಾರ. ಸೊ A4 ಆಗಬೇಕು. A4 ಇಲ್ಲಿ ಅಂದ್ರೆ ಆಪ್ಷನ್ 1 ಏನದ ಕರೆಕ್ಟ್ ಆನ್ಸರ್ ಆಗ್ತದೆ. ಸಾರಿ, A4 ಇಲ್ಲಿ ಅದ, A4 ಇಲ್ಲಿ ಅದ. ಸೊ ಎರಡರ ನಡು ನಿಂದಿರ್ಬೋದು. ಸೊ ಆಪ್ಷನ್ 3, 4 ಎಲಿಮಿನೇಟ್ ಆಗ್ತವು. ಅಲ್ಕಾ ಸಿಂಗ್ ಎರಡನೇದು, ಅಲ್ಕಾ ಸಿಂಗ್ ಮಧ್ಯಪ್ರದೇಶದಿಂದ ಆಯ್ಕೆ ಆಗ್ಯಾರ. B3 ಆಗಬೇಕು. B3 ಇಲ್ಲಿ ಅದ. ಸೊ ಆಪ್ಷನ್ 2 ಏನಂತ ರೈಟ್ ಆಗ್ತದೆ. ತರುಣ್ ಚುಗ್ ಅವರು ರಾಜಸ್ಥಾನದಿಂದ. ಓಕೆ, ಸಿ ರಾಜಸ್ಥಾನ, C1 ಆಗಬೇಕು. ಸ್ನೇಹಿತರೆ, ಈ 91ನೇ ಪ್ರಶ್ನೆ ಒಂದು ಉಳಿಲಿ, ಯಾಕಂದರೆ ಇದರಲ್ಲಿ ಕೆಲವು ಡೌಟುಗಳು ಅದಾವು, ಅದಕ್ಕೆ ಸುಮ್ಮನೆ ತಪ್ಪು ಹೇಳೋದು ಬೇಡ. 91ನೇ ಪ್ರಶ್ನೆ ಒಂದು ಉಳಿಲಿ. ಸೊ ಪೆಂಡಿಂಗ್ ಅನ್ನೋ ಇದನ್ನು ನಾಳೆ ಇದನ್ನು ನನ್ನ ಕಮೆಂಟ್ನಲ್ಲಿ ಇದು ಮಾಡಿರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ.
92ನೇ ಪ್ರಶ್ನೆ ಆಗಮನ ಎಂಬುದು ಅಂತ ಕೇಳ್ಯಾನ. ಆಗಮನ ಎಂಬುದು ಏನು? ಮೂಲತಃ ಸ್ನೇಹಿತರೆ 92ನೇ ಪ್ರಶ್ನೆಗೆ ಆಗಮನ ಎಂಬುದು ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ಮಿಷನ್. ಓಕೆ, ನೆಕ್ಸ್ಟ್ 93ನೇ ಪ್ರಶ್ನೆ JSJB 2.0 ಅನ್ನು ವಿಸ್ತರಿಸಿ ಅಂದಾನ. ಸ್ನೇಹಿತರೆ ಇಲ್ಲಿ ನೋಡ್ರಿ, ಜೀವನ ಜಲ ಜಲ ಜನ ಅಂತ ಕೊಟ್ಟಾನ. 2 ಸಲ ಜಲ ಜಲ ಅಂದಾನ. ಇವೆರಡರಾಗ ಕರೆಕ್ಟ್ ಇರೋದು ಸಾಧ್ಯತೆ ಹೆಚ್ಚಿರ್ತದೆ. ಇಲ್ಲಿ ಜನ ಜೀವನ ಜನ ಜಲ ಅಂದರೆ ಜನ ಬೇಕು. 2 ಸಲ ಅಂದ್ರೆ ಜನ ಕರೆಕ್ಟ್ ಆಗ್ತದೆ. ಸೊ ಜಲಸಂಚೆ ಜನ ಭಾಗಿದಾರಿ 2.0 ಅನ್ನೋದು ರೈಟ್ ಆನ್ಸರ್ ಆಗ್ತದೆ. 93 ಮೂರನೇ ಆಪ್ಷನ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 94 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನು ಅಂತ ಕೊಟ್ಟಾನ. ಇದ್ರದ್ದು ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು. ಸೊ 94 ಆಪ್ಷನ್ 1 ಏನದ, ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು ಕರೆಕ್ಟ್ ಆನ್ಸರ್ ಅದ. 95ನೇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸ್ನೇಹಿತರೆ 95ನೇ ಪ್ರಶ್ನೆ ಗ್ರೇಟರ್ ಬೆಂಗಳೂರು ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾದ ಅನ್ನಲ್ಲ. ಇದನ್ನು ಮೇ 15, 2025 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬದಲಿಗೆ ಸ್ಥಾಪಿಸಲಾಯಿತು. ಸರಿಯಾದ. ಬೃಹತ್ ಬೆಂಗಳೂರು ಪ್ರಾಧಿಕಾರ ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮೂಹದ ಉಸ್ತುವಾರಿ ವಹಿಸುತ್ತದೆ. ಸರಿಯಾದ. ಕರ್ನಾಟಕ ಸರ್ಕಾರವು 2025 ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು GBA ಅನ್ನು ರಚಿಸಿತು. ಸರಿಯಾದ. ಹಾಗಾದರೆ 4ನೇ ಆಪ್ಷನ್ ABC 3 ಸರಿಯಾಗಿದೆ, ಕರೆಕ್ಟ್ ಆನ್ಸರ್ ಅದ. ನೆಕ್ಸ್ಟ್ ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದ ಅಡಿ ಘೋಷಿಸಲ್ಪಟ್ಟಿದೆ? ಸ್ನೇಹಿತರೆ 96ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1 ಉಲ್ಲಾಸ್ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 97ನೇ ಪ್ರಶ್ನೆ ಸೆಹತ್. ಓಕೆ, 97ನೇ ಪ್ರಶ್ನೆ ಸೆಹತ್ತನ್ನು ವಿಸ್ತರಿಸಿ ಅಂದಾನ. ನೋಡ್ರಿ, ಇಲ್ಲಿ ಒಂದು ಲಾಜಿಕ್ ಯಾವ ರೀತಿ ಹಚ್ಬೋದು. ಸೈನ್ಸ್ ಅದ. ಸೊ ಸ್ಕೂಲಿಗೆ ಯಾವುದೇ ಕೆಲಸ ಇಲ್ಲ ಇಲ್ಲಿ, ಹೌದಿಲ್ಲ? ಸ್ಕೂಲಿಗೆ ಕೆಲಸ ಇಲ್ಲ. ನೆಕ್ಸ್ಟ್ ಆಪ್ಷನ್ 3 ಹೋಯ್ತು. ಎಕ್ಸಲೆನ್ಸ್, ಎಕ್ಸಿಬಿಷನ್, ಎಜುಕೇಷನ್, ಎಕ್ಸಲೆನ್ಸ್ ಅದ. ಸೊ ಎಜುಕೇಷನ್ ಅಂತ ಹೋಗ್ಯದ, ಎಕ್ಸಿಬಿಷನ್ ಹೋಗ್ತದೆ. ಯಾಕಂದರೆ ಎಕ್ಸಲೆನ್ಸ್ 2 ಕಡೆ ಅದಾವು. ಆಪ್ಷನ್ 2, ಆಪ್ಷನ್ 3 ಹೋಯ್ತು. ಸೊ ಈಗ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹ್ಯುಮ್ಯಾನಿಟಿ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಸೆಹತ್ ಅಂದ್ರೆ ಹಿಂದಿ ಒಳಗೆ ಆರೋಗ್ಯ ಅಂತೇಳಿ ಗುರುತಿಸ್ತೇವೆ ನಾವು. ಸೆಹತ್ ಅಂದ್ರೆ ಆರೋಗ್ಯ. ಸೊ ಹೆಲ್ತ್ ಥ್ರೂ ಅನ್ನೋದು ಕರೆಕ್ಟ್ ಆನ್ಸರ್ ಆಗಬೇಕು. ಹ್ಯುಮ್ಯಾನಿಟಿಗೆ ಯಾವುದೇ ಆಸ್ಪದ ಇಲ್ಲ. ಸೊ 97ಕ್ಕೆ ಆಪ್ಷನ್ 1 ಅನ್ನೋದು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 98 ಪಂಡಿತ್ ದೀನದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಯಾವುದಾಗಬೇಕು? ನೌಕರರ ಭವಿಷ್ಯ ನಿಧಿ. ಯಾಕಂದರೆ ಇಲ್ಲಿ ಸಾಮಾಜಿಕ ಭದ್ರತೆ ಅಂದಾನ. ಸಾಮಾಜಿಕ ಭದ್ರತೆ ಅಂದರೆ ಏನು? ಅವರಿಗೆ ಸಾಮಾಜಿಕ ಸುರಕ್ಷತೆಯನ್ನು ಒದಗಿಸುವುದು, ಪಿಂಚಣಿಯನ್ನು ಒದಗಿಸುವುದು. ಈ ರೀತಿಯಾಗಿ ಥಿಂಕ್ ಮಾಡಿದ್ರೆ ನಾವು ಡೈರೆಕ್ಟ್ ಆನ್ಸರ್ಗೆ ಬರ್ಬೋದು. ನೌಕರರ ಭವಿಷ್ಯ ನಿಧಿ ಸರಿಯಾದ ಉತ್ತರ. ನೆಕ್ಸ್ಟ್ 99ನೇ ಪ್ರಶ್ನೆ ಜನರಲ್ ರಾಜಾ NS ಸುಬ್ರಹ್ಮಣ್ಯ ಅವರು 2026 ಮೇ 31 ಭಾರತದ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿದ್ದವರು ಯಾರು? ಅದು ಅನಿಲ್ ಚವಾಣ. 1ನೇದು ಯಾರು? ಬಿಪಿನ್ ರಾವತ್. 2ನೇದು ಅನಿಲ್ ಚವಾಣ. 3ನೇದು NS ಸುಬ್ರಹ್ಮಣ್ಯ, NS ರಾಜಾ ಸುಬ್ರಹ್ಮಣ್ಯ ಅವರು. ಟೋಟಲ 3 ಜನ ಇಲ್ಲಿಯವರೆಗೆ ಏನಾಗ್ಯಾರ? ಈ CDS ಆಗ್ಯಾರ. ಓಕೆ, CDS ಅನ್ನು ಮೂಲತಃ ಕಾರ್ಗಿಲ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆಯನ್ನು ಮಾಡಲಾಯಿತು. 2ನೇದು ಯಾರಿದ್ರು? ಅನಿಲ್ ಚವಾಣ್. ಓಕೆ, 99 ಆಪ್ಷನ್ 3. 100ನೇ ಪ್ರಶ್ನೆ 2026 ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತದ ಸಂವಿಧಾನದ ಹಿಂದಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ ಅಂತ ಕೇಳ್ಯಾರ? ಸ್ನೇಹಿತರೆ ಸರಿಯಾದ ಉತ್ತರ ಯಾವುದಾಗಬೇಕು? ದೇವನಾಗರಿ ಮತ್ತು ಪರ್ಷಿಯನ್. ಎ ಮತ್ತು ಸಿಗಳು ಕರೆಕ್ಟ್ ಆನ್ಸರ್ ಆಗಬೇಕು. ಸೊ ಸ್ನೇಹಿತರೆ ಇದಷ್ಟು ಇವತ್ತು ನಡೆದ ಈ ಸಿವಿಲ್ PC ಎಕ್ಸಾಮ್ನ ವಿವರವಾದ ವಿಶ್ಲೇಷಣೆ ಮತ್ತು ನಿಖರವಾದ ಉತ್ತರಗಳು. 1-2 ಉತ್ತರ ಈ ಕಡೆ ಆಗ್ಬೋದು. ಅದು ಆಫಿಷಿಯಲ್ ಕೀ ಆನ್ಸರ್ ಬರೋಣ ಚೆಕ್ ಮಾಡಿ ವೆರಿಫೈ ಮಾಡ್ಕೋದು ಸೂಕ್ತ. ಯಾರಿಗೆ 65 ತನಕ ಈ ಒಂದು
ಕೀ ಆನ್ಸರ್ ಮ್ಯಾಗ ಬರ್ಲಾತವು ಅವರು ಸೇಫ್ ಸ್ಕೋರ್ದ ಸಮೀಪ ಅದಾರ ಅಂತೇಳಿ ತಿಳ್ಕೊಬೋದು. ಏನಿಲ್ಲ, ಹೆಂಗೆ ಅಲ್ಲಿ ಪೇಪರ ಮುಂಬರುವ ಎಕ್ಸಾಮ್ಗಳಲ್ಲಿ ಮತ್ತಷ್ಟು ತಯಾರಿ ಮಾಡಿರಿ. ಯಾವುದೇ ಹೋಪ್ ಬಿಡಲಾರ್ದೆ, ನಿರಾಶೆ ಆಗಲಾರ್ದೆ ಮುಂದಿನ ಎಕ್ಸಾಮ್ಗಳಲ್ಲಿ ಚಲೋ ಆಗಿ ಪ್ರಯತ್ನ ಮಾಡುವಂಥ ಒಂದು ಆಕಾಂಕ್ಷೆನ ಇಟ್ಕೊಂಡು ನಾಳೆಯಿಂದನೇ ಅಭ್ಯಾಸ್ಕೊಂಡ್ರಿ. ಯಾವುದೇ ರೀತಿಯಿಂದ ಮಾನಸಿಕ ಆಗದೆ ನಾಳೆಯಿಂದ ಮತ್ತೆ ಅಭ್ಯಾಸ್ಕೊಂಡ್ರಿ. ಸ್ಟಾರ್ಟ್ ಫ್ರಮ್ 0 ಅಂತೇಳಿ ಏನು ಕರಿತೀವಿ, ಆ ಮೂಲಕ ಮುಂದಿನ ಎಕ್ಸಾಮ್ಗೆ ತಯಾರಾರಿ ಅನ್ನೋ ಮೂಲಕ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್.